ಸಾರ್ವಜನಿಕ ಶ್ರೀ ಗಣೇಶೋತ್ಸವದ 5ನೇ ದಿನವಾದ ಇಂದು ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಕೆ ಬಾಲಕೃಷ್ಣರಾವ್ ಪ್ರಾಂಶುಪಾಲರು, KMES ಪದವಿ ಪೂರ್ವ ಕಾಲೇಜ್ ಪುಕ್ಕುಂದೂರು ಕಾರ್ಕಳ ಇವರು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಸೌ ಅಶ್ವಿನಿ ನಾಯ್ಕ್, ಜಿಲ್ಲಾ ಪ್ರಮುಖರು, ಸನಾತನ ಸಂಸ್ಥೆ ಉಡುಪಿ, ಇವರು ಕೂಡ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಶ್ರೀಮತಿ ಶಾಂತಾ ಪಿ ಸಾಲಿಯನ್, ಮಾಲಕರು, ಹೋಟೆಲ್ ಉಷಾ ಬಾರ್ ಅಂಡ್ ರೆಸ್ಟೋರೆಂಟ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಜೋಡರಸ್ತೆ, ಇವರು ಕೂಡ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಶ್ರೀಮತಿ ದೀಪಾ ಕೆ ವಿಶ್ವನಾಥ್, ಉದ್ಯಮಿಗಳು, ಅಬ್ಬಿಗೆರೆ, ಬೆಂಗಳೂರು, ಇವರು ಕೂಡ ಈ ಒಂದು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಭಾಗವಹಿಸಲಿಕ್ಕಿದ್ದಾರೆ. ಈ ಸಮಾರೋಪ ಸಮಾರಂಭದ ಕೆಲವೇ ಹೊತ್ತಿನಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಭಕ್ತಾದಿಗಳು ಎಲ್ಲ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇನ್ನು ಕೆಲವೇ ಹೊತ್ತಲ್ಲಿ 42ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಾರಂಭದ ಅಧ್ಯಕ್ಷರಾಗಿ ಶ್ರೀ ಕೆ ಬಾಲಕೃಷ್ಣರಾವ್ ಪ್ರಾಂಶುಪಾಲರು, KMS ಪದವಿ ಪೂರ್ವ ಕಾಲೇಜ್ ಪುಕ್ಕುಂದೂರು ಕಾರ್ಕಳ, ಮುಖ್ಯ ಅತಿಥಿಗಳಾಗಿ ಸೌ ಅಶ್ವಿನಿ ನಾಯ್ಕ್, ಸನಾತನ ಸಂಸ್ಥೆ ಉಡುಪಿ, ಹಾಗೆ ಶ್ರೀಮತಿ ಉಷಾ ಬಾರ್ ಅಂಡ್ ರೆಸ್ಟೋರೆಂಟ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಜೋಡರಸ್ತೆ, ಹಾಗೂ ಶ್ರೀಮತಿ ದೀಪಾ ಕೆ ವಿಶ್ವನಾಥ್, ಉದ್ಯಮಿಗಳು, ಅಬ್ಬಿಗೆರೆ, ಮಂಗಳೂರು, ಇವರುಗಳು ಬರಲಿರುವರು. ತದನಂತರ ಮಹಾಪೂಜೆಯ ಸೇವಾರ್ಥಿಗಳು ಶ್ರೀಮತಿ ಮತ್ತು ಶ್ರೀ ಕೆ ರಾಧಾಕೃಷ್ಣ ಶೆಟ್ಟಿ ಮತ್ತು ಸಹೋದರರು ಶ್ರೀ ದುರ್ಗಾ ಪ್ರಸಾದ್ ಜೋಡರಸ್ತೆ, ಹಾಗೆ ವಿಶೇಷ ಪೂಜೆ ಕೊಟ್ಟಂತವರು ಶ್ರೀಮತಿ ಮತ್ತು ಶ್ರೀ ಸತ್ಯಜಿತ್ ಶೆಟ್ಟಿ, ದಿಶಾ ಎಂಟರ್ಪ್ರೈಸಸ್ ಜೋಡರಸ್ತೆ. ತದನಂತರ ಈ ವಿಘ್ನೇಶ್ವರನ ವೈಭವದ ಮೆರವಣಿಗೆಯು ರಾಜಬೀದಿಯಲ್ಲಿ ಮುಂದುವರೆದು ಕಾರ್ಕಳ ತಾಲೂಕು ಆಫೀಸ್ ರಸ್ತೆಯಾಗಿ ಮೂಡುಗಣಪತಿ ದೇವಸ್ಥಾನದ ಮುಂಭಾಗ ಸಾಗಿ ಬಂಡಿಮಠದ ಜೋಗಿನಕೆರೆಯಲ್ಲಿ ವಿಗ್ರಹದ ಜಲಸ್ತಂಭನ ನಡೆಯಲಿದೆ. ಈ ಮೆರವಣಿಗೆಯ ಸಮಯದಲ್ಲಿ ಭಕ್ತಾದಿಗಳು ತಮ್ಮ ತಮ್ಮ ಮನೆಯ ಮುಂದೆ ದೀಪ ಬೆಳಗಿಸಿ ಆರತಿ ಹಣ್ಣುಕಾಯಿ ಸಮರ್ಪಿಸಿ ಮೆರವಣಿಗೆ ಅಂದವನ್ನು ಚೆಂದಗಾಣಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮೆರವಣಿಗೆಯಲ್ಲಿ ವಿವಿಧ ವೇಷಭೂಷಣಗಳು, ಟ್ಯಾಬ್ಲೋ, ಚೆಂಡೆ, ವಾದ್ಯ, ಬ್ಯಾಂಡ್, ಕರಗನೃತ್ಯ, ತಾಲೀಮ್ ಹಾಗೂ ಭಜನಾ ತಂಡದೊಂದಿಗೆ ಹೊರಡಲಿರುವ ಶ್ರೀ ವಿಘ್ನೇಶ್ವರನ ಮೆರವಣಿಗೆಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಯ ಅಂದವನ್ನು ಚೆಂದಗಾಣಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡರಸ್ತೆ 42ನೇ ವರ್ಷದ ಈ ಒಂದು ಗಣೇಶೋತ್ಸವ ಸಮಾರಂಭದ 5ನೇ ದಿನದ ಸಭಾ ಕಾರ್ಯಕ್ರಮ ಆಗಮಿಸಿರುವಂಥ ಎಲ್ಲ ಭಕ್ತಾಭಿಮಾನಿಗಳನ್ನು, ಊರಿನಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ 42ನೇ ವರ್ಷದ 5ನೇ ದಿನದ ಸಭಾ ಕಾರ್ಯಕ್ರಮವನ್ನು ಶುರು ಮಾಡಲು ಅಧ್ಯಕ್ಷರಲ್ಲಿ ಅನುವನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಭಕ್ತಾಭಿಮಾನಿಗಳೇ, ಕಳೆದ 41 ವರ್ಷಗಳಿಂದ ಈ ದುರ್ಗಾ ಜೋಡರಸ್ತೆಯ ಪುಣ್ಯ ಮಣ್ಣಿನಲ್ಲಿ ಶ್ರೀ ಗಣೇಶ ದೇವರ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ. 42ನೇ ವರ್ಷವು ವಿಶೇಷವಾಗಿ ಶ್ರೀ ಗಣಪತಿ ದೇವರಿಗೆ ರಜತ ಪ್ರಭಾವಳಿಯನ್ನು ಸಮರ್ಪಿಸಿ ಯಶಸ್ವಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ 4ನೇ ದಿನವನ್ನು ಮುಗಿಸಿ 5ನೇ ದಿನದ ಕೊನೆಯ ದಿನದ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಇಂದಿನ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ
KMES ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ್ ಆಗಿರುವಂಥ ಶ್ರೀ ಬಾಲಕೃಷ್ಣರಾವ್ ಅವರನ್ನು ವಿನಂತಿಯನ್ನು ಮಾಡುತ್ತಾ ಅವರೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಸನಾತನ ಸಂಸ್ಥೆ ಉಡುಪಿ ಇಲ್ಲಿಯ ಜಿಲ್ಲಾ ಪ್ರಮುಖರಾಗಿರುವಂಥ ಸೌ ಅಶ್ವಿನಿ ನಾಯಕ್ ಅವರು ಹಾಗೂ ಹೋಟೆಲ್ ಉಷಾ ಬಾರ್ ಅಂಡ್ ರೆಸ್ಟೋರೆಂಟ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಜೋಡ್ರಸ್ತೆ ಇದರ ಮಾಲಕರಾಗಿರುವಂಥ ಶ್ರೀಮತಿ ಶಾಂತಾ ಪಿ ಸಾಲ್ಯಾನ್ ಅವರನ್ನು, ಇನ್ನೋರೇ ಮುಖ್ಯ ಅತಿಥಿ ಅಭಿಗೆರೆ ಬೆಂಗಳೂರು ಇಲ್ಲಿನ ಉದ್ಯಮಿಗಳಾಗಿರುವಂಥ ಶ್ರೀಮತಿ ದೀಪಾ ಕೆ ವಿಶ್ವನಾಥ್ ಇವರನ್ನು, ನಮ್ಮ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸಂತೋಷ್ ರಾವ್, ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ರೋಷರ್ಬಾಜ್ ಕಡಂಬ ಹಾಗೂ ಗೌರವ ಅಧ್ಯಕ್ಷರಾಗಿರುವಂಥ ಶ್ರೀ ರಮೇಶ್ ನಾಯಕ್ ಅವರು ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಸೇರಿರುವಂಥ ಎಲ್ಲ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಇಂದಿನ ಈ ಸಭಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಕ್ರಮಗಳು ನೆರವೇರಲೆಂದು ಆ ವಿಘ್ನೇಶ್ವರನೊಂದಿಗೆ ನಾವು ನಂಬಿರುವ ಎಲ್ಲ ದೇವರನ್ನು ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸಿಕೊಳ್ಳಿಕ್ಕಿದ್ದಾರೆ ಕುಮಾರಿ ಸನ್ನಿಧಿ ಕುಲಾಲ್. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ, ಆದಿ ಪೂಜಿತ ನೀನು ವೇದ ವಂದಿತ ನೀನು, ಆದಿ ಪೂಜಿತ ನೀನು ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಮೋದಕ ಪ್ರಿಯ ನೀನು ಗಣಾಧಿಪ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ವಂದನೆಗಳು. ಎಲ್ಲ ಗಣ್ಯರನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಇಂದಿನ ಈ ಸಭೆಗೆ ಸ್ವಾಗತಿಸಿಕೊಳ್ಳಬೇಕಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಈ ವರ್ಷದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸಂತೋಷ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜೋಡು ರಸ್ತೆ ಇದರ 42ನೇ ವರ್ಷದ ಗಣೇಶೋತ್ಸವ ಸಮಾರಂಭ, 42ನೇ ವರ್ಷದ ಈ ಗಣೇಶೋತ್ಸವ ಸಮಾರಂಭದ ಇಂದು ನಾವು ಸಮಾರೋಪ ಸಮಾರಂಭದಲ್ಲಿ ಇದ್ದೇವೆ. ಈ ಸಮಾರೋಪ ಸಮಾರಂಭ ಕೊನೆಯ ದಿನ 5ನೇ ದಿನ ನಾವು ನಡೆಸಿಕೊಂಡು ಬಂದಿರುತ್ತೇವೆ. ನಾವು ಇತ್ತೀಚೆಗೆ ಮೊದಲಿಂದಲೂ ಪ್ರಥಮವಾಗಿ ನಾವು ಮೊದಲನೇ ಗಣೇಶೋತ್ಸವವನ್ನು ಈ ಸ್ಥಳದಲ್ಲಿ ಗಣಪತಿ ಪ್ರಭು ಅವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರಥಮ ಬಾರಿಗೆ 3 ದಿನಗಳ ಕಾಲ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬಂದಿರುತ್ತಾರೆ. ಆ ಸಂದರ್ಭದಲ್ಲಿ ಗಣಪತಿ ಪ್ರಭು ಜೊತೆಗೆ ಅಣ್ಣಪ್ಪ ನಾಯಕ್, ರಾಧಾಕೃಷ್ಣ ರಾವ್, ರಾಧಾಕೃಷ್ಣ ಶೆಟ್ಟಿ ಹಾಗೂ ಸುಬ್ರಾಯ ಬಾಳಿಗ ಹಾಗೂ ಬಾಲಕೃಷ್ಣ ನಾಯಕ್, ಗೋಪಾಲಕೃಷ್ಣ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಮುಂದುವರಿಯುತ್ತಾ ಮುಂದೆ ಗೋಪಿನಾಥ್ ಶೆಟ್ಟಿ, ಅದೇ ರೀತಿ ಜಯೇಶ್ ಶೆಟ್ಟಿ, ರಮೇಶ್ ನಾಯಕ್ ಈ ಸಾರಿ 42ನೇ ವರ್ಷದ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಮಿತಿಯವರು ನನಗೆ ನೀಡಿದ್ದಾರೆ. ಹಲವಾರು ವರ್ಷಗಳಿಂದ ನಾವು ಯಾವ ರೀತಿಯನ್ನು ಗಣೇಶೋತ್ಸವವನ್ನು ನಡೆಸಿಕೊಂಡು ಬರ್ತೀವಿ, ಅದೇ ರೀತಿ ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಕಷ್ಟದ ಕಾಲದಲ್ಲಿ ಕೂಡ ಇದ್ದರೂ ಕೂಡ ಬೇರೆದಿಲ್ಲಿ ಜನರ ಒಂದು
ಎಲ್ಲಿಯೂ ಒತ್ತಾಯ ಮಾಡದೆ ಡೊನೇಷನ್ ಮಾಡದೆ ನಾವು ಜನರು ಇಲ್ಲಿಯೇ ಬಂದು ಗಣೇಶನ ಮೇಲೆ ಭಕ್ತಿಯಿಂದ ಇಟ್ಟು ನಮಗೆ ಡೊನೇಷನ್ ನೀಡಿ ಒಂದು ಗಣೇಶೋತ್ಸವವನ್ನು ವಿಜೃಂಭಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಕಾರ್ಕಳ ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಸೇರಿ ಅತಿ ಹೆಚ್ಚು ಜನ ಬರುವಂಥ ಪ್ರದೇಶ ಇದ್ದರೆ ಅದು ಕಾರ್ಕಳ ಜೋಡು ರಸ್ತೆಯ ಕುಕ್ಕುಂದೂರು ಗ್ರಾಮದ ಗಣೇಶೋತ್ಸವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತು ನಾವು ಕಳೆದ ಒಂದು 2018 7 ವರ್ಷದ ಹಿಂದೆ ನಾವು ಕಲ್ಲಿನ ಮುಖಮಂಟಪ ದೇವರಿಗೆ ಮಂಟಪವನ್ನು ಕೂಡ ಮಾಡಿದೆವು. ಈಗ ನಮ್ಮ ಗಣೇಶೋತ್ಸವದ ಒಂದು ಈ ಸಮಿತಿಯಲ್ಲಿ ಸುಮಾರು ಒಂದು 7.5 ಲಕ್ಷ ರೂಪಾಯಿ ಡೆಪಾಸಿಟ್ ಕೂಡ ಇದಿರುತ್ತೆ. ಈ ಬಾರಿ ನಮ್ಮ ಗಣೇಶೋತ್ಸವ ನಮ್ಮ ಹೊಸ ಅಧ್ಯಕ್ಷತೆಯಲ್ಲಿ ಏನಾದರೂ ಒಂದು ಗಣೇಶೋತ್ಸವಕ್ಕೆ ನೆನಪಿಗೆ ಒಂದು ಇರಬೇಕು. ನಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ಏನಾದರೂ ಒಂದು ನೆನಪಿನ ಒಂದು ವಸ್ತು ದೇವರಿಗೆ ಬರಬೇಕು ಅಂತ ಆಲೋಚನೆ ಮಾಡುವಾಗ ದೇವರಿಗೆ ಒಂದು ಬೆಳ್ಳಿಯ ಪ್ರಭಾವಳಿ ಇಲ್ಲ. ಆ ಬೆಳ್ಳಿಯ ಪ್ರಭಾವಳಿ ಬೇರೆ ಎಲ್ಲ ಕಡೆಯಲ್ಲಿದೆ. ಆ ಬೆಳ್ಳಿಯ ಪ್ರಭಾವಳಿ ಒಂದು ಮಾಡಬೇಕು ಅಂತ ನಾವು ನಮ್ಮ ಸಮಿತಿಯವರು ಎಲ್ಲರೂ ಸೇರಿ ನಿರ್ಣಯ ಮಾಡಿಕೊಂಡೆವು. ಆ ಸಂದರ್ಭದಲ್ಲಿ ಆ ಬೆಳ್ಳಿಯ ಪ್ರಭಾವಳಿಯ ಒಂದು ಬಜೆಟನ್ನು ಕೂಡ ನಾವು ತಯಾರು ಮಾಡಿಕೊಂಡೆವು. ಬಜೆಟ್ ತಯಾರು ಮಾಡುವಾಗ ನಾವು ಬೆಳ್ಳಿಗೆ ವೆಚ್ಚ ಇದ್ದದ್ದು 96,000. ಈಗ ನಾವು ಬೆಳ್ಳಿಯ ತೆಗೆಯುವಾಗ 1,19,000 ಒಂದು 18 ಲಕ್ಷ ರೂಪಾಯಿ ವೆಚ್ಚದ ಅಂದಾಜು 18 ಲಕ್ಷ ರೂಪಾಯಿ ವೆಚ್ಚದ ಒಂದು ಬೆಳ್ಳಿಯ ಪ್ರಭಾವಳಿಯನ್ನು ಮಾಡಬೇಕಂತ ಹೊರಟಾಗ ನಮ್ಮ ಸಮಿತಿಯವರು ನೀವು ಮುಂದುವರಿಸಿ, ನಾವು ನಿಮ್ಮ ಬೆನ್ನ ಹಿಂದೆ ಇದ್ದೇವೆ, ಖಂಡಿತ ಅದಕ್ಕೆ ಬೇಕಾದಂಥ ಹಣದ ವ್ಯವಸ್ಥೆ ಆಗ್ತದೆ ಅಂತ ನಮಗೆ ಎಲ್ಲರೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ. ಇವತ್ತು ಆ ಸಹಕಾರ ನೀಡಿದ ಇದರಿಂದ ನಾವು ಏನು ನಿರ್ದಿಷ್ಟ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ, ಆ ಗುರಿಯನ್ನು ತಲುಪಬೇಕಾದ್ರೆ ಎಲ್ಲ ಸಾರ್ವಜನಿಕರ ಭಕ್ತಾದಿಗಳ ನಮ್ಮ ಸಮಿತಿಯವರ ಒಂದು ಸಾಧನೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅದಕ್ಕೆ ಆ ಪರವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಸಮಾರಂಭ, ಈ ಸಮಾರಂಭದಲ್ಲಿ ನಾವೆಲ್ಲರೂ ಈಗ ಭಾಗಿಯಾಗಿದ್ದೇವೆ. ಇವತ್ತು ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕಮಲಾಕ್ಷ್ ಕಾಮತ್ ಅವರು ವಹಿಸ್ಕೊಳ್ಬೇಕಿತ್ತು. ನಿವೃತ್ತ ಲೆಕ್ಕ ಪರಿಶೋಧಕರು ಅವರು ಅನಿವಾರ್ಯತೆ ಕಾರಣದಿಂದ ಅವರಿಗೆ ಬೇರೆ ಕಾರ್ಯಕ್ರಮ ಇರೋದರಿಂದ ನಮಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿನ್ನೆನೇ ಬಂದು ನಮ್ಮ ದೇವರ ಒಂದು ಪ್ರಸಾದವನ್ನು ಪಡ್ಕೊಂಡು ನಮಗೆ 1 ಲಕ್ಷ ರೂಪಾಯಿ ಕೂಡ ಒಂದು ಬೆಳ್ಳಿಯ ಪ್ರಭಾವಳಿಗೆ ದೇಣಿಗೆಯನ್ನು ನೀಡಿ ಕೊಟ್ಟು ನಮಗೆ ಒಂದು ಆಶೀರ್ವಾದವನ್ನು ಕೂಡ ಮಾಡಿ ಹೋಗಿದ್ದಾರೆ. ಅದೇ ರೀತಿ ಇವತ್ತಿನ ಈ ಒಂದು ಈ ಸಮಾರಂಭದ ಅವರ ಒಂದು ಸ್ಥಾನವನ್ನು ಅಧ್ಯಕ್ಷದ ಸ್ಥಾನವನ್ನು ನಮ್ಮ ಶ್ರೀ ಕೆ ಬಾಲಕೃಷ್ಣರಾವ್ ಪ್ರಾಂಶುಪಾಲರು KMS ಪದವಿ ಪೂರ್ವ ಕಾಲೇಜು ಕುಕ್ಕುಂದೂರು ಕಾರ್ಕಳ ಇವರು ವಹಿಸ್ಕೊಳ್ಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ. ಅವರು ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಇಂದಿನ ಒಂದು ಅಧ್ಯಕ್ಷ ಸ್ಥಾನವನ್ನು ಬಾಲಕೃಷ್ಣರಾವ್ ಪ್ರಾಂಶುಪಾಲರು ಇವರು ಪಥ ಎಂಬ ಒಂದು ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ ಇತ್ತೀಚೆಗೆ. ಆ ಕಾದಂಬರಿಯನ್ನು ಬಿಡುಗಡೆ ಮಾಡಿ ನಾನು ಅವರಿಗೆ ಒಂದು ಆಮಂತ್ರಣ ಪತ್ರಿಕೆಯನ್ನು ಕೊಡಲಿಕ್ಕೆ ಹೋದ ಸಂದರ್ಭದಲ್ಲಿ ನನಗೆ ಈ ಕಾದಂಬರಿಯನ್ನು ಕೊಟ್ಟು ನೀವು ಇದನ್ನು ಓದಿ, ನಿಜವಾಗ್ಲೂ ನಾನು ಓದಿದ್ದೇನೆ, ಭಾರಿ ಒಳ್ಳೆಯ ಕಾದಂಬರಿ, ನಿಮಗೆ ಎಲ್ಲ ಸಿಕ್ಕಿದರೆ ಅದನ್ನು ನೋಡಿ ಓದಿಕೊಳ್ಳಿ, ಒಳ್ಳೆಯ ಕಾದಂಬರಿ. ಇವತ್ತು ನಮ್ಮ ಜೊತೆ ಅಧ್ಯಕ್ಷತಾ ಸ್ಥಾನದಲ್ಲಿ ಇದ್ದ ಶ್ರೀ ಕೆ ಬಾಲಕೃಷ್ಣರಾವ್ ಇವರನ್ನು ನಮ್ಮ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಮಿತಿಯ ಜೊತೆ ಕಾರ್ಯದರ್ಶಿ ಆಗಿರುವಂಥ ಶ್ರೀ ಯೋಗೀಶ್ ಸಾಲ್ಯನ್ ಅವರು ಶಾಲು ಹಾಕಿ ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಪ್ರಮುಖರಾಗಿದ್ದು ಸನಾತನ ಸಂಸ್ಥೆ ಉಡುಪಿ, ಇದರಲ್ಲಿ ಸನಾತನ ಸಂಸ್ಥೆಯ ಅಪಾರ ಜ್ಞಾನ ಹೊಂದಿದವರು. ನಾವು ಅವರನ್ನು ನೀವು ಬರಬೇಕು, ನಮ್ಮ ಒಂದು ಈ ಸಮಾರಂಭದ ಒಂದು ಮುಖ್ಯ ಅತಿಥಿಗಳು ಆಗಬೇಕು ಅಂತ ಕೇಳಿಕೊಂಡಾಗ ಅವರೊಂದು ಒಳ್ಳೆಯ ಮನಸ್ಸಿನಿಂದ ಒಪ್ಕೊಂಡಿದ್ದಾರೆ. ನೀವು ಮಾಡಿ, ನಾವು ಖಂಡಿತ ಬರ್ತೇವೆ ಅಂತ. ಈ ಸಂದರ್ಭದಲ್ಲಿ ಒಂದು ಮುಖ್ಯ ಅತಿಥಿಗಳಾಗಿ ಇವತ್ತು ಸೌ ಅಶ್ವಿನಿ ನಾಯಕ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹಾಗೂ ನಿಮ್ಮ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ.
ಅವರಿಗೆ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಶ್ರೀಮತಿ ಜಯಶ್ರೀ ನಾಯ್ಕ ಅವರು ಶಾಲು ಹಾಕಿ ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಶಾಂತಾ ಪಿ ಸಾಲ್ಯಾನ್, ಮಾಲಕರು ಹೋಟೆಲ್ ಉಷಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್, ಜೋಡ್ ರಸ್ತೆ. ಇವರ ಬಗ್ಗೆ ನಾವು ಹೇಳಲಿಕ್ಕೆ ಏನಿಲ್ಲ, ಯಾಕಂದರೆ ನಾವು ಮೊದಲು ಇಲ್ಲಿ ದಾರಿ ಬದಿಯಲ್ಲಿ ಒಂದು ಸಣ್ಣ ತಗಡಿನ ಶೀಟ್ ಹಾಕಿ ಗೋಡೆ ಕಟ್ಟಿ ನಾವು ಗಣಪತಿಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಿದ್ದೆವು. ಆ ಸಂದರ್ಭದಲ್ಲಿ ಇಲ್ಲಿ ರೋಡು ಅಗಲೀಕರಣ, ರಸ್ತೆ ಅಗಲೀಕರಣ ಆದ ಸಂದರ್ಭದಲ್ಲಿ ನಮಗೆ ಗಣಪತಿಯ ವಿಗ್ರಹವನ್ನು ಇಡಲಿಕ್ಕೆ 5 ದಿನಗಳ ಕಾಲ ಗಣಪತಿಯ ಪೂಜೆ ಮಾಡಲಿಕ್ಕೆ ಜಾಗದ ವ್ಯವಸ್ಥೆ ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಇಲ್ಲಿ ದುರ್ಗಾ ಗೇಮ್ಸ್ ಕ್ಲಬ್ಬಿನ ಒಂದು ಮೈದಾನವನ್ನು ನೋಡಿಕೊಂಡೆವು. ಅಲ್ಲಿ ಪರಿಸ್ಥಿತಿ ಸರಿಯಿಲ್ಲ, ಆ ಸ್ವಚ್ಛತೆಗೂ ಕೂಡ ಪರಿಸ್ಥಿತಿ ಸರಿಯಿಲ್ಲ ಅಂತ ಹೇಳ್ಕೊಂಡು ನಾವು ಇಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಒಂದು ಬಂಡೆಯ ಪಕ್ಕ ಕೂಡ ಜಾಗವನ್ನು ನೋಡಿಕೊಂಡೆವು. ಎಲ್ಲಿ ಜಾಗ ನೋಡಿದ್ರು ನಮಗೆ ಸರಿಯಾದ ಒಂದು ವ್ಯವಸ್ಥೆ ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಈ ಜೋಡ್ ರಸ್ತೆಯ ಬೆಳೆಯುವ ಪ್ರದೇಶ, ನಗರ, ಈ ಪ್ರದೇಶದಲ್ಲಿ ಒಂದು ಬೆಳೆ ಬಾಳುವ ವಸ್ತು ಅದಂದರೆ ಆ ಜಾಗವನ್ನು ನಮಗೆ ಉಚಿತವಾಗಿ ಕೂಡ ಒಂದು ಈ ನಮಗೆ ಗಣಪತಿಯ ವಿಗ್ರಹವನ್ನು ಇಡಲಿಕ್ಕೆ ಆ ಜಾಗವನ್ನು ಉಚಿತವಾಗಿ ನೀಡಿದವರು ಅಂದರೆ ಶಾಂತಾ ಪಿ ಸಾಲ್ಯಾನ್ ಅವರು. ಅವರ ಮಕ್ಕಳು ಸಚಿನ್ ಪಿ ಸಾಲ್ಯಾನ್, ಉಷಾ ಸಾಲ್ಯಾನ್ ಅವರು. ನಾವು ಒಂದು ಖಂಡಿತ ಮರೆಯಲಿಕ್ಕಿಲ್ಲ. ಅವರು ಇವತ್ತು ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಆತ್ಮೀಯವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ದುರ್ಗಾ ಶಾಲೆಯ ನಿವೃತ್ತ ಶಿಕ್ಷಕಿಯಾಗಿರುವಂಥ ಹೇಮಲತಾ ಬಿ ಶೆಟ್ಟಿ ಅವರು ಶಾಲು ಹಾಕಿ ಶಾಲು ಹಾಕಿ ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ದೀಪಾ ಕೆ ವಿಶ್ವನಾಥ್, ಉದ್ಯಮಿಗಳು, ಅಬ್ಬಿಗೆರೆ, ಬೆಂಗಳೂರು. ಇವರು ಬೆಂಗಳೂರು ಅಂದರೆ ಅವರು ಕೊಕ್ಕಂದೂರು ಗ್ರಾಮದ ಹೊಸನೊಟ್ಟಲ್ಲಿ ಇಲ್ಲೇ ಕೊಕ್ಕಂದೂರಿನವರು. ಆದರೆ ಅವರು ವ್ಯವಹಾರ ಮತ್ತು ಮದುವೆ ಎಲ್ಲ ಆಗಿ ಈಗ ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾರೆ ಮಕ್ಕಳ ಜೊತೆ, ಸೊಸೆಯಂದಿರ ಜೊತೆ. ಅವರು ನಮ್ಮನ್ನು ತುಂಬ ಪ್ರೀತಿಯಿಂದ ಕಾಣುವವರು. ಯಾಕಂದರೆ ನಾನು ದುರ್ಗಾ ಪರಮೇಶ್ವರಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷನಾದ ಸಂದರ್ಭದಲ್ಲಿ ಕೂಡ ತುಂಬ ಖುಷಿಪಟ್ಟು ಹೆಮ್ಮೆಪಟ್ಟು ಮೊದಲಿಗೆ ಬಂದು ನನಗೆ ಒಂದು ಶುಭ ಕೋರಿದವರು ಅಂದರೆ ಅವರು. ಅದೇ ರೀತಿ ಇವತ್ತು ನಾನು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ಅವರು ನನ್ನ ಖಾಲಿ ಸ್ಟೇಟಸ್ ನೋಡಿ ಕಾಲ್ ಮಾಡಿದ್ದಾರೆ, ನಿಮಗೆ ಕಂಗ್ರ್ಯಾಚುಲೇಷನ್, ನನ್ನಿಂದ ಏನು ಸಹಾಯ ಬೇಕು ನೀವು ಕೇಳಿ, ಅದರಲ್ಲಿ ಏನು ಬೇಜಾರಿಲ್ಲ. ನಾನು ಹೇಳಿದೆ ನಮಗೆ ಅಂತ ಡೊನೇಷನ್ ಕೇಳೋದು, ಹೀಗೆ ಸಹಾಯ ಕೇಳುವಂಥ ಅಭ್ಯಾಸ ಇಲ್ಲ. ಆದರೆ ನಮ್ಮ ಒಂದು ಪ್ರಾಜೆಕ್ಟ್ ಅಂದರೆ ಅದು ಬೆಳ್ಳಿಯ ಪ್ರಭಾವಳಿ ಒಂದು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಪ್ರಥಮ ಬಾರಿಗೆ ನಮಗೆ 1 ಲಕ್ಷ ರೂಪಾಯಿ ಕೊಟ್ಟು ಸಹಕಾರ ನೀಡಿದವರು ದೀಪಾ ಮೇಡಮ್ ಅವರು. ಇವತ್ತು ನಾವು ಅವರನ್ನು ಮುಖ್ಯ ಅತಿಥಿಗಳಾಗಿ ದೂರದ ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಮೇಲೆ ಪ್ರೀತಿ ಇಟ್ಟು. ಶ್ರೀಮತಿ ದೀಪಾ ಕೆ ವಿಶ್ವನಾಥ್, ಉದ್ಯಮಿಗಳು, ಅಬ್ಬಿಗೆರೆ, ಬೆಂಗಳೂರು. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಮಿತಿಯ ಗೌರವ ಉಪಾಧ್ಯಕ್ಷರಾದ ಸಚಿನ್ ಪಿ ಸಾಲ್ಯಾನ್ ಅವರ ಪತ್ನಿ ಕವಿತಾ ಪಿ ಸಾಲ್ಯಾನ್ ಅವರು ದಯವಿಟ್ಟು ಬಂದು ಶಾಲು ಹಾಕಿ ಹೂವನ್ನು ನೀಡಿ ಗೌರವಿಸಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಹಿಂದಿನ ಅಧ್ಯಕ್ಷರು, ಈಗಿನ ಗೌರವಾಧ್ಯಕ್ಷರಾಗಿರುವಂಥ ರಮೇಶ್ ನಾಯ್ಕರು ಅವರು ಕೂಡ ಉಪಸ್ಥಿತರಿದ್ದಾರೆ. ಇವರಿಗೂ ನಮ್ಮ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯದರ್ಶಿ ಆಗಿರುವಂಥ ಪ್ರಸನ್ನ ಅವರು ಹೂ ನೀಡಿ ಶಾಲು ಹಾಕಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮಿತಿ ಉಪಾಧ್ಯಕ್ಷರು ನನ್ನ ಜೊತೆ ಎಲ್ಲದರಿಗೂ ಬೆನ್ನೆಲುಬಾಗಿ
ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರೋತ್ಸಾಹ ನೀಡಿ ನಮ್ಮ ದುರ್ಗಾ ಪರಮೇಶ್ವರಿ ಸೊಸೈಟಿಯ ಎಲೆಕ್ಷನ್ ಸಂದರ್ಭ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಇರ್ಬೋದು, ನಮ್ಮ ಆ ಸೊಸೈಟಿಯಲ್ಲಿ ಕೂಡ ಉಪಾಧ್ಯಕ್ಷರಾಗಿ, ಅದೇ ಕೂಡ ಈ ನಮ್ಮ ಸಮಿತಿಯಲ್ಲಿ ಕೂಡ ಉಪಾಧ್ಯಕ್ಷರಾಗಿ ಆ ಬೆಳ್ಳಿಯ ಪ್ರಭುಗಳು ಇರ್ಬೋದು, ಗಣೇಶ ಚತುರ್ಥಿ ಮಾಡುವಂಥ 5 ದಿನದ ಕಾಲದ ಕಾರ್ಯಕ್ರಮ ಇರ್ಬೋದು, ಸತತ ಫೆಬ್ರವರಿಯಿಂದ ನಮ್ಮ ಜೊತೆ ಪ್ರತಿಯೊಂದಕ್ಕೂ ಯಾವುದಕ್ಕೂ ಆಗೋದಿಲ್ಲ, ಸಂತು ನೀನು ಮಾಡು, ನಾನಿದ್ದೇನೆ ನಿಮ್ಮ ಜೊತೆ, ನನಗೆ ಸಮಯ ಇಲ್ಲ, ನಾನು ಬ್ಯುಸಿ ಇದ್ದೇನೆ, ಆದರೂ ಕೂಡ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಪ್ರತಿಯೊಂದಕ್ಕೂ ಯಾವುದಕ್ಕೂ ಆಗೋದಿಲ್ಲ ಅಂತ ಹೇಳದೆ ನಮ್ಮ ಜೊತೆ ನನಗೆ ಸಂಪೂರ್ಣ ಸಹಕಾರ ನೀಡಿದಂಥ ನಮ್ಮ ಸಮಿತಿ ಉಪಾಧ್ಯಕ್ಷರಾಗಿರುವಂಥ ವೃಷಭ್ ರಾಜ್ ಕಡಂಬ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತೇನೆ. ಇವರಿಗೆ ನಮ್ಮ ಕೋಶಾಧಿಕಾರಿ ಆಗಿರುವಂಥ ಕಿಶೋರ್ ಕುಮಾರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಇರುವಂಥ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು, ಸಮಿತಿಯ ಸದಸ್ಯರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡಸ್ತೆಯ ಹಳೆಯ ನೆನಪುಗಳನ್ನು, ಇದಕ್ಕೆ ಶ್ರಮಪಟ್ಟ ಹಿರಿಯರನ್ನು ನೆನೆಸಿಕೊಂಡು 42 ವರ್ಷ ಅಂದರೆ ಸರಿಸುಮಾರು 1983ರಲ್ಲಿ ಈ ಒಂದು ಗಣೇಶೋತ್ಸವ ಜೋಡಸ್ತೆಯಲ್ಲಿ ಪ್ರಾರಂಭವಾಗಿರಬಹುದು ಅಂತ ಹೇಳುತ್ತಾ, ಎಲ್ಲ ಅತಿಥಿಗಳನ್ನು ಈ ಸಮಾರಂಭಕ್ಕೆ ಸ್ವಾಗತಿಸಿದಂತ ನಮ್ಮ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ರಾವ್ರನ್ನು ಈ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ಸಮಿತಿಯ ಸದಸ್ಯರು, ನಮ್ಮ ದೇಶದ ಸೈನಿಕರು ಆಗಿರುವಂತ ಗೌರವಾನ್ವಿತ ಪ್ರವೀಣ್ ಶೆಟ್ಟಿ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಊರಿನ ಹೆಮ್ಮೆಯ ಸೈನಿಕ, ದೇಶ ಕಾಯವನ್ನು ಮಾಡ್ತಿರುವಂತಹ ಕೋಡಿಯಾಲು ಪ್ರವೀಣ್ ಶೆಟ್ಟಿ ಅವರನ್ನು ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ವರ್ಷಂಪ್ರತಿ ಹಲವಾರು ಸ್ಪರ್ಧೆಗಳು, ಈ ಗಣೇಶೋತ್ಸವ ಸಮಿತಿ ಎಲ್ಲ ಕ್ಷೇತ್ರದ ಸಾಧಕರಿಗೆ ಪ್ರೋತ್ಸಾಹವನ್ನು ಖಂಡಿತವಾಗಲೂ ನೀಡ್ತಾ ಬಂದಿದ್ದೇವೆ. ಈ ವರ್ಷ ಮಕ್ಕಳಿಗೆ ವಿಶೇಷವಾಗಿ ಭಕ್ತಿಗೀತೆ ಮತ್ತು ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಹಾಗೂ ಸಣ್ಣ ಮಕ್ಕಳಿಗೆ ಆಟೋಟ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದೇವೆ. ಇದರ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಈಗ ಮಾಡಲಿಕ್ಕಿದೆ. ಮಕ್ಕಳಲ್ಲಿ ಒಂದು ವಿನಂತಿ, ದಯಮಾಡಿ ಯಾರ್ಯಾರು ಬಹುಮಾನ ಪಡೆದಿದ್ರೆ ಆದಷ್ಟು ಬೇಗ ವೇದಿಕೆಯ ಮುಂದೆ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ, ಈ ಬಹುಮಾನದ ಪಟ್ಟಿಯನ್ನು ವಾಚಿಸುವರೆ ನಮ್ಮ ಗೌರವ ಕಾರ್ಯದರ್ಶಿ ಶ್ರೀ ಗಣೇಶ್ ಪುಲಿ ಅವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಅಂಗನವಾಡಿಯ ವಿಭಾಗದಲ್ಲಿ ಭಕ್ತಿಗೀತೆ ಸ್ಪರ್ಧೆ. ಪ್ರಥಮ ಶ್ರೀನಿಕಾ, ದ್ವಿತೀಯ ಅದ್ವಿಷಾ ರಾವ್. ಪ್ರಥಮ ಅದ್ವಿಷಾ ರಾವ್. ದಯಮಾಡಿ ಹೆತ್ತವರ ಮಕ್ಕಳನ್ನು ಆದಷ್ಟು ಬೇಗ ವೇದಿಕೆ ಕಳಿಸಿಕೊಳ್ಬೇಕು, ಪುಟಾಣಿ ಮಕ್ಕಳನ್ನು. ಇಂದಿನ ಮುಖ್ಯ ಅತಿಥಿಯವರಂತ ದೀಪಾ ವಿಶ್ವನಾಥ್ ಅವರು ಈ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 1 ರಿಂದ 4ನೇ ತರಗತಿ. ಪ್ರಥಮ ಆರಾಧ್ಯ ರಾವ್, ದ್ವಿತೀಯ ಸ್ಮೃತಿ. ಆದಷ್ಟು ಬೇಗ ಬರಬೇಕು. ಸ್ಮೃತಿ ದ್ವಿತೀಯ. ತೃತೀಯ ಸಮಿತಾ ಸಾಲಿಯನ್.
ದ್ವಿತೀಯ ಸ್ಮಿತಿ, ತೃತೀಯ ಸಮಿತಾ ಸಾಲಿಯಾನ್. ಐದರಿಂದ 7ನೇ ತರಗತಿ. ಪ್ರಥಮ ಸಾನ್ನಿಧ್ಯ, ದ್ವಿತೀಯ ಸಾಹಿತ್ಯ, ಸಾನ್ನಿಧ್ಯ ಪ್ರಥಮ. 5ರಿಂದ 7ನೇ ತರಗತಿ ಭಕ್ತಿಗೀತೆ ಸ್ಪರ್ಧೆ. ಬಹುಮಾನವನ್ನು ಪಡೆದಿರುವಂತಹ ಪುಟಾಣಿಗಳು ವೇದಿಕೆಯ ಮುಂದೆ ಬನ್ನಿ. ನಿಮಗೆ ಸಾಹಿತ್ಯ. ಗೊತ್ತಿದೆ ನಮಗೆ ಬಹುಮಾನ ಬಂದಿದೆ ಅಂತೇಳಿ. ಸಾಹಿತ್ಯ ದ್ವಿತೀಯ, ತೃತೀಯ ತನಿಷಾ, ಬನ್ನಿ ಬನ್ನಿ, ಆ ಕಡೆಯಿಂದ ಬರೋ. 8ರಿಂದ 10ನೇ ತರಗತಿ. ಪ್ರಥಮ ಸೃಜನ್ ಭಕ್ತಿಗೀತೆ ಸ್ಪರ್ಧೆಯಲ್ಲಿ 8ರಿಂದ 10ನೇ ತರಗತಿ ಪ್ರಥಮ ಸೃಜನ್, ದ್ವಿತೀಯ ಸುದೀಕ್ಷಾ, ದ್ವಿತೀಯ. ಸಾರ್ವಜನಿಕ ಭಕ್ತಿಗೀತೆಯಲ್ಲಿ ಪ್ರಥಮ ಪ್ರಕಾಶ್ ನಾಯ್ಕ್, ಸಾರ್ವಜನಿಕ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಕಾಶ್ ನಾಯ್ಕ್, ದ್ವಿತೀಯ ಹರಿಶೆಟ್ಟಿ, ತೃತೀಯ ಸಂತೋಷ್ ನಾಯಕ್. ವಂದನೆಗಳು ದೀಪಾ ಕೆ ವಿಶ್ವನಾಥ್ ಅವರಿಗೆ. ಮುಂದಿನ ಬಹುಮಾನವನ್ನು ಇನ್ನೊರೇ ಮುಖ್ಯ ಅತಿಥಿ ಹಿರಿಯರು ಆಗಿರುವಂತಹ ಶ್ರೀಮತಿ ಶಾಂತಾ ಪಿ ಸಾಲಿಯಾನ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆ 1ರಿಂದ 4ನೇ ತರಗತಿ. ಪ್ರಥಮ ಶ್ರೇಷ್ಠ ಆರ್ ಆಚಾರ್ಯ ಮತ್ತು ಇಬ್ಬರು ಹಂಚಿಕೊಂಡಿದ್ದಾರೆ. ವೇದಾಂತ್, ದ್ವಿತೀಯ ಇಬ್ಬರು ಲಾಸ್ಯ ಶೆಟ್ಟಿ ಮತ್ತು ವೇದಾಂತ್, ತೃತೀಯ ಆರಾಧ್ಯ ರಾವ್. ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ 5ರಿಂದ 7ನೇ ತರಗತಿ. ಪ್ರಥಮ ಸಾಹಿತ್ಯ, 5ರಿಂದ 7ನೇ ತರಗತಿ ಪ್ರಥಮ ಸಾಹಿತ್ಯ, ದ್ವಿತೀಯ ಆದ್ಯಶ್ರೀ, ತೃತೀಯ ಅಮಿತಾ ಪೈ ಮತ್ತು ತ್ರಿಷಾ ಇಬ್ಬರು ಹಂಚಿಕೊಂಡಿದ್ದಾರೆ. ತೃತೀಯ ಇಬ್ಬರು ಆದ್ಯಶ್ರೀ, ಅಮಿತಾ ಪೈ ಮತ್ತು ತ್ರಿಷಾ. 8ರಿಂದ 10ನೇ ತರಗತಿ ಗಣೇಶನ ಸ್ಪರ್ಧೆ ಬಿಡಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಲಹರ್ ಆರ್ ಶಿಟಿ, ದ್ವಿತೀಯ ಮಾನಸ್ವಿ ಶರ್ಮಾ, ತೃತೀಯ ಇಬ್ಬರು ಹಂಚಿಕೊಂಡಿದ್ದಾರೆ. ಸಾಹಿತ್ಯ ಮತ್ತು ಭವಿತ್ ಎಸ್ ಆಚಾರ್ಯ, ತೃತೀಯ ಸಾಹಿತ್ಯ ಮತ್ತು ಭವಿತ್ ಎಸ್ ಆಚಾರ್ಯ. ಸಾರ್ವಜನಿಕ ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಸನ್ನಿಧಿ ಸಾರ್ವಜನಿಕ ವಿಭಾಗದಲ್ಲಿ. ವಂದನೆಗಳು ಮುಖ್ಯ ಅತಿಥಿ ಆಗಿರುವಂತಹ ಶಾಂತಾ ಪಿ ಸಾಲಿಯಾನ್ ಅವರಿಗೆ. ಮುಂದಿನ ಪಾಸಿಂಗ್ ಬಾಲ್ ತೃತೀಯ, ಒಂಟಿ ಕಾಲಿನ ಓಟ ಪ್ರಥಮ ಪ್ರಣವ್ ನಾಯ್ಕ್. ಒಂದು ಜೋರಾದ ಕಪ್ಪೆ ಓಟ ಪ್ರಥಮ, 50 ಮೀಟರ್ ಓಟ ದ್ವಿತೀಯ, ಪಾಸಿಂಗ್ ದಿ ಬಾಲ್ ತೃತೀಯ, ಒಂಟಿ ಕಾಲಿನ ಓಟ ಪ್ರಥಮ. ಚಪ್ಪಾಳೆ ತಟ್ಟಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಪ್ಪೆ ಓಟ ದ್ವಿತೀಯ, 50 ಮೀಟರ್ ಓಟ ತೃತೀಯ, ಪಾಸಿಂಗ್ ದಿ ಬಾಲ್ ಪ್ರಥಮ, ಸಮತೋಲನ ನಡಿಗೆ ತೃತೀಯ. ರಿವಾಂಶ್. ಕಪ್ಪೆ ಓಟ ತೃತೀಯ, 50 ಮೀಟರ್ ಪ್ರಥಮ, ಒಂಟಿಕಾಲಿನ ಓಟ ದ್ವಿತೀಯ, ಸಮತೋಲನ ನಡಿಗೆ ದ್ವಿತೀಯ. ಆರ್ಯ ಅಮೆರಿಕದಲ್ಲಿರೋದ್ರಿಂದ ಅವರ ಅಜ್ಜಿ ನಮ್ಮೆಲ್ಲರ ಶಿಕ್ಷಕಿ, ಗೌರವದ ಶಿಕ್ಷಕಿಯಾರುವಂತ ಹೇಮಲತಾ ಟೀಚರ್ ಅವರು ಬಹುಮಾನವನ್ನು ಪಡಿತಾ ಇದ್ದಾರೆ. ಅವನು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಮೆರಿಕಕ್ಕೆ ತೆರಳಿದ್ದಾನೆ. ಕಪ್ಪೆ ಓಟ ತೃತೀಯ, 50 ಮೀಟರ್ ಓಟ ತೃತೀಯ, ಪಾಸಿಂಗ್ ದಿ ಬಾಲ್ ದ್ವಿತೀಯ. ಏಕಾಂಶ್. ಕಪ್ಪೆ ಓಟ ತೃತೀಯ, 50 ಮೀಟರ್ ಓಟ ತೃತೀಯ, ಪಾಸಿಂಗ್ ದಿ ಬಾಲ್ ದ್ವಿತೀಯ.
ಒಂಟಿ ಕಾಲಿನ ಓಟ ತೃತೀಯ, ಸಮತೋಲನ ನಡಿಗೆ ಪ್ರಥಮ ಅದ್ವಿತ್. 1 ರಿಂದ 4ನೇ ತರಗತಿ ಹುಡುಗರ ಮತ್ತು ಹುಡುಗಿಯರ ಕಪ್ಪೆ ಓಟ ಪ್ರಥಮ, 100 ಮೀಟರ್ ಓಟ ಪ್ರಥಮ ಯತಿಕಾ. 1 ರಿಂದ 4ನೇ ತರಗತಿ ಕಪ್ಪೆ ಓಟ ಪ್ರಥಮ, 100 ಮೀಟರ್ ಓಟ ಪ್ರಥಮ ಯತಿಕಾ. ತಲೆಯಲ್ಲಿ ಪುಸ್ತಕ ಇಟ್ಟು ಓಡುದು ತೃತೀಯ. ಒಟ್ಟು 3 ಬಹುಮಾನ ಇದೆ. ಕಪ್ಪೆ ಓಟದಲ್ಲಿ ದ್ವಿತೀಯ ಆರಾಧ್ಯ. ಕಪ್ಪೆ ಓಟ ತೃತೀಯ, 100 ಮೀಟರ್ ಓಟ ಪ್ರಥಮ ಅದ್ವಿತ್. ಒಂಟಿ ಕಾಲಿನ ಓಟ ಪ್ರಥಮ ಅದ್ವಿತ್. ಬಹುಮಾನ ಪಡೆದಿರೋ ಮಕ್ಕಳಲ್ಲಿ ಕಪ್ಪೆ ದಯಮಾಡಿ ಓಟ ಬಹುಮಾನ ಪಡೆದಿದ್ದೀರಿ ಅಂತ ನಿಮಗೆ ಗೊತ್ತಿದೆ. ಬಹುಮಾನ ವಿತರಣಾ ಸಮಾರಂಭ ನಡೀತಾ ಇದೆ. ದಯಮಾಡಿ ವೇದಿಕೆಯ ಮುಂದೆ ಬನ್ನಿ. ಒಂಟಿ ಕಾಲಿನ ಓಟ ಪ್ರಥಮ ಸೈಫ್ ಮುನಾ ಸೈಫ್. ಯಾರು? 1 ರಿಂದ 4ನೇ ತರಗತಿ. 1 ರಿಂದ 4ನೇ ತರಗತಿ ಒಂಟಿ ಕಾಲಿನ ಓಟ ದ್ವಿತೀಯ, 100 ಮೀಟರ್ ಓಟ ತೃತೀಯ, ತಲೆಯಲ್ಲಿ ಪುಸ್ತಕ ಇಟ್ಕೊಂಡು ಓಡೋದು ದ್ವಿತೀಯ ಮುಕ್ಕಣ್ಣ. ಮುಖಂಡ ಆದಷ್ಟು ಬೇಗ ನೀವು ಬರ್ಬೇಕಣ್ಣ. ಕಾರ್ಯಕ್ರಮವನ್ನು ನಾವು ಮುಂದುವರಿಸಬೇಕು. 3 ಬಹುಮಾನ ಇದೆ. 1 ರಿಂದ 4ನೇ ತರಗತಿ ಮುಕ್ಕಣ್ಣ. ಮಕ್ಕಳು ಗಲಾಟೆ ಮಾಡಬಾರ್ದಿಲ್ಲ. ಮುಖಂಡ ಒಂಟಿ ಕಾಲಿನ ಓಟ ತೃತೀಯ ವೇದಾಂತ್. ಒಂಟಿ ಕಾಲಿನ ಓಟ ತೃತೀಯ ವೇದಾಂತ್. ಮಕ್ಕಳೆಲ್ಲ ಓಡಾಡಿಕೊಂಡು ಬನ್ನಿ. ಒಂಟಿ ಕಾಲಿನ ಓಟ ಲಿಂಬು ಚಮಚ ಓಟ. ಇದು ಪ್ರಥಮ. 1ರಲ್ಲಿ ಪ್ರಥಮ, 1ರಲ್ಲಿ ತೃತೀಯ ತ್ರಿಷಾ. ಒಂಟಿ ಕಾಲಿನ ಓಟದಲ್ಲಿ ದ್ವಿತೀಯ ತ್ರಿಷಾ. 100 ಮೀಟರಲ್ಲಿ ತೃತೀಯ ತ್ರಿಷಾ. ಒಂಟಿ ಕಾಲಿನ ಓಟ ಪ್ರಥಮ, ಲಿಂಬು ಚಮಚ ತೃತೀಯ ಪ್ರತೀಕ್ಷಾ. ಒಂಟಿ ಕಾಲಿನ ಓಟ ತೃತೀಯ ಸಿಂಧು. ಈ ಸಲ ಆಟೋಟ ಸ್ಪರ್ಧೆಗಳು ತುಂಬಾ ಮಕ್ಕಳು ಭಾಗವಹಿಸಿದ್ದಾರೆ. ತುಂಬಾ ಮಕ್ಕಳು ಬಹುಮಾನವನ್ನು ಪಡೆದಿದ್ದಾರೆ. 100 ಮೀಟರ್ ಓಟ ದ್ವಿತೀಯ ಸೈಫ್. 100 ಮೀಟರ್ ಓಟ ದ್ವಿತೀಯ ಸೈಫ್. 100 ಮೀಟರ್ ಓಟ ದ್ವಿತೀಯ ಇಬ್ಬರಿದ್ದಾರೆ. ಶರಣ್ಯ ರಾವ್. ಶರಣ್ಯ ರಾವ್. ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ಪ್ರಥಮ ವೀರ್. ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ಲಿಂಬು ಚಮಚ. ಇನ್ನೊಂದು ಬಹುಮಾನ ಅಮೆರಿಕಕ್ಕೆ. ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ದ್ವಿತೀಯ, ಲಿಂಬು ಚಮಚ ಓಟದಲ್ಲಿ ದ್ವಿತೀಯ ಆರಾಧ್ಯ ರಾವ್. ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ಪ್ರಥಮ, ಲಿಂಬು ಚಮಚ ಪ್ರಥಮ ಪಲ್ಲವಿ. ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ತೃತೀಯ ಮೂರ್ಪ. ಮೂರ್ಪ ಅಂದ್ರೆ ಯಾರು? ತೃತೀಯ ಮೊಹಮ್ಮದ್. ಇಬ್ಬರು ಇದ್ದಾರೆ ತೃತೀಯ, ಮೂರ್ಪ ಮತ್ತು ಮೊಹಮ್ಮದ್. ಮಾರ್ಪ ಮಾರ್ಪ ಮಾರ್ಫ ಮತ್ತು ಮೊಹಮ್ಮದ್. ಒಂಜಿ 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 ಕುಡರಿ ರೆಡ್ಡಿ ಜನ. 5 ರಿಂದ 7ನೇ ತರಗತಿ ಹುಡುಗರು ಒಂಟಿ ಕಾಲಿನ ಓಟ ಪ್ರಥಮ ಹಸೈನ್. ಹಸ್ನೈನ್. ಹಸ್ನೈನ್. ಒಂಟಿ ಕಾಲಿನ ಓಟ ದ್ವಿತೀಯ, ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ಪ್ರಥಮ ವಂಶಿತ್. ಒಂಟಿ ಕಾಲಿನ ಓಟ ತೃತೀಯ ಆದೀಶ್. ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ದ್ವಿತೀಯ ಗಿರೀಶ್. ಗಿರೀಶ್ ಇಲ್ವಾ? ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ತೃತೀಯ ಸ್ನೇಹಲ್. 5 ರಿಂದ 7ನೇ ತರಗತಿಯ ಹುಡುಗಿಯರು ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ಪ್ರಥಮ ಲಿಂಬು ಚಮಚ ಪ್ರಥಮ ಶೆಹನ್ಶಾ. ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ದ್ವಿತೀಯ, ಲಿಂಬು ಚಮಚ ತೃತೀಯ ನೀಕ್ಷಾ. ಲಿಂಬು ಚಮಚ ದ್ವಿತೀಯ ತನಿಷಾ. ತಲೆಯಲ್ಲಿ ಪುಸ್ತಕ ಇಟ್ಟು ಓಡುವುದು ತೃತೀಯ ಅಲ್ಫಾಸ್. ಒಂಟಿ ಕಾಲಿನ ಓಟ ಪ್ರಥಮ ಪ್ರಣಯ.
ಒಂಟಿಕಾಲಿನ ಓಟ ಪ್ರಥಮ ಪ್ರಣಯ, ಒಂಟಿಕಾಲಿನ ಓಟ ದ್ವಿತೀಯ ದಿಶಾ, ಒಂಟಿಕಾಲಿನ ಓಟ ತೃತೀಯ ಆದ್ಯ. 5ರಿಂದ 10ನೇ ತರಗತಿಯ ಹುಡುಗಿಯರಿಗೆ 3 ಕಾಲಿನ ಓಟ ಪ್ರಥಮ ಗುಲಾಬ್ ಶಾ ಮತ್ತು ಪ್ರಣಯ ಇಬ್ಬರು ಬನ್ನಿ. ದ್ವಿತೀಯ ದಿಶಾ ಮತ್ತು ತನಿಷಾ, ತೃತೀಯ ಸ್ಪಂದನ ಮತ್ತು ಅಲ್ಫಾಸ್. ಧನ್ಯವಾದಗಳು. ಧನ್ಯವಾದಗಳು. ಬಹುಮಾನ ಪಡೆದಂತ ಎಲ್ಲ ಮಕ್ಕಳಿಗೂ ಹಾಗೂ ಬಹುಮಾನ ನೀಡಿದಂತ ಎಲ್ಲ ಮುಖ್ಯ ಅತಿಥಿಗಳಿಗೂ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕ್ರೀಡೆಗೆ ಪ್ರೋತ್ಸಾಹ ನೀಡಿದಂಗೆ ಇಂದು ನಮ್ಮ ಊರಿನ 4 ಕುಟುಂಬದವರು ಬಹಳ ಕಷ್ಟದಲ್ಲಿದ್ದಾರೆ ಎಂದು ನಮ್ಮ ಸಮಿತಿಯಲ್ಲಿ ಬಂದು ಹೇಳಿದಾಗ ಅವರಿಗೆ ನಮ್ಮಲ್ಲಾಗುವಷ್ಟು ಸಹಾಯ ನೀಡುವ ದೊಡ್ಡ ಮನಸ್ಸು ನಮ್ಮ ಸಾರ್ವಜನಿಕ ಗಣೇಶ ಸಮಿತಿಯ ಎಲ್ಲ ಅಧ್ಯಕ್ಷರೊಂದಿಗಿರುವಂತಹ ಎಲ್ಲ ಸದಸ್ಯರದು. ಇಂದು ಕಳೆದ ಕೆಲವು ವರ್ಷಗಳ ಹಿಂದೆ ಕೆಲಸವನ್ನು ಮಾಡುತ್ತಿರುವಾಗ ಆದಂತ ಅವಘಡದಿಂದ ಸೊಂಟದ ಕೆಳಗೆ ಬಲವನ್ನು ಕಳ್ಕೊಂಡಿರುವಂತ ಶಿವಾನಂದ್ ಪೈ ಅವರು ಸುಮಾರು 25 ವರ್ಷದಿಂದ ಮನೆಯ ಒಳಗೆ ಇದ್ದು ಇದ್ದಾರೆ. ಯಾವುದೇ ದುಡಿಮೆ ಮಾಡದೆ ಕೂತಲ್ಲಿ ಇದ್ದು ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಪರವಾಗಿ ಅವರ ಧರ್ಮಪತ್ನಿ ದಯಮಾಡಿ ವೇದಿಕೆಯ ಮೇಲೆ ಬರಬೇಕು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ಕೊಡುವಂತ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ, ಸುರಿಯಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಪರಮಶಿವ ದುರ್ಗಾನಗರ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯ ಮೇರೆಗೆ ಅವರಿಗೆ ಸಹಾಯಹಸ್ತವನ್ನು ನೀಡ್ತಾ ಇದ್ದೇವೆ. ಅವರ ಕುಟುಂಬಸ್ಥರು ಯಾರಾದ್ರೂ ಇದ್ರೆ ವೇದಿಕೆಗೆ ಬಂದು ಪಡೆದುಕೊಳ್ಬೇಕು. ಆದಿತ್ಯ ಟ್ರಸ್ಟ್ ಕೇಳಿಕೊಳ್ತಾ ಇದ್ದೇನೆ. ಮಂಜುಳಾ ಹೊಟ್ಟೆ ನೋವು ಅಪೆಂಡಿಕ್ಸ್ ಇಂದ ಬಳಲುತ್ತಿದ್ದು ಟಿಬಿ ಆಪರೇಷನ್ ಅಪೆಂಡಿಕ್ಸ್ ಆಪರೇಷನ್ ಮಾಡಬೇಕಾಗಿದೆ. ಅದರೊಟ್ಟಿಗೆ ಟಿಬಿ ಕಾಯಿಲೆ ಇದೆ. ಅದರಿಂದ ಅವರು ಸಹಾಯಹಸ್ತವನ್ನು ಕೇಳ್ತಾ ಇದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸಹಾಯಹಸ್ತ ನೀಡ್ತಾ ಇದ್ದೇವೆ. ಅವರು ಪಡ್ಕೊಳ್ಬೇಕಾಗಿ ಶಾಂತ ಪೀಸಲನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಸಾರ್ವಜನಿಕರ ನೆರವಿನಿಂದ ಈ ಒಂದು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ನನಗೆ ಸಂತೋಷ್ ಅವರು ಹೇಳಿದ್ರು 1-2 ಮಾತಾಡಿ ಅಂತ. ನಾನು ಅವ್ರನ್ನ ಕೇಳಿದೆ, ನಾನು ಏನು ಮಾತಾಡಲಿ, ನಾನು ಅಷ್ಟೊಂದು ವೇದಿಕೆಯಲ್ಲಿ ಹೋಗಿ ಬಂದವಳು ಅಲ್ಲ, ಉದ್ಯಮಿ ಹೌದು, ಆದರೆ ಎಲ್ಲ ಕಡೆ ಹೋಗಿ ಭಾಷಣ ಮಾಡುವಷ್ಟು ದೊಡ್ಡ ಮನುಷ್ಯಳಂತ ಅಲ್ಲ. ಆದರೂ 1-2 ಮಾತಾಡ್ತೀನಿ. ಇದು 42ನೇ ವರ್ಷದ ಗಣೇಶೋತ್ಸವ. ಈ ಗಣೇಶೋತ್ಸವದಲ್ಲಿ ನಮ್ಮ ಅಧ್ಯಕ್ಷರಾದ ಸಂತೋಷ್ ರಾವ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಇಷ್ಟೊಂದು ದೊಡ್ಡ ಕೆಲಸಗಳಾಗ್ತಾ ಇದೆ ಅಂದರೆ ಭಾಳ ಸಂತೋಷದ ಕೆಲಸ. ಅದೂ ಅಲ್ಲದೆ ಇವಾಗ ಬೆಳ್ಳಿಯ ಪ್ರಭಾವಳಿಯನ್ನು ಮಾಡಿಸಿ ಎಲ್ಲ ಮಾಡಿದ್ದಾರೆ. ಅದು ತುಂಬ ದೊಡ್ಡ ಕೆಲಸ. ಅದು ದೇವರ ಕೆಲಸ ಅಂದರೆ ಒಬ್ಬರಿಬ್ಬರಿಂದ ಮಾಡುವಂಥದ್ದಲ್ಲ. ಇಡೀ 4-5 ಒಂದು 10-6 ಕೈ ಸೇರಿದ್ರೇ ಅದು ದೇವರ ಕೆಲಸ ಆಗೋದು. ಅದು ಈ ಕೆಲಸಕ್ಕೆ ಪ್ರಭಾವಳಿ ಮಾಡಿಸೋಕ್ಕೆ ಅಂತ ಮಾಡಿದ ಎಲ್ಲರಿಗೂ, ಸಮಿತಿಯಿಂದ ಆಗಲಿ, ಎಲ್ಲ ಹೊರಗಡೆಯಿಂದ ಬಂದವರಿಗಾಗಲಿ, ಯಾರೋ ಅದಕ್ಕೆ ಅಮೌಂಟ್ ಅಂತ ಅಂದರೆ ಹಣವನ್ನು ಕೊಡಿಸ್ತಾರೋ ಅವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇಲ್ಲಿಗೆ ಸೇರಿದಂಥ ಗಣ್ಯರಿಗೆ ನನ್ನ ಎಲ್ಲರಿಗೂ ಹಾರ್ದಿಕ ವಂದನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧನೆ ಮಾಡಿದಂತ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವಂತ ಸಮಯ. 2024-25ನೇ ಸಾಲಿನ 7ನೇ ತರಗತಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಯ್ಯಪ್ಪನಗರ ಕುಕ್ಕುಂದೂರು ಇಲ್ಲಿಯ 3 ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಯ್ಯಪ್ಪನಗರ ಕುಕ್ಕುಂದೂರು ಇಲ್ಲಿನ ವಿದ್ಯಾರ್ಥಿನಿಯಾಗಿರುವಂತ ಸ್ವೀಕೃತಿ ಶರ್ಮಾ ಸ್ಥಾನವನ್ನು ಪಡೆದಿರ್ತಾರೆ. ಅತಿ ಹೆಚ್ಚು ಅಂಕ ಗಳಿಸಿರುವುದರಲ್ಲಿ ದ್ವಿತೀಯ. ಅದೇ ರೀತಿ ದುರ್ಗಾದೇವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅನುಶ್ರೀ. ಗಣೇಶೋತ್ಸವದ ಮೊದಲಿಗೆ
ವಿಘ್ನಹರ್ತನೂ ಬುದ್ಧಿದಾತನೂ ಆದ ಶ್ರೀ ಗಣಪತಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಸನಾತನ ಸಂಸ್ಥೆಯ ಸಂಸ್ಥಾಪಕರು ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ್ ಅಟವಳೆ ಇವರ ಪಾವನ ಚರಣಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತ ಇರುವಂತಹ ಸಮಸ್ತ ಗಣ್ಯರಿಗೆ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತ ಇರುವಂತಹ ಭಕ್ತಾಭಿಮಾನಿಗಳಿಗೆ ನನ್ನ ಭಾವಪೂರ್ಣ ನಮಸ್ಕಾರ. ಶ್ರೀಮತಿ ದೀಪಾ ಕೆ ವಿಶ್ವನಾಥ್ ಹೇಳಿದ ಹಾಗೆ, ಇವತ್ತು ಈ ಒಂದು ಜೋಡ್ ರಸ್ತೆಯ 42ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಒಂದು ಅಂತಿಮ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಇಲ್ಲಿ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ, ಇದು ಅಂತಿಮ ಇರ್ಬೋದು, ಅಂತಿಮ ದಿನ ಇರ್ಬೋದು, ಆದರೆ ನಮ್ಮ ಆಚರಣೆ ಆಧ್ಯಾತ್ಮಿಕ ಪ್ರಯತ್ನಗಳು ಅಂತಿಮ ಆಗಿರಬಾರ್ದು ಅಂತ ನಾನು ಭಕ್ತಾಭಿಮಾನಿಗಳಲ್ಲಿ ಕೇಳ್ಕೊಳ್ಳುವಂಥದ್ದು. ಬಂಧುಗಳೇ, ನಮಗೆ ಯಾರಿಗೆ ಗಣೇಶನ ಬಗ್ಗೆ ಗೊತ್ತಿಲ್ಲ? ನಾನು ಶ್ರೀಯುತ ಸಂತೋಷರಾವ್ ಇವತ್ತು ಕೇಳಿಕೊಂಡೆ, ನಾನು ಯಾವ ವಿಷಯ ಹೇಳಬೇಕು? ಅವ್ರು ಹೇಳಿದ್ರು ಗಣೇಶನ ಬಗ್ಗೆ ಹೇಳಿ ಅಂತ. ನಮಗೆಲ್ಲರಿಗೂ ಗಣೇಶನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ಎಷ್ಟು ಸತ್ಯವೋ, ಆದರೆ ಕೆಲವೆಲ್ಲ ವಿಷಯಗಳು ಗೊತ್ತಿರಲಿಕ್ಕಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಹಾಗಾಗಿ ನಾನು ಭಕ್ತಾಭಿಮಾನಿಗಳಲ್ಲಿ ಒಂದು ಕಳಕಳಿಯ ವಿನಂತಿ ಹೇಳಿದರೆ, ತಾವು ಪರಸ್ಪರ ಮಾತನಾಡೋದನ್ನು ಬಿಟ್ಟು ಸ್ವಲ್ಪ ಸಮಯ ನಾವೊಂದು ಪ್ರವಚನದಲ್ಲಿ ಏನು ಹೇಳ್ತಾರೆ ಅದನ್ನು ಆಲಿಸಲಿಕ್ಕೆ ಪ್ರಯತ್ನ ಮಾಡೋಣ. ಇದೊಂದು ನನ್ನ ಕಳಕಳಿಯ ವಿನಂತಿ. ಬಂಧುಗಳೇ, ಗಣಪತಿ ಅಂದಾಗ ನಮಗೆ ಮನಸ್ಸಿಗೆ ಗೊತ್ತಾಗೋದು ಪ್ರಥಮ ಪೂಜೆ ಗಣಪತಿಗೆ. ಪ್ರಥಮ ಪೂಜೆ ಯಾಕೆ ಗಣಪತಿಗೆ? ಯಾಕಂತ ಹೇಳಿದರೆ, ಗಣಪತಿ ಅಷ್ಟದಿಕ್ಕುಗಳ ಅಧಿಪತಿ, ಜೊತೆಗೆ ದಶದಿಕ್ಕುಗಳ ಅಧಿಪತಿಯೂ ಹೌದು. ಯಾವಾಗ ನಾವು ಯಾವುದಾದ್ರೂ ಒಂದು ದೇವರ ಪೂಜೆ ಮಾಡಬೇಕಾದ್ರೆ, ಉದಾಹರಣೆಗೆ ದುರ್ಗಾ ನಮಸ್ಕಾರ ಇರ್ಬೋದು, ಸತ್ಯನಾರಾಯಣ ಪೂಜೆ ಇರ್ಬೋದು, ನಾವು ಮೊದಲು ಗಣಪತಿಗೆ ಪ್ರಾರ್ಥನೆ ಮಾಡ್ತೇವೆ. ಯಾಕಂತ ಹೇಳಿದರೆ, ಗಣಪತಿ ತನ್ನ ಅಧೀನದಲ್ಲಿರುವ ಆ ದಿಕ್ಕುಗಳನ್ನು ಬಿಟ್ಟು ಕೊಟ್ಟರೆ ಮಾತ್ರ ಆಯಾ ದೇವತೆಯ ತತ್ವ, ಆಯಾ ದೇವತೆ ಆ ಒಂದು ಪೂಜಾ ಸ್ಥಳಕ್ಕೆ ಬಂದು ಅಲ್ಲಿ ಅವರು ಬರಲಿಕ್ಕೆ ಒಂದು ಇದು ಸಿಗ್ತದೆ. ಅದಕ್ಕಾಗಿ ನಾವು ಗಣಪತಿಗೆ ನಾವು ಪ್ರಥಮ ಪೂಜೆಯನ್ನು ಮಾಡುವಂಥದ್ದು ಬಂಧುಗಳೇ. ಅದರ ಜೊತೆಗೆ ಇನ್ನೊಂದೇನು ಹೇಳಿದರೆ, ಇಲ್ಲಿ ನಾನು ಎಲ್ಲರನ್ನು ಕೇಳುವ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಯಾರ ಮನೆಯಲ್ಲಿ ಗಣಪತಿಯ ಭಾವಚಿತ್ರ ಇಲ್ಲ ಅಂತ ಕೇಳಿದರೆ ಬಹುಶಃ ಇಲ್ಲ ಅನ್ನುವಂಥ ಉತ್ತರ ಬಹಳ ವಿರಳ. ನಮ್ಮೆಲ್ಲರ ಮನಮಂದಿರದಲ್ಲಿ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಗಣಪತಿಯ ಭಾವಚಿತ್ರ ಇದ್ದೇ ಇದೆ, ಹೌದಲ್ಲ? ಹಾಗಾಗಿ ನಾವು ದೇವರ ಕೋಣೆಯಲ್ಲಿ ಗಣಪತಿಯನ್ನು ಮಧ್ಯ ಮಂಡಿಸಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಮಧ್ಯದಲ್ಲಿ ನಾವು ಗಣಪತಿಯನ್ನು ಯಾಕೆ ಮಂಡಿಸುವಂಥದ್ದು? ಯಾಕಂತ ಹೇಳಿದರೆ, 33 ಕೋಟಿ ದೇವತಾ ತತ್ವದಲ್ಲಿ ನಾವು ಮಾತನಾಡುವಂತಹ ಭಾಷೆ, ಅಂದರೆ ನಾವು ಮಾತನಾಡುವ ಭಾಷೆ, ನಾವು ಪರಸ್ಪರ ಮಾತನಾಡುವ ಕೇಳ್ತದೆ, ಅದನ್ನು ನಾದ ಭಾಷೆ ಅಂತ ಹೇಳ್ತೇವೆ. ಈ ನಾದ ಭಾಷೆಯನ್ನು ದೇವತೆಗಳು ಮಾತನಾಡುವ ಭಾಷೆ ಅಂತ ಹೇಳಿದರೆ, ಅತಿ ಸೂಕ್ಷ್ಮ ಪ್ರಕಾಶ ಭಾಷೆಗೆ ರೂಪಾಂತರ ಮಾಡುವಂಥ ಶಕ್ತಿ 33 ಕೋಟಿ ದೇವತೆಗಳಲ್ಲಿ ಕೇವಲ ಗಣಪತಿಗೆ ಇರುವಂಥದ್ದು. ಈಗ ನೀವು ಪ್ರಾರ್ಥನೆ ಮಾಡ್ತೀರಲ್ಲ, ಉದಾಹರಣೆಗೆ ನಿಮ್ಮ ಇಷ್ಟ ದೇವತೆಗೆ, ಆರಾಧ್ಯ ದೇವತೆಗೆ ನೀವು ಪ್ರಾರ್ಥನೆ ಮಾಡ್ತೀರಿ. ನಿಮ್ಮ ಇಷ್ಟಗಳು ಪೂರೈಕೆ ಆಗಲಿ, ನಿಮಗೆ ಕೆಲಸ ಸಿಗಲಿ, ಅಥವಾ ಏನೋ ನೀವು ಪ್ರಾರ್ಥನೆ ಮಾಡ್ತೀರಿ. ಆ ಪ್ರಾರ್ಥನೆಯನ್ನು ಆಯಾ ದೇವತೆಗೆ ತಲುಪಿಸಿ ಅದನ್ನು ಕಾರ್ಯರೂಪಕ್ಕೆ ಒಂದು ತರುವಂತಹ ಕಾರ್ಯ ಗಣಪತಿ ಮಾಡ್ತಾನೆ ಬಂಧುಗಳೇ. ಇದು ಹೇಗಂತ ಹೇಳಿದರೆ, ನಾವೆಲ್ಲ ಒಂದು ಫಾರಿನಿಗೆ ಹೋದರೆ ನಮ್ಮ ಭಾಷೆ ಅವರಿಗೆ ಬರೋದಿಲ್ಲ, ಅವರ ಭಾಷೆ ನಮಗೆ ಬರೋದಿಲ್ಲ, ಮಧ್ಯದಲ್ಲಿ ಒಬ್ಬರು ರೂಪಾಂತರ ಮಾಡಲಿಕ್ಕೆ ಟ್ರಾನ್ಸ್ಲೇಟರ್ ಅಂತ ಇರ್ತಾರೆ. ಹೀಗೆಯೇ ಗಣಪತಿ ಆ ನಮ್ಮ ಭಾಷೆಯನ್ನು ದೇವತೆಗಳ ಭಾಷೆಗೆ, ದೇವತೆಗಳ ಭಾಷೆಯನ್ನು ನಮ್ಮ ಭಾಷೆಗೆ ರೂಪಾಂತರ ಮಾಡುವ ಶಕ್ತಿ ಅಂದರೆ ಗಣಪತಿಗೆ. ಬಂಧುಗಳೇ, ನಾವೆಲ್ಲ ಗಣಪತಿಯ ಮೂರ್ತಿಯನ್ನು ನೋಡಿದ್ದೇವೆ, ಹೌದಲ್ಲ? ಗಣಪತಿಯನ್ನು ನಾವು ಹೊಗಳುವುದಾದರೆ, ಗಣಪತಿ ಏಕದಂತಂ ಚತುರ್ಹಸ್ತಂ ಪಾಶಾಂಕುಶ ಧಾರಿಣಂ ಅಂತ ಹೇಳ್ತೇವೆ. ಗಣಪತಿಯ ಕೈಯಲ್ಲಿ ಅಂಕುಶ ಇದೆ, ಪಾಶ ಇದೆ, ಜೊತೆಗೆ ಮೋದಕ ಪ್ರಿಯ, ಹೌದಲ್ಲ? ಇದರ ಅರ್ಥ ಏನು? ನಿಜವಾಗಿಯೂ ಅದು ಆಯುಧಗಳಿದೆ ಅಂತ ನಮ್ಮ ಮನಸ್ಸಿಗೆ ಬಂದರೂ ಕೂಡ ಅದರ ಹಿಂದೆ ಆಧ್ಯಾತ್ಮಿಕ ಒಂದು ಶಾಸ್ತ್ರ ಇದೆ. ಅಂಕುಶ ಅಂತ ಹೇಳಿದರೆ, ಯಾವಾಗ ಒಂದು ಚಂಚಲ ಮನಸ್ಸನ್ನು ಏಕಾಗ್ರತೆಗೊಳಿಸುವ
ಒಂದು ಆಯುಧ. ಅದು ಹೇಗಂತ ಕೇಳಿದರೆ, ಮನುಷ್ಯನ ಮನಸ್ಸು ತುಂಬ ಚಂಚಲ. ಈಗ ನಾನು ಇಲ್ಲಿ ನೋಡ್ತಾ ಇರೋದಾದರೆ ಎಲ್ಲರೂ ಇಲ್ಲಿ ಕೇಳ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತಾ ಇಲ್ಲ. ಕೆಲವರು ನಿನ್ನೆ ನಾಟಕ ಆಗಿತ್ತು, ಆ ನಾಟಕದ ಗುಂಗಿನಲ್ಲಿರ್ಬೋದು. ಅದು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮೆರವಣಿಗೆ ಪ್ರಾರಂಭ ಆಗುತ್ತೆ, ಆ ಮೆರವಣಿಗೆ ಗುಂಗಿನಲ್ಲಿ ಕೂಡ ಇರ್ಬೋದು. ಆದರೆ ಮನುಷ್ಯನ ಮನಸ್ಸು ಅಷ್ಟು ಚಂಚಲ. ಆ ಚಂಚಲ ಮನಸ್ಸನ್ನು ನಿಯಂತ್ರಣದಲ್ಲಿಡಲಿಕ್ಕೆ ವಿದ್ಯೆ ಸಂಪಾದಿಸುವ ಮಾರ್ಗದಲ್ಲಿ, ಜ್ಞಾನ ಸಂಪಾದನೆ ಮಾಡುವ ಮಾರ್ಗದಲ್ಲಿ ಮುಂದೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಆಯುಧ ಹೇಳಿದರೆ ಗಣಪತಿಯ ಅಂಕುಶ. ಹಾಗೆಯೇ ಗಣಪತಿಯ ಕೈಯಲ್ಲಿ ಪಾಶ ಇದೆ. ಆ ಪಾಶದ ಅರ್ಥ ಏನು ಹೇಳಿದರೆ, ನಾವು ವಿದ್ಯೆ ಸಂಪಾದನೆ ಮಾಡ್ತೇವೆ, ಬುದ್ಧಿ ಸಂಪಾದನೆ ಮಾಡ್ತೇವೆ, ಜ್ಞಾನ ಸಂಪಾದನೆ ಮಾಡ್ತೇವೆ. ಆ ಮಾರ್ಗದಲ್ಲಿ ನಮಗೆ ಅನೇಕ ಅಡಚಣೆಗಳು ಬರ್ಬೋದು, ವಿವಿಧ ಪ್ರಕಾರದ ತೊಂದರೆಗಳು ಬರ್ಬೋದು. ಆ ತೊಂದರೆಗಳನ್ನು ತಮ್ಮ ಪಾಶದಲ್ಲಿ ಬಂಧಿಸಿ ತೊಂದರೆಗಳನ್ನು ದೂರ ಮಾಡಲಿಕ್ಕೆ ಗಣಪತಿಯ ಕೈಯಲ್ಲಿ ಪಾಶ ಇದೆ ಬಂಧುಗಳೇ. ಜೊತೆಗೆ ಮೋದಕ ಪ್ರಿಯ ಅಲ್ಲ, ನಮ್ಗೆ ಗೊತ್ತು ಗಣಪತಿ ಮೋದಕ ಪ್ರಿಯ. ನಾವಂತೀವಿ ಗಣಪತಿ ಮೋದಕವನ್ನು ತಿಂತಾರೆ ಅಂತ. ಮೋದಕದ ಗಾತ್ರ ಹೇಗಿದೆ? ತೆಂಗಿನಕಾಯಿ ಗಾತ್ರದಲ್ಲಿ ಮೋದಕ ಇದೆ. ನಾವೆಲ್ಲ ನೋಡಿದ್ದೀವೆಲ್ಲ, ಮೋದಕವನ್ನು ತಿಂದಿರಲೂಬಹುದು ನಾವು. ಅದರ ಅರ್ಥ ಅಂತ ಹೇಳಿದರೆ, ಅದು ಕೇವಲ ಗಣಪತಿಗೆ ಮೋದಕ ಪ್ರಿಯ ಹೀಗಿಲ್ಲ. ಯಾವಾಗ ನಾವು ಮೋದಕವನ್ನು ತಿಂತೇವೆ, ಮೋದಕದ ಗಾತ್ರ ಮೇಲೆ ಚಿಕ್ಕದೊಂದು ಸಿಹಿ ಇಲ್ಲದೆ ಇರುವಂಥದ್ದು ಇದೆ, ಕೆಳಗೆ ಅತ್ಯಂತ ಸಿಹಿ ಇದೆ. ಯಾವಾಗ ನಾವು ಸಿಹಿ ಇಲ್ಲದೆ ಇರುವಂಥದ್ದು ತಿಂದರೆ ನಮಗೆ ಆನಂದ ಅನ್ನಿಸ್ತದ? ಆನಂದ ಅನ್ನಿಸೋದಿಲ್ಲ. ಯಾವಾಗ ನಾವು ತಿಂತ ಸಿಹಿಯಾದದನ್ನು ತಿಂತೇವೆ, ಆವಾಗ ನಮಗೆ ಆನಂದ ಅನ್ನಿಸ್ತದಲ್ಲ. ಅದೇ ರೀತಿ ಜ್ಞಾನವನ್ನು ಅರಿಯುವಾಗ, ಜ್ಞಾನವನ್ನು ತಿಳಿಯುವಾಗ ಪ್ರಾಥಮಿಕ ಹಂತದಲ್ಲಿ ನಮಗೆ ಆನಂದ ಅಂತ ಅನಿಸೋದಿಲ್ಲ. ಯಾಕಂದರೆ ಜ್ಞಾನದ ಅರಿವು ಗ್ರಹಿಸಲಿಕ್ಕೆ ನಮ್ಮಲ್ಲಿ ಶಕ್ತಿ ಕಡಿಮೆ ಇರ್ತದೆ. ಯಾವಾಗ ಜ್ಞಾನ ಸಿಗಲೇಬೇಕು ಅಂಥೇಳಿ ಜ್ಞಾನವನ್ನು ಅರಿತಾ ಹೋಗ್ತೇವಲ್ಲ, ಆವಾಗ ನಮಗೆ ಜ್ಞಾನದಿಂದ ಆನಂದ ಸಿಗ್ತದೆ ಬಂಧುಗಳೇ. ಈ ಜ್ಞಾನದ ಆನಂದವನ್ನು ಅದರ ಪ್ರತೀಕ ಹೇಳಿದರೆ ಈ ಮೋದಕ, ಅದಕ್ಕೆ ನಾವು ಜ್ಞಾನ ಮೋದಕ ಅಂತ ಹೇಳ್ತೇವೆ. ವಿದ್ಯೆ ಸಂಪಾದಿಸುವ ಮಾರ್ಗದಲ್ಲಿ ಧರ್ಮಶಾಸ್ತ್ರ ಏನು ಹೇಳ್ತದೆ ಹೇಳಿದರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ. ಜ್ಞಾನಕ್ಕಿಂತ ಮಿಗಿಲಾದ ಆನಂದ ಬೇರೆ ಯಾವುದೂ ಇಲ್ಲ ಬಂಧುಗಳೇ. ಮೂರ್ತಿಶಾಸ್ತ್ರ ಪ್ರಕಾರ ನಾವು ಗಣಪತಿಯನ್ನು ಆರಾಧನೆ ಮಾಡಿದ್ದೇ ಆದಲ್ಲಿ ನಮಗೆ ಅತ್ಯಂತ ಹೆಚ್ಚಿನ ಲಾಭ ಇದೆ. ಮೂರ್ತಿಶಾಸ್ತ್ರ ಅಂದರೆ ಏನು? ಹಿಂದೆ ಋಷಿಮುನಿಗಳು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ದೇವತೆಗಳನ್ನು ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ತಾರೆ, ದೇವತೆಯನ್ನು ಒಲಿಸಿಕೊಳ್ತಾರೆ. ಯಾವಾಗ ದೇವತೆಯನ್ನು ಒಲಿಸಿಕೊಳ್ಳುವಾಗ ಅವರಿಗೆ ದೇವತೆಯ ಸಾಕ್ಷಾತ್ ದರ್ಶನ ಆಗ್ತದೆ. ಮುಂದೆ ಮನುಕುಲಕ್ಕೆ, ಮುಂಬರುವ ಸಮಾಜಕ್ಕೆ ಅದರಿಂದ ಲಾಭ ಆಗಬೇಕಂತ ಅವರು ತಮ್ಮ ಶಾಸ್ತ್ರದಲ್ಲಿ ಬರೀತಾರೆ ಬಂಧುಗಳೇ. ಅದುವೇ ಧರ್ಮಶಾಸ್ತ್ರ. ನಾವು ಗಣಪತಿಯನ್ನು ನೋಡುವಾಗ ನಮಗೆ ಒಂದು ಲಂಬೋದರ ಅಂತ ಹೇಳ್ತೀವಿ. ಲಂಬೋದರ ಲಕುಮೀಕರ ನಾವೆಲ್ಲ ಭಜನೆ ಹೇಳ್ತಾ ಇರ್ಬೋದು. ಲಂಬೋದರ ಅಂದರೆ ದೊಡ್ಡ ಹೊಟ್ಟೆಯುಳ್ಳವನು ಅಂತ. ಸಾಮಾನ್ಯ ನಾವು ಸಮಾಜದಲ್ಲಿ ದೊಡ್ಡ ಹೊಟ್ಟೆಯುಳ್ಳವರು, ಸ್ಥೂಲಕಾಯ ನೋಡಿ ನಾವೇನು ಮಾಡ್ತೀವಿ, ನಾವು ಬೇರೆ ಅರ್ಥ ಮಾಡ್ಕೊಳ್ತೇವೆ. ಆದರೆ ಗಣಪತಿಯ ಸಂದರ್ಭದಲ್ಲಿ ದೊಡ್ಡ ಹೊಟ್ಟೆ ಅಂದರೆ ಏನು? ದೊಡ್ಡ ಹೊಟ್ಟೆ ಅಂದರೆ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದವನು ಅಂತೇಳಿ ಅರ್ಥ. ಆ ಬ್ರಹ್ಮಾಂಡಕ್ಕೆ ನಾವೊಂದು ನೋಡ್ತೀವಿ, ಒಂದು ಹಳದಿ ಬಣ್ಣದ ನಾಗವನ್ನು ಗಣಪತಿ ಸುತ್ತಿಕೊಂಡಿರ್ತಾರೆ. ಹಳದಿ ಬಣ್ಣ ನಾಗ ಅದು ನೋಡಿದರೆ ಹೆಡೆಯನ್ನು ಬಿಚ್ಚಿಕೊಂಡಿರ್ತದೆ. ಇದರ ಅರ್ಥ ಏನು? ಪದ್ಮನಾಭ ಎಂಬ ನಾಗವನ್ನು ಗಣಪತಿ ತಮ್ಮ ಹೊಟ್ಟೆಗೆ ಸುತ್ತಿಕೊಂಡಿರ್ತಾರೆ. ಅದರ ಪ್ರತೀಕ ಅದು ವಿಶ್ವಕುಂಡಲಿನಿ ಅಂಥೇಳಿ ಅರ್ಥ. ಅದರ ಜೊತೆಗೆ ಬಿಚ್ಚಿರುವ ಹೆಡೆ ಹೇಳಿದರೆ ಅದು ಜಾಗೃತ ಕುಂಡಲಿನಿ. ಅಂದರೆ ಗಣಪತಿಯ ಶಕ್ತಿ ಏನಂತ ಹೇಳಿದರೆ, ಈ ಕುಂಡಲಿನಿ ಶಕ್ತಿ ಇದೆಯಲ್ಲ, ಬ್ರಹ್ಮಾಂಡದಲ್ಲಿ ಕೂಡ ಇದೆ, ನಮ್ಮೊಳಗೂ ಕೂಡ ಇದೆ. ಅಂದರೆ ಯಾವ ದೇವತೆ ಈ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಸಿಕೊಂಡಿರ್ತಾರೆ ಅವರು ಗಣಪತಿ. ಈ ಕುಂಡಲಿನಿ ಶಕ್ತಿ ನಮಗೆ ಯಾಕೆ ಬೇಕು? ಯಾವಾಗ ನಾವು ಸಾಧನೆ ಮಾಡ್ತೇವೆ, ಯಾವಾಗ ನಾವು ದೇವತೆಗಳ ಆರಾಧನೆಯನ್ನು ಮಾಡ್ತೇವೆ, ಸಾಧನೆಯ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತೇವೆಲ್ಲ, ಆವಾಗ ನಮ್ಮ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಸುವಂಥದ್ದು ಅಷ್ಟೇ. ಅದರ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಸೋದಿರ್ತದೆ. ಆ ಕುಂಡಲಿನಿ ಶಕ್ತಿಯನ್ನು ನಿರಂತರ ಜಾಗೃತಾವಸ್ಥೆಯಲ್ಲಿ ಇಡುವವರು ಹೇಳಿದರೆ ಗಣಪತಿ. ಬಂಧುಗಳೇ, ನಾವು ಕೇವಲ ದೇವತೆಗಳ ರೂಪ ಮತ್ತು ಆ ರೂಪಗಳ ಭಾವಾರ್ಥವನ್ನು ನಾವು ತಿಳಿದು ನಾವು ಆಚರಣೆಗೆ ತಂದರೆ ಅದರಿಂದ ನಮಗೆ
ಕೇವಲ ನಾವು ಆಚರಣೆಗೆ ತರೋದು ಮಾತ್ರ ಇಲ್ಲ, ಆಧ್ಯಾತ್ಮಿಕವ ಲಾಭ ಆಗ್ತದೆ. ಅದರ ಜೊತೆಗೆ ನಮಗೆ ನಮ್ಮ ಸಾಧನೆಯಲ್ಲಿ ಮುಂದೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ. ಇನ್ನೊಂದು ಏನಂತ ಹೇಳಿದರೆ, ನಾವು ಕಳೆದ 5 ದಿನಗಳಿಂದ ಇಲ್ಲಿ ಒಂದು ಗಣಪತಿಯನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಅತ್ಯಂತ ವಿಜೃಂಭಣೆಯಿಂದ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಈ ದಿನದ ವೈಶಿಷ್ಟ್ಯ ಏನು? ನಾನು ಈಗಾಗಲೇ ಹೇಳಿದಾಗೆ ಗಣಪತಿಯ ಮೂಲ ರೂಪ ಏನಿದೆ ಅಲ್ಲ, ಆ ಮೂಲ ರೂಪದೊಂದಿಗೆ ನಾವು ಆರಾಧನೆ ಮಾಡಿದರೆ ನಮಗೆ ಆಧ್ಯಾತ್ಮಿಕವಾಗಿ ಅಷ್ಟು ನಮಗೆ ಆಧ್ಯಾತ್ಮಿಕ ಶಕ್ತಿ ನಮಗೆ ಇಲ್ಲಿ ಜಾಗೃತ ಆಗಲಿಕ್ಕೆ ಸಾಧ್ಯ ಇದೆ. ಋಷಿಮುನಿಗಳು ಯಾವಾಗ ದೇವತೆಗಳನ್ನು ಸಾಕ್ಷಾತ್ಕಾರ ಮಾಡಿದರು ಆವಾಗ ಅವರಿಗೆ ಗಣಪತಿ ಕೆಂಪು ಬಣ್ಣದಲ್ಲಿ ಗೋಚರ ಆದರು. ಅದಕ್ಕಾಗಿ ನಾವು ಗಣಪತಿಗೆ ಕೆಂಪು ಬಣ್ಣದ ವಸ್ತ್ರ, ಕೆಂಪು ಬಣ್ಣದ ಹೂಗಳನ್ನು ನಾವು ಅರ್ಪಣೆ ಮಾಡ್ತೀವಿ. ಯಾಕಂತ ಹೇಳಿದರೆ ಯಾವಾಗ ನಾವು ಅದನ್ನು ಅರ್ಪಣೆ ಮಾಡ್ತೀವಿ ಆ ಸಮಯದಲ್ಲಿ ಆ ದೇವತೆಗಳ ತತ್ವ ಏನು ಬ್ರಹ್ಮಾಂಡದಿಂದ ಭೂಮಿಗೆ ಪ್ರಕ್ಷೇಪಣೆ ಆಗ್ತದೆ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಇದರ ಜೊತೆಗೆ ನಾವು ಇದೇ ಸಮಯದಲ್ಲಿ ಅಂದರೆ ಈ ಚಾತುರ್ಮಾಸದಲ್ಲಿ ಈ ಸಮಯದಲ್ಲಿ ನಾವು ಗಣೇಶ ಚತುರ್ಥಿಯನ್ನು ಆರಾಧನೆ ಮಾಡ್ತೇವೆ. ಇದರ ಅರ್ಥ ಈ ಒಂದು ಸಂದರ್ಭದಲ್ಲಿ ಗಣೇಶ ಅಂದರೆ ಭಾದ್ರಪದ ಶುಕ್ಲ ಚತುರ್ಥಿಯಿಂದ ಭಾದ್ರಪದ ಶುಕ್ಲ ಚತುರ್ದಶಿ ತನಕ ಸುಮಾರು 10 ದಿನಗಳ ಕಾಲ ಬ್ರಹ್ಮಾಂಡದಿಂದ ಭೂಮಿಯ ಕಡೆಗೆ ಗಣೇಶನ ತತ್ವ ಅಥವಾ ಗಣೇಶನ ಲಹರಿಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇತರ ದಿನಗಳ ತುಲನೆ ನಾವು ಮಾಡೋದಾದರೆ ಇತರ ದಿನ ತುಲನೆಯಲ್ಲಿ 1 ಪಟ್ಟು ಇರ್ಬೋದು. ಈ ಸಮಯದಲ್ಲಿ ಅನಂತ ಪಟ್ಟಿನಲ್ಲಿ ಈ ಒಂದು ಗಣೇಶನ ತತ್ವ ಭೂಮಿಯ ಮೇಲೆ ಬರ್ತಾ ಇರ್ತದೆ. ಅದು ಕೂಡ ಭಾದ್ರಪದ ಶುಕ್ಲ ಚತುರ್ಥಿ ಮತ್ತು ಪಂಚಮಿ ಅಂದು 1000 ಪಟ್ಟಿನಲ್ಲಿ ಗಣೇಶನ ತತ್ವ ಭೂಮಿಯ ಮೇಲೆ ಬರ್ತಾ ಇರ್ತದೆ ಬಂಧುಗಳೇ. ಈ ಸಮಯದಲ್ಲಿ ನಾವು ಗಣೇಶನ ಪೂಜೆ ಅಥವಾ ಗಣೇಶನ ಉತ್ಸವ ಅಥವಾ ಗಣೇಶನ ನಾಮಜಪ ನಾವು ಮಾಡಿದರೆ ನಮಗೆ 1000 ಪಟ್ಟಿನಷ್ಟು ಗಣಪತಿಯ ತತ್ವದ ಲಾಭ ಆಗಲಿಕ್ಕಿದೆ. ನಾವು ಮಾಡುವ ಯಾವುದೇ ಹಬ್ಬ ಇರ್ಬೋದು, ಉತ್ಸವ ಇರ್ಬೋದು, ನಾವು ಸುಮ್ಮನೆ ಮಾಡುವಂಥದ್ದಲ್ಲ. ಅದರಿಂದ ನಮಗೇನಾದ್ರು ಲಾಭ ಆಗಬೇಕು, ನಮ್ಮ ಇಚ್ಛೆಗಳು ಪೂರೈಕೆ ಆಗಬೇಕು, ನಮ್ಮ ಆಸೆಗಳು ಈಡೇರಬೇಕು, ಈ ಕಾರಣಕ್ಕಾಗಿ ನಾವು ಮಾಡೋದಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಗಣೇಶನ ಒಂದು ಪೂಜೆ ಮಾಡಿದರೆ, ಗಣೇಶನ ನಾಮಜಪ ಮಾಡಿದರೆ ಅತ್ಯಂತ ಅಧಿಕ ಮಟ್ಟದಲ್ಲಿ ನಮಗೆ ಆಧ್ಯಾತ್ಮಿಕವಾಗಿ ಲಾಭ ಆಗಲಿಕ್ಕಿದೆ ಬಂಧುಗಳೇ. ಅದಕ್ಕಾಗಿ ನೀವು ಎಷ್ಟು ಜನ ಮಾಡಿದ್ರಿ ಅಥವಾ ಮಾಡಲಿಲ್ಲ ನನಗೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾವು ಗಣಪತಿಯ ನಾಮಜಪವನ್ನು ಹೆಚ್ಚಾಗಿ ಮಾಡೋದು ಅಪೇಕ್ಷಿತ ಇದೆ. ತಮಗೆಲ್ರಿಗೂ ಗೊತ್ತಿರ್ಬೋದು, ಓಂ ಗಣಪತಿಯೇ ನಮಃ, ಓಂ ಗಣಪತಿಯೇ ನಮಃ. ಈ ನಾಮಜಪವನ್ನು ನಾವು ಹೆಚ್ಚು ಮಾಡಲಿಕ್ಕೆ ಇರ್ತದೆ. ನಮಗೆ ಸಾಮಾನ್ಯವಾಗಿ ಪರಸ್ಪರ ಮಾತನಾಡೋದು, ಹರಟೆ ಹೊಡೆಯೋದು ಈ ಥರ ಇರ್ತದಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗಣಪತಿಯ ಮೆರವಣಿಗೆ ಪ್ರಾರಂಭ ಆಗ್ತದೆ. ಇನ್ನೂ ಕೂಡ ಕಾಲ ನಮಗೆ ಕಳೆದಿಲ್ಲ, ಇನ್ನೂ ಭಗವಂತ ಒಂದು ಕಾಲ ಕೊಟ್ಟಿದ್ದಾನೆ. ಆ ದೃಷ್ಟಿಯಿಂದ ನಾವು ಏನು ಮಾಡಬೇಕಂದ್ರೆ ನಾವು ಈ ಒಂದು ನಾಮಜಪವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಜೊತೆಗೆ ನಮಗೆಲ್ಲರಿಗೂ ಗೊತ್ತು, ಗಣಪತಿಗೆ ನಾವು ದೂರ್ವೆಯನ್ನು ಸಮರ್ಪಣೆ ಮಾಡ್ತೇವೆ. ದೂರ್ವೆ ಅಂದರೆ ಗರಿಕೆ ಹುಲ್ಲು ಯಾಕೆ ಸಮರ್ಪಣೆ ಮಾಡ್ತೇವೆ? ಯಾಕಂತ ಹೇಳಿದರೆ ಕೆಲವೊಂದು ದೇವತೆಗಳಿಗೆ, ಆಯಾಯ ದೇವತೆಗಳಿಗೆ ಒಂದು ವೈಶಿಷ್ಟ್ಯವಾದ ಒಂದು ವಸ್ತುವನ್ನು ಸಮರ್ಪಣೆ ಮಾಡಿದರೆ ಆ ದೇವತೆಯ ತತ್ವ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಹಣ ಆಗ್ತದೆ. ಉದಾಹರಣೆ, ಶಿವನಿಗೆ ಬಿಲ್ವಪತ್ರ ಪ್ರಿಯ ಅಂತ ಹೇಳ್ತೇವೆ. ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿದರೆ ಶಿವನ ತತ್ವ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಆಕರ್ಷಿತ ಆಗ್ತದೆ. ಹಾಗೆಯೇ ವಿಷ್ಣುವಿಗೆ ತುಳಸಿ ದಳ ಪ್ರಿಯ ಅಂತ ಹೇಳ್ತೇವೆ. ಅಂದರೆ ವಿಷ್ಣು ತತ್ವ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಣೆ ಆಗ್ತದೆ. ಹಾಗೆಯೇ ಗಣಪತಿಗೆ ನಾವು ದೂರ್ವೆಯನ್ನು ಸಮರ್ಪಣೆ ಮಾಡ್ತೇವೆ. ದೂರ್ವೆ ಇದೊಂದು ಸಂಸ್ಕೃತ ಶಬ್ದ. ಯಾವುದು ದೂ ಅಂತ ಹೇಳಿದರೆ ಯಾವುದು ದೂರದಲ್ಲಿ ಇರುವಂಥದ್ದು, ಅವಂ ಅಂತ ಹೇಳಿದರೆ ಹತ್ತಿರಕ್ಕೆ ಆಕರ್ಷಣೆ ಮಾಡುವಂಥದ್ದು. ಯಾವ ಗಣಪತಿಯ ತತ್ವ ದೂರದಲ್ಲಿ ಇರ್ತದೆ ಅದನ್ನು ಹತ್ತಿರಕ್ಕೆ ಒಂದು ಸೆಳೆಯುವಂತಹ ಶಕ್ತಿ ಗಣಪತಿ ಆ ಒಂದು ಗರಿಕೆಗೆ ಇರುವುದರಿಂದ ಅದನ್ನು ನಾವು ಗಣಪತಿಗೆ ಸಮರ್ಪಣೆ ಮಾಡ್ತೇವೆ ಬಂಧುಗಳೇ. ನಾವೆಲ್ಲರೂ ಗಮನಿಸಬೇಕಾದ ಒಂದು ವಿಷಯ ಅಂತ ಹೇಳಿದರೆ, ನಮಗೆ ಧರ್ಮಶಾಸ್ತ್ರದಲ್ಲಿ ಎಲ್ಲವನ್ನೂ ಹೇಳಿದ್ದಾರೆ. ಯಾವ ದೇವತೆಗೆ ಯಾವುದನ್ನು ಸಮರ್ಪಣೆ ಮಾಡಬೇಕು ಅಥವಾ ಯಾವ ದೇವತೆಗೆ ಯಾವುದು ಪ್ರಿಯ ಎಲ್ಲವನ್ನೂ ಹೇಳಿದ್ದಾರೆ. ಆದರೆ ನನ್ನದೊಂದು ಪ್ರಶ್ನೆ ಹೇಳಿದರೆ, ಇವತ್ತು ನಾವು ಧರ್ಮಶಾಸ್ತ್ರದ ಪ್ರಕಾರ ನಮ್ಮ ಹಬ್ಬ ಉತ್ಸವಗಳನ್ನು ಆಚರಣೆ ಮಾಡ್ತಾ ಇದ್ದೇವೆಯಾ? ಈ ಒಂದು ಗಣೇಶ ಚತುರ್ಥಿ ಯಾವ ಒಂದು ಉದ್ದೇಶದಿಂದ
ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳ್ಬೋದು. ಯಾವ ಉದ್ದೇಶದಿಂದ ಪ್ರಾರಂಭ ಆಯಿತು ಆ ಉದ್ದೇಶ ಇವತ್ತು ಸಫಲ ಆಗ್ತಾ ಇದೆಯಾ? ಯಾಕಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತು ಸಾರ್ವಜನಿಕ ಗಣೇಶೋತ್ಸವವನ್ನು ಯಾರು ಪ್ರಾರಂಭ ಮಾಡಿದರು ಅಂತ. ಲೋಕಮಾನ್ಯ ಬಾಲಗಂಗಾಧರ ತಿಲಕರವರು 1893ರಲ್ಲಿ ಈ ಸಾರ್ವಜನಿಕ ಗಣೇಶೋತ್ಸವನ ಆರಂಭ ಮಾಡಿದರು. ಉದ್ದೇಶ ಇಷ್ಟೇ ಇತ್ತು, ಯಾವಾಗ ಒಂದು ಸ್ವಾತಂತ್ರ್ಯ ಹೋರಾಟದ ಬಿಸಿ ಮುಗಿಲು ಮುಟ್ಟಿತ್ತು ಅದನ್ನು ಹತ್ತಿಕ್ಕಲಿಕ್ಕೆ ಬ್ರಿಟಿಷರು ಹರಸಾಹಸ ಮಾಡ್ತಾಯಿದ್ರು. ಅವರು ಅನೇಕ ವಿಧದಲ್ಲಿ ಅದನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಕೂಡ, ಅಂದರೆ ಬ್ರಿಟಿಷರು ಚಾಪೆ ಕೆಳಗೆ ತೂರಿದ್ರು ಅಂದ ಕೂಡಲೇ ಲೋಕಮಾನ್ಯ ತಿಲಕರು ರಂಗೋಲಿ ಕೆಳಗೆ ತೂರಿದ್ರು ಅನ್ನೋ ಹಾಗೆ ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೆ ಯಾವುದೇ ಅಡಚಣೆಗಳಿರಲಿಲ್ಲ. ಅವರು ಇದೊಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಜನರನ್ನು ಸಂಘಟಿತರನ್ನಾಗಿ ಮಾಡಲಿಕ್ಕೆ, ಯಾಕಂತ ಹೇಳಿದರೆ ನಾನು ಈಗಾಗಲೇ ಹೇಳಿದಾಗೆ ಗಣಪತಿ ಯಾವುದೇ ಮತ ಪಂಥ ಭೇದಗಳಿಲ್ಲದೆ ಅವರು ಎಲ್ಲರ ಮನಮಂದಿರದಲ್ಲಿ ಅವರು ಒಂದು ಆರಾಧಿಸುವಂತಹ ಆರಾಧ್ಯ ದೇವತೆ. ಹಾಗಾಗಿ ಲೋಕಮಾನ್ಯ ತಿಲಕರು ಸಮಾಜ ಜನರನ್ನು ಒಂದು ಮಾಡಲಿಕ್ಕೆ, ಅವರಲ್ಲಿ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಬೆಳೀಲಿಕ್ಕೆ, ಧರ್ಮದ ಆಚರಣೆಯನ್ನು ಮುಂದುವರಿಸಲಿಕ್ಕೆ ಈ ಒಂದು ಸಾರ್ವಜನಿಕ ಗಣೇಶೋತ್ಸವವನ್ನು 1893ರಲ್ಲಿ ಪ್ರಾರಂಭ ಮಾಡಿದರು. ಅವರು ಯಾವ ಉದ್ದೇಶದಿಂದ ಪ್ರಾರಂಭ ಮಾಡಿದರು, ಆದರೆ ಇವತ್ತು ನಾವು ಆ ಉದ್ದೇಶ ನೋಡೋದಾದರೆ ಕೇವಲ ನಾವೊಂದು ಆಡಂಬರಕ್ಕಾಗಿ ಅಥವಾ ನಾವು ಕೇವಲ ಒಂದು ವೈಶಿಷ್ಟ್ಯಪೂರ್ಣ ಮಾಡಬೇಕು ಈ ಉದ್ದೇಶ ಬಿಟ್ಟರೆ ನಾವೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಧರ್ಮಾಚರಣೆ, ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ ಬೆಳೆಸಲಿಕ್ಕೆ ನಾವೇನಾದ್ರು ಪ್ರಯತ್ನ ಮಾಡ್ತಾ ಇದ್ದೇವೆಯಾ? ಇದನ್ನು ನಾವು ಸ್ವಲ್ಪ ಅವಲೋಕನ ಮಾಡೋ ಬಂಧುಗಳೇ. ಅದರ ಜೊತೆಗೆ ನಮಗೆ ಈಗ ಮೂರ್ತಿಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದು ಬಿಟ್ಟು ನಾವೊಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ತಯಾರು ಮಾಡುವಂಥದ್ದು, ನಾಣ್ಯ, ಪತ್ರಿಕೆ, ವಿಧ ವಿಧ ಹಣ್ಣು ಹಂಪಲು, ಇದೆಲ್ಲದರಿಂದ ನಾವು ಮೂರ್ತಿಗಳನ್ನು ತಯಾರು ಮಾಡಿ ಇಟ್ಟರೆ ಆ ಗಣಪತಿಯ ತತ್ವ ಅಲ್ಲಿ ಆಕರ್ಷಣೆ ಆಗ್ತದ? ಖಂಡಿತ ಆಗಲ್ಲ. ಯಾಕಂತ ಹೇಳಿದರೆ ಗಣಪತಿಯ ಮೂಲ ರೂಪ ಮೃತ್ತಿಕೆ, ಮಣ್ಣಿನಿಂದ ತಯಾರಾದಂಥವನು. ಯಾವಾಗ ನಾವು ಮೂಲ ರೂಪದಿಂದ ಗಣಪತಿಯನ್ನು ತಯಾರು ಮಾಡಿ ಇಡ್ತೇವಲ್ಲ ಆವಾಗಷ್ಟೇ ಗಣಪತಿಯ ತತ್ವ ಇದೆ ಅಲ್ಲ, ಗಣಪತಿಯ ಸಾತ್ವಿಕ ಲಹರಿಗಳು ಅಲ್ಲಿ ಆಹ್ವಾನ ಆಗಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ನಾವು ಇದನ್ನು ಮಾಡಲಿಲ್ಲ ಅಂತ ಹೇಳಿದರೆ ನಮಗೆ ಖಂಡಿತ ಈ ಗಣೇಶ ಚತುರ್ಥಿ ನಾವು ಮಾಡಿದರೆ ಅದರಿಂದ ನಮಗೆ ಆಧ್ಯಾತ್ಮಿಕ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಒಂದು ಉದಾಹರಣೆ ನೋಡೋದಾದರೆ ಕಳೆದ ಕೆಲವು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಪುಣೆಯಲ್ಲಿ ಒಂದು ಸಮುದ್ರ ದಂಡೆಯಲ್ಲಿ ಒಂದು ಹಲವಷ್ಟು ಗಣೇಶನ ಮೂರ್ತಿಗಳು ನಮಗೆ ಕಾಣಲಿಕ್ಕೆ ಸಿಕ್ಕಿತು. ಕೆಲವು ಗಣೇಶನ ಮೂರ್ತಿಗಳಿಗೆ ತಲೆ ಇದ್ದರೆ ಸೊಂಡಿಲಿಲ್ಲ, ಕೆಲವು ಗಣೇಶನ ಮೂರ್ತಿಗಳಿಗೆ ಕೈಕಾಲುಗಳಿಲ್ಲ, ಕೆಲವು ಗಣೇಶನ ಮೂರ್ತಿಗಳು ಇಡಿಯಾಗಿ ಸಮುದ್ರದ ದಂಡೆಯಲ್ಲಿ ತೇಲ್ಕೊಂಡು ಬಂದಂತಹ ಉದಾಹರಣೆ ನಾವು ನೋಡಿದ್ದೇವೆ. ಅದನ್ನು ಆಮೇಲೆ ಏನು ಮಾಡಿದ್ರು, ಈ ಮಹಾನಗರ ಪಾಲಿಕೆಯವರು ತಮ್ಮ ಕಸದ ತೊಟ್ಟಿಯಲ್ಲಿ ಕಸದ ಲಾರಿಯಲ್ಲಿ ತುಂಬಿಸಿ ತಗೊಂಡೋದ್ರು. ಯಾವುದು ಇಡೀ ಮೂರ್ತಿಗಳಿತ್ತಲ್ಲ ಅದನ್ನು ಅವರು ಬುಲ್ಡೋಸರ್ನಿಂದ ತಂದು ಪುಡಿ ಮಾಡಿ ಮತ್ತೆ ಕಸದ ಲಾರಿಯಲ್ಲಿ ಹಾಕಿ ತಗೊಂಡೋದ್ರು. ಇದನ್ನು ಹೇಳಲಿಕ್ಕೆ ಅತ್ಯಂತ ದುಃಖ ಆಗ್ತಾ ಇದೆ, ಅತ್ಯಂತ ಖೇದ ಅಂತ ಅನಿಸ್ತಿದೆ. ಯಾವ ಸನ್ಮಾನ ಸತ್ಕಾರದೊಂದಿಗೆ ನಾವು ಭಗವಂತನನ್ನು ವಿಜೃಂಭಣೆಯಿಂದ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವು ಅದೇ ಸನ್ಮಾನ ಸತ್ಕಾರದೊಂದಿಗೆ ನಾವು ಅವನನ್ನು ಬೀಳ್ಕೊಡ್ಬೇಕಲ್ಲ. ಈ ರೀತಿ ಮಾಡಿದರೆ ಗಣಪತಿಯ ಕೃಪೆ ನಮ್ಗೆ ಆಗ್ಬೋದಾ? ಖಂಡಿತ ನಮಗೆ ಗಣಪತಿಯ ಕೃಪೆ ಆಗಲಿಕ್ಕಿಲ್ಲ. ಇದರಿಂದ ಧರ್ಮಹಾನಿ ಆಗ್ತದೆ, ಇದರಿಂದ ಸಮಷ್ಟಿ ಪಾಪ ಸಿಗ್ತದೆ. ಅದಕ್ಕಾಗಿ ನಾವು ಇನ್ನು ಮುಂದೆ ಕೂಡ ಅಂದರೆ ಯಾರೂ ಕೂಡ ಈ ರೀತಿ ಒಂದು ಪ್ರಸ್ತಾವನೆ ಮಾಡಿದರೆ ಅದರಿಂದ ಧರ್ಮಹಾನಿ ಹೇಗಾಗ್ತದೆ, ಅದರಿಂದ ಸಮಷ್ಟಿ ಪಾಪ ಹೇಗಾಗ್ತದೆ, ಅದನ್ನು ಎಲ್ಲರಿಗೂ ತಿಳಿಸುವುದು ಅವಶ್ಯಕತೆ ಇದೆ ಬಂಧುಗಳೇ. ಗಣಪತಿಯ ಬಗ್ಗೆ ಹೇಳಲಿಕ್ಕೆ ಹೋದರೆ ನಮಗೆ ಇವತ್ತಿನ ದಿನ ಸಾಕಾಗಲಿಕ್ಕಿಲ್ಲ. ಯಾಕಂದರೆ ಅದು ಭಗವಂತನ ಜ್ಞಾನ ಇದೆ. ಭಗವಂತನ ಜ್ಞಾನವನ್ನು ಹೇಳಲಿಕ್ಕೆ ನಮಗೆ ಒಂದು ದಿನ ಅಲ್ಲ, ನಮ್ಮದು ಒಂದು ಜನ್ಮ ಕೂಡ ಸಾಕಾಗಲಿಕ್ಕಿಲ್ಲ ಬಂಧುಗಳೇ. ಗಣಪತಿಯ ಬಗ್ಗೆ ಇನ್ನೂ ಹಲವಷ್ಟು ವಿಚಾರಗಳಿದೆ. ನಾವೆಲ್ಲರೂ ಇಲ್ಲಿ ಕೆಲವರು ಸಂಕಷ್ಟಿ ವ್ರತ ತಗೊಳ್ತಾ ಇರ್ಬೋದು. ಬಲಮುರಿ ಎಡಮುರಿ ಗಣಪತಿ ಇವತ್ತಿನ ಅಂದರೆ ಚತುರ್ಥಿ ದಿನ ಚಂದ್ರದರ್ಶನ ಮಾಡಬಾರ್ದು ಅಂತ. ಅರೆ ಈ ಎಲ್ಲ ವಿಚಾರಗಳು ನಮಗೆ ಗೊತ್ತಾಗಬೇಕಾದ್ರೆ ನಮ್ಮ ಸನಾತನ ಸಂಸ್ಥೆಯಲ್ಲಿ ಒಂದು ಗಣಪತಿ ಅನ್ನುವ ಕಿರುಗ್ರಂಥ ಇದೆ.
ನಾನು ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ವಿನಂತಿಸುವುದೇನೆಂದರೆ, ತಾವೆಲ್ಲರೂ ಈ ಗ್ರಂಥವನ್ನು ತಗೊಳ್ಳಿ, ಓದಿ, ಮತ್ತು ಗಣಪತಿಯ ಏನು ಆ ಜ್ಞಾನ ಇದೆ ಅಲ್ಲ, ಅದನ್ನು ನಾವು ಅರಿತು ಆ ಆನಂದವನ್ನು ಪಡೆದು ಆ ಗಣಪತಿಯನ್ನು ಶಾಸ್ತ್ರಕ್ಕನುಗುಣವಾಗಿ ನಾವು ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಬಂಧುಗಳ ಕೊನೆಯಲ್ಲಿ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನಮಗೆಲ್ಲರಿಗೂ ಗೊತ್ತು ಮನುಷ್ಯನ ಜನ್ಮ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಈ ಶರೀರ ಅಂತ. ಮನುಷ್ಯನ ಜನ್ಮ ಬಲು ದುರ್ಲಭ ಅಂತ ಸಂತ ಮಹಾತ್ಮರು ಹೇಳಿದ್ದಾರೆ. ಮನುಷ್ಯನ ಜನ್ಮ ಆಗಿರುವುದೇ ಸಾಧನೆಗೋಸ್ಕರ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಅಂದರೆ ಈ ಶರೀರ ಭಗವಂತ ಕೊಟ್ಟಿರುವುದೇ ಸಾಧನೆ ಮಾಡಲಿಕ್ಕೆ. ಅದಕ್ಕಾಗಿ ನಮಗೆ ಹಿಂದೂಗಳಲ್ಲಿ ಅನೇಕ ಹಬ್ಬ, ಉತ್ಸವ, ವ್ರತ ಎಲ್ಲವನ್ನೂ ಕೊಟ್ಟಿದ್ದಾರೆ. ಅದರ ಅರ್ಥ ಅದನ್ನು ಆಚರಣೆ ಮಾಡಿ ನಾವೆಲ್ಲರೂ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡಿಸಿಕೊಂಡು, ಅಂದರೆ ಆಧ್ಯಾತ್ಮಿಕ ಲಾಭವನ್ನು ಪಡ್ಕೊಂಡು ನಮ್ಮ ಈ ಮನುಷ್ಯ ಜನ್ಮದ ಈ ಶರೀರದ ಒಂದು ನಾವು ಪುಣ್ಯ ಪ್ರಾಪ್ತಿಯನ್ನು ಮಾಡ್ಕೊಳ್ಬೇಕು ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ಯಾವುದೇ ಒಂದು ಹಬ್ಬ, ವ್ರತ, ಉತ್ಸವ ಆಚರಣೆ ಮಾಡೋದಿರಲಿ ಕೂಡ ನಾವು ಧರ್ಮಶಾಸ್ತ್ರವನ್ನು ಅರಿತು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅದರ ಜೊತೆಗೆ ಈ ಒಂದು 42ನೇ ವರ್ಷದ ಗಣೇಶೋತ್ಸವ ಏನು ನಾವು 42ನೇ ವರ್ಷ ಗಣೇಶೋತ್ಸವ, ಜೋಡ್ರಸ್ತೆ ಗಣೇಶೋತ್ಸವ ಒಂದು ಸಂಭ್ರಮಾಚರಣೆಯಲ್ಲಿ ನಾವು ಇಲ್ಲಿ ಇದ್ದೇವೆ. ಈ ಒಂದು ಗಣೇಶೋತ್ಸವ ಮುಂಬರುವ ಒಂದು ಕಾಲದಲ್ಲಿ ತನ್ನ ಒಂದು 50 ವರ್ಷ, 75 ವರ್ಷ ಮತ್ತು ಶತಕದ ಸಂಭ್ರಮಾಚರಣೆಯನ್ನು ಮಾಡಲಿ. ನಿಮ್ಮೆಲ್ಲರ ಸಹಕಾರ ಈ ಒಂದು ಸರ್ವ ಸಮಿತಿಯ ಸದಸ್ಯರಿಗೆ ಹೀಗೆ ಇರಲಿ ಅಂತೇಳಿ ನಾನು ಶ್ರೀ ಗಣಪತಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನಗೆ ಇಲ್ಲಿ ಒಂದು ಸನಾತನ ಸಂಸ್ಥೆಯ ವತಿಯಿಂದ ಶ್ರೀಯುತ ಸಂತೋಷ್ ರಾವ್ ಮತ್ತು ಅವರ ಸರ್ವ ಸಮಿತಿ ಸದಸ್ಯರು ನನಗೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಗಣಪತಿಯ ಜ್ಞಾನವನ್ನು ತಮಗೆಲ್ಲರಿಗೂ ನೀಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಈ ಗಣಪತಿಯ ಜ್ಞಾನವನ್ನು ತಮಗೆಲ್ಲರಿಗೆ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಒಂದು ಹೃತ್ಪೂರ್ವಕ ಕೃತಜ್ಞತೆಯನ್ನು ಹೇಳ್ತೇನೆ. ಅದರ ಜೊತೆಗೆ ಗಣಪತಿ ನಮಗೆಲ್ಲರಿಗೂ ಶಕ್ತಿ, ಸದ್ಬುದ್ಧಿ, ಚೈತನ್ಯ, ಭಕ್ತಿ ಮತ್ತು ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಉತ್ತರೋತ್ತರ ಪ್ರೇರಣೆಯನ್ನು ನೀಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ಇಷ್ಟು ಹೇಳಿ ನನ್ನ ವಾಣಿಯನ್ನು ಶ್ರೀ ಗಣಪತಿಯ ಚರಣಗಳಲ್ಲಿ ಮತ್ತು ನನ್ನ ಗುರುಗಳಾದ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ್ ಅಟವಳೆ ಇವರ ಚರಣಗಳಲ್ಲಿ ವಿರಾಮವನ್ನು ನೀಡ್ತೇನೆ. ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇರ್ತೇವೆ. ಅದರಲ್ಲಿ 4 ಮಕ್ಕಳಿಗೆ ಇದೀಗ ಆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ದುರ್ಗಾದೇವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ತೃತೀಯ ಸ್ಥಾನವನ್ನು ಅಂಕ ಗಳಿಸುವಲ್ಲಿ ತೃತೀಯ ಸ್ಥಾನವನ್ನು ಪಡೆದಂತ ಅನುಶ್ರೀ ಅವರು ವೇದಿಕೆಗೆ ಬಂದು ಅತಿಥಿಗಳಿಂದ ಗೌರವವನ್ನು ಸ್ವೀಕರಿಸಬೇಕು. ಈ ಗೌರವವನ್ನು ನಮ್ಮ ಸಮಿತಿಯ ಅಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ ದುರ್ಗಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕುಕ್ಕುಂದೂರು ಇಲ್ಲಿನ 3 ಜನ ವಿದ್ಯಾರ್ಥಿಗಳು 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವಲ್ಲಿ ಪ್ರಥಮ ಸ್ಥಾನ ಪಡೆದಂತ ಸುಪ್ರತೀಕ್ಷಾ 595 ಅಂಕ 99%, ದ್ವಿತೀಯ ಸುಪ್ರತೀಕ್ 588 98%, ತೃತೀಯ ಪೃಥ್ವಿ ದೇವಾಡಿಗ 581 97%. ವಂದನೆಗಳು 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ. ಇದೀಗ ಒಂದು ಬಹುಮಾನ ಬಾಕಿಯಾಗಿದೆ. ಕುಮಾರಿ 4ನೇ ತರಗತಿಯ ಪಲ್ಲವಿ ಇವರು ತಲೆಯಲ್ಲಿ ಬುಕ್ಕು ಹಿಡಿದುಕೊಂಡು ಓಡುವ ಸ್ಪರ್ಧೆ ಹಾಗೂ ಕಪ್ಪೆ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಎರಡರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ಪಲ್ಲವಿ ಅವರು ಬಹುಮಾನ ಆಗ ಕೊಡ್ಲಿಲ್ಲ ಅಂತ ಅವರು ಬಾರಿ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು. ಅವರಿಗೆ ಇವತ್ತಲ್ಲಿ ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೊಬ್ಬಳು ವಿದ್ಯಾರ್ಥಿನಿ, ನಮ್ಮ ಊರಿನ ಹೆಮ್ಮೆಯ ವಿದ್ಯಾರ್ಥಿನಿ ಸುದೀಕ್ಷಾ ಎಸ್ ಶೆಟ್ಟಿ ಇವರು ಈ ವರ್ಷದ SLC ಪರೀಕ್ಷೆ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂತ ಸುದೀಕ್ಷಾ ಎಸ್ ಶೆಟ್ಟಿ ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸಿದ ದಯವಿಟ್ಟು ಸುದೀಕ್ಷಾ ಎಸ್ ಶೆಟ್ಟಿ ಅವರು ವೇದಿಕೆಯ ಮೇಲೆ ಬರಬೇಕು. ಅಲ್ಲಿ 5ನೇ ಸ್ಥಾನ ಪಡೆದು ಜಿಲ್ಲೆಯಲ್ಲಿ 2ನೇ ಸ್ಥಾನ ಪಡೆದಂತ ಕೀರ್ತಿ ಸುದೀಕ್ಷಾ ಎಸ್ ಶೆಟ್ಟಿ ಅವರಿಗೆ. ಇವರ ಸಾಧನೆ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ತಾಲೂಕಿಗೆ ಹಾಗೂ ನಮ್ಮ ಊರಿಗೆ ಹೆಮ್ಮೆ ಪಡುವಂತ ಒಂದು ವಿಷಯ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡಸ್ತಿಯ
ಸೇರಿರುವಂತ ಸರ್ವ ಜನರ ಎದುರಲ್ಲಿ ಸುದೀಕ್ಷಾ ಎಸ್ ಶೆಟ್ಟಿಯವರನ್ನು ಗೌರವದಿಂದ ಗೌರವಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ಮಾಡುವ ಹಾಗೆ ನಾವು ನಂಬಿರುವಂತ ಈ ಸ್ಥಳದ ವಿಘ್ನೇಶ ದೇವರು ಅನುಗ್ರಹಿಸಲಿ ಎಂದು ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ಎಲ್ಲರ ಪ್ರಶಂಸೆಗೆ ಪಾತ್ರರಾದಂತ ಈ ಒಂದು ಬೆಳ್ಳಿಯ ಪ್ರಭಾವವನ್ನು ನಮಗೆ ಬಹಳ ಅಚ್ಚುಕಟ್ಟಾಗಿ ಕಡಿಮೆ ವೆಚ್ಚದಲ್ಲಿ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ಅದರ ಶಿಲ್ಪಿ ಕೆಲಸವನ್ನು ಮಾಡಿಕೊಟ್ಟಂತವರು ಉಮೇಶ್ ಆಚಾರ್ಯ ಅವರನ್ನು ನಿಮ್ಮೆಲ್ಲದರಲ್ಲಿ ಈ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿಕೊಂಡು ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ನಿಮ್ಮ ಕೈ ಚಳಕದಲ್ಲಿ ಇನ್ನಷ್ಟು ಇಂಥ ಉತ್ತಮ ಕೆಲಸಗಳು ಮೂಡಿಬರುವ ಹಾಗಲಿ ಆ ಗಣಪತಿ ದೇವರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಎಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ಅಶ್ವಿನ್ ನಾಯಕ್ ಇವೆಂಟ್ಸ್ ಕಾರ್ಕಳ ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಗಣೇಶ ಪೆಂಡಲಿಗೆ ಅಲಂಕಾರಕ್ಕೆ ತಮ್ಮ ಹೃದಯಾಂತಳದಿಂದ ಸ್ವಾಗತ ದ್ವಾರದ ಅಲಂಕಾರ, ದೇವರ ಹಿಂಭಾಗ ಗಣಪತಿ ದೇವರ ಹಿಂಭಾಗದಲ್ಲಿರುವಂತಹ ಅಲಂಕಾರ ಹಾಗೂ ವೇದಿಕೆ ಅಲಂಕಾರವನ್ನು ನಮ್ಮ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ನಿಮ್ಮ ಹೃದಯ ಅಂತರಾಳದಿಂದ ಈ ಒಂದು ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ನಿಮಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಗಣ್ಯರ ಸನ್ಮುಖದಲ್ಲಿ ನಿಮ್ಮನ್ನು ಗೌರವಿಸಿ ಗುರುತಿಸಿಕೊಳ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡಿಸಿ ಇದರ ಮೇಲೆ ಇರಲಿ. ನಿರಂತರವಾಗಿ ಆ ದೇವರ ಸೇವೆ ಮಾಡುವಂತ ಅನುಗ್ರಹ ನಿಮಗೆ ಲಭಿಸಲಿ ಎಂದು ಈ ಮೂಲಕ ಬೇಡಿಕೊಳ್ತಾ ಇದ್ದೇನೆ. ವಂದನೆಗಳು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಹೆಚ್ಚಿನವರನ್ನು ನಾವು ದೇವರ ಎದುರುಗಡೆ ಪ್ರಸಾದ ರೂಪದ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಿದ್ದೇವೆ. ಆದರೂ ಕೆಲವೊಬ್ಬರನ್ನು ಈ ವೇದಿಕೆ ಮೇಲೆ ಗೌರವಿಸಲೇಬೇಕು. ಅದರಲ್ಲಿ ಪ್ರಪ್ರಥಮವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಈಗಾಗಲೇ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ನಮಗೆ ವಿಗ್ರಹವನ್ನು ಪ್ರತಿಷ್ಠಾಪಲು ಜಾಗದ ವ್ಯವಸ್ಥೆ ತಮ್ಮ ಹೃದಯಾಂತರಾಳದಿಂದ ನೀಡಿದಂತ ಶ್ರೀ ಶಾಂತಾ ಪಿ ಸಾಲ್ಯನ್ ಮಾಲಕರು, ಹೋಟೆಲ್ ಉಷಾ ಬಾರ್ ಅಂಡ್ ರೆಸ್ಟೋರೆಂಟ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಜೋಡರಸ್ತೆ ಇವರು ನಮ್ಮ ಇವತ್ತಿನ ಮುಖ್ಯ ಅತಿಥಿ. ಹೌದು, ನಮ್ಮ ಈ ಪ್ರಭಾವಳಿಗೆ ದೊಡ್ಡ ಮಟ್ಟದ ಸಹಾಯ, ಅದು ಎಷ್ಟು ಅಂತ ಅವರು ಹೇಳಬಾರ್ದು ಅಂತ ಹೇಳಿದ್ದಾರೆ. ದೊಡ್ಡ ಮಟ್ಟದ ಸಹಾಯವನ್ನು ನೀಡಿ ಈ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ನಮಗೆ ಧೈರ್ಯ ತುಂಬಿದವರು ಶಾಂತಾ ಪಿ ಸಾಲ್ಯನ್ ಮತ್ತು ಅವರ ಮಕ್ಕಳು. ದಯಮಾಡಿ ಈ ಹೊತ್ತಿನಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅವರ ಸುಪುತ್ರರಾದಂತ ಶ್ರೀಯುತ ಸಚಿನ್ ಸಾಲ್ಯನ್ ರನ್ನು ವೇದಿಕೆಗೆ ಬಂದು ಎಂದು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಬೇಕು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಅವರ ಸುಪುತ್ರರಾಗಿರುವಂತ ಸಚಿನ್ ಸಾಲ್ರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ ಎಂದು ತುಂಬ ಹೃದಯದಿಂದ ಅವರು ಸಹಕಾರವನ್ನು ನೀಡಿದ್ದಾರೆ. ಗೌರವದಿಂದ ಕೊಂಡಾಡಿಕೊಳ್ಳುತ್ತಾ ನಿಮಗೆ ತುಂಬು ಹೃದಯದ ವಂದನೆಗಳನ್ನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವೇ ನಮಗೆ ಪ್ರೋತ್ಸಾಹ ನೀಡಿದಂತ ಇನ್ನೋರ್ವ ಮುಖ್ಯ ಅತಿಥಿಯು ನಮ್ಮ ಜೊತೆ ಇದ್ದಾರೆ. ಶ್ರೀಮತಿ ದೀಪಾ ಕೆ ವಿಶ್ವನಾಥ್ ತಮ್ಮನ್ನು ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಪ್ರಭಾವಳಿಯ ಪ್ರಾರಂಭ ದಿವಸದಿಂದ ನಮ್ಮ ಅಧ್ಯಕ್ಷರಿಗೆ ಧೈರ್ಯ ತುಂಬಿದ ನೀವು, ನಿಮ್ಮೆಲ್ಲರ ಸಹಕಾರದಿಂದ ಇಂದು ನಮ್ಮ ಜೋಡಿಸೆಯ ಗಣಪತಿ ದೇವರು ಬೆಳ್ಳಿಯ ಪ್ರಭಾವಳಿಯೊಂದಿಗೆ ವಿಜೃಂಭಿಸುತ್ತಿದ್ದಾರೆ. ನಿಮ್ಮನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕದಿಂದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಗೌರವಿಸಿಕೊಳ್ತಾ ಇದ್ದೇವೆ. ನಮ್ಮೂರಿನ ದೀಪಕ್ಕ, ಈ ಮಣ್ಣಿನ ಮೇಲಿನ ಪ್ರೀತಿ ಖಂಡಿತವಾಗ್ಲೂ ನಿಮ್ಗೆ ಇದೆ. ಈ ಊರಿನಲ್ಲಿ ಏನು ಕೆಲಸ ಇದ್ರು ನನ್ನನ್ನು ನೀವು ಸಂಪರ್ಕಿಸಿ, ನನ್ನ ಕೈಯಲ್ಲಾಗಿರುವಂತಹ ಸಹಾಯವನ್ನು ನಾನು ಖಂಡಿತವಾಗ್ಲೂ ಮಾಡ್ತೇನೆ ಅಂತ ಹೇಳುವ ಮಾತನ್ನು ನಮಗೆ ಹೇಳಿದಂತ ದೀಪಾ ಕೆ ವಿಶ್ವನಾಥ್, ಉದ್ಯಮಿಗಳು, ಅಬಿಕೆರೆ, ಬೆಂಗಳೂರು, ನಿಮಗೂ ಈ ಸಂದರ್ಭದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ನೀಡಿದಂತ
ನಮ್ಮ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಗಣೇಶ ಸಮಿತಿಗೆ ಹಲವಾರು ವರ್ಷಗಳಿಂದ ಪ್ರೋತ್ಸಾಹವನ್ನು ನೀಡಿಕೊಂಡು ಬಂದಿರುವಂತ ಶ್ರೀಯುತ ಶುಭ್ರಾಯ ಬಾಳಿಗ ಸಾಲ್ಮರ ದಯವಿಟ್ಟು ಅವರಿದ್ರೆ ವೇದಿಕೆಯ ಮೇಲೆ ಬರಬೇಕು. ಸುಬ್ರಾಯ ಕೋಡಡ್ಚಿ ನಮ್ಮ ದೇತ ಸಹಾಯ ಪುಣ ನಮ್ಮ ಮಲ್ಪವ ನಮ್ಮ ಊರು ಬೆಳಗಡು, ನಮ್ಮ ಊರ್ದ ದೇವರು ಬೆಳಗಡು ಪಂಪನ ಪಾತ್ರನು ಬಾಳಿಗರು ನಮ್ಗೆ ಹೇಳಿದ್ದಾರೆ. ಇನ್ನು ಮುಂದಕ್ಕೂ ಇನ್ನಷ್ಟು ದಾನ ನೀಡುವಂತ ಸಂಪತ್ತು ನಿಮಗೆ ನಮ್ಮ ವಿಘ್ನೇಶ್ವರ ದೇವರು ನೀಡಲಿ. ನೀವು ಸದಾ ನಮ್ಮೊಂದಿಗೆ ನಮಗೆ ಸಹಕಾರವನ್ನು ನೀಡುತ್ತಾ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಿ ನಮ್ಮ ಈ ಗಣೇಶ ಸಮಿತಿಗೆ ತುಂಬಾ ಶ್ರಮಪಟ್ಟಂತ ದಿವಂಗತ ಗೋಪಾಲಕೃಷ್ಣ ಶೆಟ್ರ ಸ್ಮರಣಾರ್ಥ ಪ್ರಭಾ ಗೋಪಾಲಕೃಷ್ಣ ಶೆಟ್ಟಿ ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಪ್ರಭಾ ಗೋಪಾಲಕೃಷ್ಣ ಇವರ ಬದಲಾಗಿ ಅವರ ಸುಪುತ್ರಿ ಶ್ರುತಿ ಶೆಟ್ಟಿ ಅವರು ನಮ್ಮೊಂದಿಗೆ ಜೊತೆಯಾಗ್ತಾ ಇದ್ದಾರೆ. ದಿವಂಗತ ಗೋಪಾಲಕೃಷ್ಣ ಸ್ಮರಣಾರ್ಥ ಅವರ ಮಕ್ಕಳು ಮತ್ತು ಅಳಿಯಂದಿರು ಒಂದು ದೊಡ್ಡ ಮಟ್ಟದ ಸಹಾಯಹಸ್ತವನ್ನು ಈ ಒಂದು ಪ್ರಭಾವಳಿಗೆ ನೀಡಿದ್ದಾರೆ. ತಮ್ಮನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಪರವಾಗಿ ತುಂಬು ಹೃದಯದಿಂದ ಅಭಿನಂದಿಸಿಕೊಳ್ಳುತ್ತಾ ನಿಮ್ಮ ಈ ಸೇವೆಯನ್ನು ಕೊಂಡಾಡಿಕೊಂಡು ಸಾರ್ವಜನಿಕ ಗಣೇಶ ಸಮಿತಿಯ ಪರವಾಗಿ ಈ ಸಂದರ್ಭದಲ್ಲಿ ನಿಮ್ಮ ತಂದೆಯ ನೆನಪು, ನೀವೆಲ್ಲ ನೀಡಿರುವ ಸಹಕಾರಕ್ಕಾಗಿ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಪ್ರಭುಗಳಿಗೆ ದೊಡ್ಡ ಮಟ್ಟದ ಸಹಾಯವನ್ನು ನೀಡಿದಂತ ವಿವಿಧೋದ್ದೇಶ ಬ್ಯಾಂಕ್ ಕೂಡ ನಮ್ಮ ಜೊತೆ ಇದೆ. ಅದು ಯಾರ್ದು ಅಲ್ಲ, ನಮ್ಮ ಸಮಿತಿಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೀತಿರುವಂತ ಶ್ರೀ ದುರ್ಗಾ ಪರಮೇಶ್ವರಿ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ಜೋಡಸ್ತೆ. ಇವರು ಕೂಡ ಈ ಒಂದು ಬೆಳ್ಳಿಯ ಪ್ರಭಾವಳಿಗೆ ದೊಡ್ಡ ಮಟ್ಟದ ಒಂದು ಮೊತ್ತವನ್ನು ನೀಡಿ ನಮಗೆ ಸಹಕರಿಸಿದ್ದಾರೆ. ಅಧ್ಯಕ್ಷರು ಹಾಗೂ ಬ್ಯಾಂಕಿನ ಉಪಾಧ್ಯಕ್ಷರು ವೇದಿಕೆಯ ಮೇಲೆ ಇರುವುದರಿಂದ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಈ ಒಂದು ಗೌರವವನ್ನು ಪಡೆಯಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ವೇದಿಕೆಗೆ ಬಂದು ಸಾರ್ವಜನಿಕ ಗಣೇಶ ಸಮಿತಿಯ ವತಿಯಿಂದ ನಿಮ್ಮ ಸಹಾಯಕ್ಕಾಗಿ ನಾವು ನೀಡುವ ಪ್ರತಿಫಲ ಇದು ಖಂಡಿತವಾಗೂ ಕಡಿಮೆ, ಆದರೆ ಈ ಸೇರಿರುವ ಜನರ ಸಮ್ಮುಖದಲ್ಲಿ ನಿಮ್ಮ ಸೇವೆಯನ್ನು ಗುರುತಿಸಿಕೊಂಡು ಸಾರ್ವಜನಿಕ ಗಣೇಶೋತ್ಸವ ಪರವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ಜೋಡಸ್ತೆ ಇಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಗೌರವವನ್ನು ಬ್ಯಾಂಕಿನ ಪರವಾಗಿ ಸಾರ್ವಜನಿಕ ಗಣೇಶ ಸಮಿತಿಯಿಂದ ಸಲ್ಲಿಸಿಕೊಳ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ನಿಮ್ಮ ಸೇವೆ ಈ ಗಣೇಶ ಸಮಿತಿಗೆ ಹೀಗೆ ಮುಂದುವರಿಯುವಂತೆ ಆಗಲಿ ಎಂಬ ಆಶಯದೊಂದಿಗೆ ಮಗದೊಮ್ಮೆ ನಿಮಗೆ ವಂದನೆಗಳು. ದಯಮಾಡಿ ನಾಗೇಶ್ ಪೈ ಅಥವಾ ಅವರ ಸುಪುತ್ರ ಯಾರಾದಿದ್ರೆ ವೇದಿಕೆಯ ಮೇಲೆ ಬರಬೇಕು. ನಮಗೆ ಸಹಾಯಸ್ತ ನೀಡಿದಂತ ಶ್ರೀ ಚಂದ್ರಶೇಖರ್ ಶೆಟ್ಟಿ, ಜನನಿ ಕುಕ್ಕುಂದೂರು. ಶ್ರೀ ಗಣೇಶ ದೇವರಿಗೆ ಬೆಳ್ಳಿಯ ಪ್ರಭಾವಳಿ ಮಾಡ್ತೇವೆ ಅಂತ ಹೇಳುವಾಗ ಬಹಳ ಬಾರಿ ಎಡ್ಡೆ ಕೆಲಸದ ಮಲ್ತಂದಲ್ಲರು ನಿಗಲಿಗೆ ಏನಡ್ದು ದಾದಾವಡು ಪನ್ಲೆ ಖಂಡಿತವಾದ್ಲೆ ಆ ನಿಗಲಿಗೆ ಸಹಾಯನ ಮಲ್ಪೆ ಪನ್ನ ದೊಡ್ಡ ಮಲ್ಲ ಪಾತ್ರನ ಪನ್ಯಾರು ಶ್ರೀಯುತ ಚಂದ್ರಶೇಖರ್ ಶೆಟ್ರು. ಕಾರಣ ಕೆಲವು ವರ್ಷದಿಂಚಿ ಈ ಗಣೇಶೋತ್ಸವಗೂ ನಿರಂತರವಾದ ಸಹಕಾರ ಕೊಡೋದು ಕೋಡೆ ನಡತನಂಚಿನ ಸೂಪರ್ ಹಿಟ್ ನಾಟಕ ಪುದರ್ದಿತಿ ನಾಟಕಲ ಐತಲ ಪ್ರಾಜೆಕ್ಟ್ ವಯಸ್ಸನ್ನಾರು ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ, ಜನನಿ ಕುಕ್ಕುಂದೂರು ಎನ್ನುವರಿ ಆತ್ಮೀಯ ಮಿತ್ರಲ ಅಂದು ಕಾರಣ ಕೆಲವು ವರ್ಷದಿಂಚಿ ಈ ಊರ್ದ ದೇವರನ್ನ ಮಾತ ಕೆಲಸಕ್ಲ ಯಾನ್ ಒಂಜಿ ಪಾತ್ರ ಪಣ್ಣೆಂದಂಡ ಇಜ್ಜಿ ಪಂತಿನಾರತ್ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಜನನಿ ಇರೆಗ್ಲ ನನಾತ್ ದಾನ ಧರ್ಮ ಮಲ್ಪನ ಯೋಗ ಭಾಗ್ಯನು ಶ್ರೀ ಗಣಪತಿ ದೇವರ ಕೊರಡು ಬಂದು ಕುಡರ ಉಡಲ್ದಿಂದಿನ ಸೊಲ್ಮೆನು ಈ ಪೊರ್ತರು ಸಾರ್ವಜನಿಕ ಗಣೇಶ ಸಮಿತಿದ ಪರವಾದ ಸಂದಾಯಿತ ಮಲ್ತಂದಲ್ಲ ಕುಡರಿ ಮಲ್ಲ ದಾನಿ ಗಣಪತಿ ದೇವರನ್ನ ಬರೀಟ್ ಮಲ್ಲ ಮೊಹಲನ್ನು ಕಟ್ಟಂಚಿನ ಪ್ರವಿಮಾಲ್ದ ಮಾಲಕೆರಡು ಒರಿಯಾಯಿನ ಶ್ರೀಯುತ ಸಂಪತ್ ಜೈನ್ ಮೇರಿನ ಮಿತ್ತ ಚವಾಡಿಗೆ ಮೋಕೆಡೆದುಕೊಂದಿಲ್ಲ ಅರ್ಲ ಯಾನು ವೇದಿಕೆಗೆ ಬರ್ಪುಜಿ ದೇವೇರೆದ್ರೆ ಇಂಕ ಪ್ರಸಾದ ಕೊರಂಡ ಯಾವ ಪನ್ಪನ ಪಾದರಣಿ ಪತ್ತಡು ಮನೊಂದು ಅಂಡ್ಲ ಅರೆಗ್ಲ ಈ ಪೊರ್ತುಡು ಸೊಲ್ಮೆನು ಸಂದಾಯಿತ ಮಲ್ತಂದಿಲ್ಲ. ಒಂದನೆಲು ಈ ಒಂದು ಸನ್ಮಾನ ಸಮಾರೋಹ ನೆರವೇರಿಸಿನ ಮಾತ ಅತಿಥಿ ಗಣ್ಯರಿಗೆ ಅಂಚನೆ ಸನ್ಮಾನ ಪಡೆಯಿನ ಅಂಚನ ಮಾತ ದಾನಿಲೇಗೆ
ಓಂ ಶ್ರೀ ದುರ್ಗಾಯ ನಮಃ, ವಿಘ್ನೇಶ್ವರಾಯ ನಮಃ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡಣೆ ಇದರ ವತಿಯಿಂದ ನಾವು ಪ್ರತಿ ಸಲವೂ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸ್ತಾ ಬಂದಿದ್ದೇವೆ. ಆಟೋಟ ಸ್ಪರ್ಧೆಯ ವಿಜೇತರರ ಹೆಸರನ್ನು ಈಗಾಗಲೇ ಕರೀತೇವೆ. ಆದಷ್ಟು ಬೇಗನೆ ವೇದಿಕೆ ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತೃತೀಯ ಪ್ರಣಯ ಸೈನ್ಸ ಗುಲಾಬ್ ಶಾ ಪ್ರಣಯ ಆದಷ್ಟು ಬೇಗ ಬರಬೇಕು. ಬಹುಮಾನ ಪಡೆದಿರುವಂತ ಮಕ್ಕಳು ವೇದಿಕೆಯ ಮುಂದೆ ಬನ್ನಿ. ನಿಮಗೆ ಬಹುಮಾನ ಇದೆ ಅಂತ ಹೇಳಿ ಖಂಡಿತವಾಗ್ಲಿ ಗೊತ್ತು. ಇದು ಆಟೋಟ ಸ್ಪರ್ಧೆ. ಹುಡುಗರ 100 ಮೀಟರ್ ಓಟ ಪ್ರಥಮ ಶೈಲೇಶ್, ದ್ವಿತೀಯ ಸೃಜನ್, ತೃತೀಯ ಕಿಶನ್. ಆದಷ್ಟು ಬೇಗ ವೇದಿಕೆ ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಎಂಟರಿಂದ 10ನೇ ತರಗತಿ ಹೈಸ್ಕೂಲ್ ವಿದ್ಯಾರ್ಥಿಗಳ ಹುಡುಗರ ಹಗ್ಗ ಜಗ್ಗಾಟ ಪ್ರಥಮ ಕಿಶನ್ ಮತ್ತು ತಂಡ. ಹೈಸ್ಕೂಲ್ ವಿದ್ಯಾರ್ಥಿನಿಯರ ಹುಡುಗಿಯರ ಹಗ್ಗ ಜಗ್ಗಾಟ ಚೈತ್ರ ಮತ್ತು ತಂಡ. ಹೈಸ್ಕೂಲ್ ಮಕ್ಕಳ ಗೋಣಿಚೀಲ ಓಟ ಹುಡುಗಿಯರು ಪ್ರಥಮ ಚೈತ್ರ ಆರ್, ದ್ವಿತೀಯ ಚೈತ್ರ, ತೃತೀಯ ಗುಲಾಬ್ ಶಾ. ಹೈಸ್ಕೂಲ್ ಮಕ್ಕಳಿಗೆ ಗೋಣಿಚೀಲ ಓಟ ಹುಡುಗರು ಪ್ರಥಮ ಕಿಶನ್, ದ್ವಿತೀಯ ಆದಿಶ್, ತೃತೀಯ ಶೈಲೇಶ್. ಶಾಲಾ ಮಕ್ಕಳಿಗೆ ಸ್ಲೋ ಸೈಕಲ್ ರೇಸ್ ಪ್ರಥಮ ಆದಿಶ್, ದ್ವಿತೀಯ ದರ್ಶನ್. ಮಕ್ಕಳು ಯಾರು ಮಾತಾಡದೆ ಖಾಲಿ ಕೈ ಚಪ್ಪಳಿ ಮಾತ್ರ ಹೊಡಿಬೇಕು. ನೋಡೊಂದ್ಸಲ ಹೊಡೀರಿ ಎಲ್ಲ ಮಕ್ಕಳೊಟ್ಟಿಗೆ ದೊಡ್ಡವರು ಕೈ ಚಪ್ಪಳಿ ಹೊಡಿಬಹುದು. ಶಾಲಾ ಮಕ್ಕಳಿಗೆ ಮಡಕೆ ಹೊಡೆಯುವ ಸ್ಪರ್ಧೆ ಶಾಲಾ ಮಕ್ಕಳಿಗೆ ಮಡಕೆ ಹೊಡೆಯುವ ಸ್ಪರ್ಧೆ ಪ್ರಥಮ ಮಲ್ಲಿಕಾರ್ಜುನ, ದ್ವಿತೀಯ ಚೈತ್ರ. ಮಲ್ಲಿಕಾರ್ಜುನ ಗತಿ ಹುಡುಗರ 100 ಮೀಟರ್ ಓಟ ಹಸ್ನೈನ್, ಆದಿಶ್ ಮತ್ತು ಅಫೀಶ್. ಎಂಟರಿಂದ 10ನೇ ತರಗತಿ ನೂಲು ಹಾಕುವುದು ಪ್ರಥಮ, ಲಿಂಬು ಚಮ್ಮಚ ಪ್ರಥಮ, ಒಂಟಿಕಾಲಿನ ಓಟ ಹಿಟ್ಟಿನಲ್ಲಿ ನಾಣ್ಯ ಎಕ್ಕುವುದು ದ್ವಿತೀಯ ಚೈತ್ರ. ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಶವರಾಜ್ ಕಡಂಬ ಅವರು ಸೂಜಿಗೆ ನೂಲು ಹಾಕುವುದು ತೃತೀಯ ಚೈತ್ರ. ಓಟ ತೃತೀಯ, ಸಂಗೀತ ಕುರ್ಚಿ ತೃತೀಯ, ಚೈತ್ರ. ಸಂಗೀತ ಕುರ್ಚಿ ಪ್ರಥಮ, ಲಿಂಬು ಚಮಚ ತೃತೀಯ ಸಂಧ್ಯಾ. ಜಯಶ್ರೀ ಶೆಟ್ಟಿಗಾರ್. ವಂದನೆಗಳು ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಶವರಾಜ್ ಕಡಂಬ ಅವರಿಗೆ. ಸೂಕ್ಷ್ಮ ತೆಂಡಲ್ಕರ್, ದ್ವಿತೀಯ ಜಯಶ್ರೀ ಶೆಟ್ಟಿಗಾರ್, ತೃತೀಯ ಬೇಬಿ. ಬಾಂಬ್ ಇನ್ ದ ಸಿಟಿ ಪ್ರಥಮ ಸುಮಿತ್ರ ಬೇಬಿ. ತೃತೀಯ ಬೇಬಿ ಅವರಿಗೆ. ಬೇಬಿ ಅವರಿಗೆ ತೃತೀಯ ಬಹುಮಾನ ಕೊಡಿ. ಸೂಜಿಗೆ ನೂಲು ಹಾಕುವುದು ಪ್ರಥಮ ರಮೇಶ್, ತೃತೀಯ ಸತ್ಯ. ಲಿಂಬು ಚಮಚ ಸತ್ಯ ತೃತೀಯ. ಲಿಂಬು ಚಮಚ ಪ್ರಥಮ ಸುಮಿತ್ರ, ದ್ವಿತೀಯ ಅಸ್ವಿತಾ, ತೃತೀಯ ಜಯಶ್ರೀ ದೇವಡಿಗ. ಒಂಟಿಕಾಲಿನ ಓಟ ಪ್ರಥಮ ಸ್ವಾತಿ ಶೆಟ್ಟಿಗಾರ್, ದ್ವಿತೀಯ ಚಂದ್ರಕಲಾ, ತೃತೀಯ ಮಂಗಳ. ಒಂಟಿಕಾಲಿನ ಓಟ
ಹಿಟ್ಟಿನಲ್ಲಿ ನಾಣ್ಯ ಹಾಕುವುದು. ಪ್ರಥಮ ಜ್ಯೋತಿ, ದ್ವಿತೀಯ ಸಾರಿಕಾ, ತೃತೀಯ ನಳಿನಿ ಮತ್ತು ಪ್ರೇಮ ತೃತೀಯ. ಚಂದ್ರಕಲಾ, ದ್ವಿತೀಯ ಸ್ವಾತಿ ಶೆಟ್ಟಿಗರ್, ತೃತೀಯ ಚಂದ್ರಕಲಾ, ದ್ವಿತೀಯ ಸ್ವಾತಿ ಶೆಟ್ಟಿಗರ್, ತೃತೀಯ ಜಯಶ್ರೀ ನೇತ್ರ, ದ್ವಿತೀಯ ಮಂಗಳ, ತೃತೀಯ ನಳಿನಿ. ತೃತೀಯ ಹಗ್ಗ ಜಗ್ಗಾಟ ಮಹಿಳೆಯರು ಪ್ರಥಮ ರಮ್ಯ ಮತ್ತು ಬಳಗ, ದ್ವಿತೀಯ ಸುಮಿತ್ರ ಮತ್ತು ಬಳಗ. ಪ್ರಥಮ ಆದಷ್ಟು ಬೇಗ ಎಲ್ಲ ಸದಸ್ಯರು ಹೋಗುವುದಾದ್ರೆ ಅಷ್ಟು ಬೇಗ ಹೋಗಿ ಅವರನ್ನು ಕೂಡಿಕೊಳ್ಳಬೇಕು. ಸಮಯದ ಅಭಾವ ಇದೆ, ಇನ್ನಷ್ಟು ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಈ ವರ್ಷದ ಎಲ್ಲ ಕಾರ್ಯಕ್ರಮಗಳು ನಮ್ಮ ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಿ ಸಮಯಕ್ಕೆ ಸರಿಯಾಗಿ ಮುಗಿಸ್ತಾ ಬಂದಿದ್ದೇವೆ. ಇವತ್ತು ಕೂಡ ಆ ಒಂದು ಶಿಸ್ತನ್ನು ನಾವು ಪಾಲಿಸಬೇಕಾಗಿದೆ. ನಮ್ಮೊಂದಿಗೆಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಸ್ಲೋ ಸೈಕಲ್ ಸ್ಕೂಟರ್ ರೇಸ್. ಪ್ರಥಮ ಸಾನ್ವಿ, ದ್ವಿತೀಯ ರಮ್ಯಾ, ತೃತೀಯ ಲಲಿತಾ. ಸ್ಲೋ ಸೈಕಲ್ ಸ್ಕೂಟರ್ ರೇಸ್. ಸ್ಲೋ ಸೈಕಲ್ ರೇಸ್, ಸೈಕಲ್ ಇಂದ ಸ್ಕೂಟರ್ ಸ್ಲೋ ರೇಸ್ಗೆ ಹೋಗಿದೆ. ಮಡಿಕೆಯೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಜ್ಯೋತಿ. ಕಳೆದ 3 ವರ್ಷದಿಂದ ಅಧ್ಯಕ್ಷರು ಮೊನ್ನೆ ಹೇಳ್ತಾ ಇದ್ರು, 3 ವರ್ಷದಿಂದ ನಿರಂತರವಾಗಿ ಮಡಿಕೆ ಹೊಡೆದರಲ್ಲಿ. ದ್ವಿತೀಯ ಸ್ವಸ್ತಿಕ್, ತೃತೀಯ ಪ್ರಮಿತ್. ಸ್ವಸ್ತಿಕ್, ತೃತೀಯ ಪ್ರಮೀಶ್. 100 ಮೀಟರ್ ಓಟ ಪುರುಷರಲ್ಲಿ ಪ್ರಮಿತ್, ಕಿಶೋರ್, ಸಂಪತ್ ಮತ್ತು ರಾಹುಲ್. ತೃತೀಯ ರಾಹುಲ್. ದ್ವಿತೀಯ ಸಂಪತ್, ಲಿಂಬು ನಂದ ಚೇತನ್, ತೃತೀಯ ಗೌತಮ್. ಹಿಟ್ಟಿನಲ್ಲಿ ನಾಣ್ಯ ಹಾಕುವುದು. ಪ್ರಥಮ ರಾವ್, ತೃತೀಯ ಆವಿಶ್. ತೃತೀಯ ಆವಿಶ್. ಸ್ಲೋ ಸೈಕಲ್ ರೇಸ್. ಪ್ರಥಮ ವರುಣ್, ದ್ವಿತೀಯ ಸೂರಜ್ ಮೊಯ್ಲಿ, ತೃತೀಯ ರಮೇಶ್ ನಾಯ್ಕ್. ಸ್ಲೋ ಸ್ಕೂಟರ್ ರೇಸ್. ಪ್ರಥಮ ಸೂರಜ್ ಮೊಯ್ಲಿ. ಹಗ್ಗ ಜಗ್ಗಾಟ ಪ್ರಥಮ ಆವಿಶ್. ನಿರಂತರವಾಗಿ ಈ ಸಾರ್ವಜನಿಕ ಗಣೇಶ ಸಮಿತಿಯ ಸೇವೆಯನ್ನು ಮಾಡ್ತಿರುವಂತ ರಾಘುದೇವಡಿಗರು. ಶಾರ್ಟ್ ಪುಟ್ ಪ್ರಥಮ, ತೃತೀಯ ಕೃಷ್ಣರಾಜ್. 3 ಕಾಲಿನ ಓಟ. ಪ್ರಥಮ ಗೌತಮ್ ಮತ್ತು ಶ್ರಾವಣ್. ಪ್ರಮೇಶ್, ತೃತೀಯ ಸುದೀಪ್ ಮತ್ತು ಸ್ವಸ್ತಿಕ್. ವಂಚನಕಾರಿ ವಾಲಿಬಾಲ್ ಸ್ಪರ್ಧೆ ಈ ವರ್ಷ ನಡೆದಿದೆ. ಇದರಲ್ಲಿ ಪ್ರಥಮ ಬಹುಮಾನ ಪಡೆದಂತ ತಂಡದ ಸದಸ್ಯರು ಕಪ್ತಾನನೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕು. ಪ್ರಥಮ ಬಹುಮಾನ ಪಡೆದಂತ ಸದಸ್ಯರು.
ದ್ವಿತೀಯ ಸಂತೋಷ್ ಮತ್ತು ಬಳಗ. ಈ ಗಣಪತಿ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ದುರ್ಗಾದೇವಿಯ ಅನುಗ್ರಹವನ್ನು ಬೇಡುತ್ತಾ ಕುಕ್ಕುಂದೂರು ಜೋಡಸ್ತೆಯ 42ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ಸದ್ಭಕ್ತರೇ, ಕಳೆದ 42 ವರ್ಷಗಳಿಂದ ಜೋಡಸ್ತೆ ಗಣಪತಿ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೀತದೆ. ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ, ಸ್ವಲ್ಪ ಬದಲಾವಣೆಗಳೊಂದಿಗೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಕೊನೆಯ 5ನೇ ದಿನ ಇವತ್ತು ಮೆರವಣಿಗೆ ಕೂಡ ಈಗ ಸಾಗಲಿಕ್ಕಿದೆ. ನಮ್ಮ ಈ ಒಂದು ಸಾರ್ವಜನಿಕ ಗಣೇಶೋತ್ಸವದ ಈ ಜಾಗಕ್ಕೆ ಸ್ವಲ್ಪ ಸಮಸ್ಯೆ ಆದಾಗ ನಾವು ಎಲ್ಲೆಲ್ಲೋ ಜಾಗವನ್ನು ನೋಡಿದ್ರೆ, ಈಗಾಗಲೇ ಅಧ್ಯಕ್ಷರು ಹೇಳಿದರು ಆ ಮಾತನ್ನು, ಬಹುಶಃ ಗಣಪತಿ ದೇವರಿಗೆ ಈ ಜಾಗವನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ, ನಾನು ಇಲ್ಲೇ ಇರ್ತೇನೆ ಎನ್ನುವಂಥ ಒಂದು ಅವರ ಆ ಭಾವನೆಗೆ ಸರಿಯಾಗಿ ನಮ್ಮ ಸಚಿನ್ ಸಾಲಿಯನ್ ಮತ್ತು ಅವರ ತಾಯಿಯಾದ ಶಾಂತ ಪಿ ಸಾಲಿಯನ್ ಅವರು ಆ ಜಾಗವನ್ನು, ಅವರ ಸ್ವಂತ ಜಾಗವನ್ನು ಬಿಟ್ಟುಕೊಟ್ಟು ಆ ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಇವತ್ತು ಒಂದು ದೊಡ್ಡ ಮಟ್ಟದ ಕಾರ್ಯ ನಡೆದಿದೆ, ಅದು ಗಣಪತಿ ದೇವರ ಇಚ್ಛೆ. ಬಹುಶಃ ನಮಗೆ ಒಂದು ನಾವಂತ ಅದು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಕಳೆದ ವರ್ಷ ಈ ಗಣೇಶೋತ್ಸವ ಆಗುವಾಗ ಒಂದು ದೊಡ್ಡ ಪ್ರಭಾವಳಿ ಈ ವರ್ಷ ಆಗ್ತದೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಾವು ಪ್ರಥಮ ಮೀಟಿಂಗ್ ಆದಾಗ ಬಹುಶಃ ಗಣಪತಿ ದೇವರಿಗೆ ಇಲ್ಲಿ ಸ್ವಲ್ಪ ಬದಲಾವಣೆ ಬೇಕಾಗಿತ್ತೇನೋ ಅಂತ ಅನಿಸ್ತಾ ಇದೆ. ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಒಂದು ಅಧ್ಯಕ್ಷರ ಆಯ್ಕೆ ಕೂಡ ಒಂದು ನಮ್ಮ ಸಭೆಯಲ್ಲಿ ಆಯಿತು. ನಮ್ಮ ಅಧ್ಯಕ್ಷರು ಅಂತ ಹೇಳಿದರೆ ಅವರು ಸ್ವಲ್ಪ ಡೈನಮಿಕ್ ಅಧ್ಯಕ್ಷರು, ಈ ವರ್ಷದ ಅಧ್ಯಕ್ಷರು ಅವರು. ನಾವು ಒಂದು ಪ್ರಥಮವಾಗಿ ನಾವು ಒಂದು ಆ ದೇವರ ಪೀಠಕ್ಕೆ ಒಂದು ಬೆಳ್ಳಿಯ ಹೊದಿಕೆಯನ್ನು ಮಾಡಬೇಕಂತ ಚಿಂತನೆ ಮಾಡಿದ್ವಿ. ಅದು ಹೋಗ್ತಾ 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 ಸ್ವಲ್ಪ ದೊಡ್ಡದಾಯಿತು. ಅದು ಮುಂದಕ್ಕೆ ಅದು ಪ್ರಭಾವಳಿ ಮಾಡುವಷ್ಟರ ಮಟ್ಟಿಗೆ ಹೋಯಿತು. ಬಹುಶಃ ದೇವರ ಇಚ್ಛೆ ಇತ್ತು, ಈ ವರ್ಷವೇ ನನಗೆ ಪ್ರಭಾವಳಿ ಬೇಕೆನ್ನುವಂಥದ್ದು ಗಣಪತಿ ದೇವರ ಇಚ್ಛೆ ಇತ್ತು ಅಂತ ನನ್ನ ಭಾವನೆ. ಸಂತೋಷ್ ರಾವ್ ಅವರು ಅದನ್ನು ನಾವೆಲ್ಲ ಸೇರಿ ಒಂದು ಮಾಡುವಂಥ ಒಂದು ಯೋಚನೆ ಮಾಡುವಾಗ ಸಂತೋಷ್ ರಾವ್ ಅವರು ನಿರ್ಧಾರ ಮಾಡಿಬಿಟ್ರು, ಈ ವರ್ಷವೇ ಆಗಬೇಕು ಅಂತ. ಬರೋ ವರ್ಷ ಮಾಡುವಂಥ ಯೋಚನೆ ಇತ್ತು, ಆದರೆ ನಮ್ಮ ಡೈನಮಿಕ್ ಅಧ್ಯಕ್ಷರು ಒಂದು ಧೈರ್ಯ ಮಾಡಿ ಹೇಳಿದ್ರು ನಾವು ಈ ವರ್ಷವೇ ಮಾಡಬೇಕಂತ. ಹಾಗಾಗಿ ಅದು ಮುಂದುವರಿತಾ ಎಲ್ಲರ ಒಂದು ಯಾರು ನಾವು ಬಹುಶಃ ಸಂತೋಷ್ ರಾವ್ ತುಂಬ ಎಫರ್ಟ್ ಹಾಕಿದ್ದಾರೆ. ಜೊತೆಯಲ್ಲಿ ನಾವೆಲ್ಲ ಕೂಡ ಯಾರ ಹತ್ರ ಹೋದರೂ ಕೂಡ ಯಾರು ನಮ್ಮ ಗಣಪತಿ ದೇವರಿಗೆ ಇಲ್ಲ ಅಂತ ಹೇಳಲಿಲ್ಲ. ನಮ್ಮ ಕೇಳದೇ ತುಂಬ ಜನ ಇಲ್ಲಿ ಬಂದು ನಮ್ಮ ಗಣಪತಿ ದೇವರ ಈ ಒಂದು ವಿಗ್ರಹಕ್ಕೆ ನಮ್ಮ ಪ್ರಭಾವಳಿಗೆ ದೇಣಿಗೆಯನ್ನು ನೀಡಿದ್ದಾರೆ. ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಯಾರು ನಿರೀಕ್ಷೆ ಮಾಡಲಿಲ್ಲ ಈ ವರ್ಷವೇ ಆಗ್ತದೆ ಅಂತ. ನಮ್ಮ ಅಧ್ಯಕ್ಷರು ಆ ಒಂದು ಬಹಳ ಎಫರ್ಟ್ ಹಾಕಿದ್ದಾರೆ. ಅದರ ಹಿಂದೆ ನಾವೆಲ್ಲವರು ಇದ್ದರೂ ಕೂಡ ಅದರ ಹಿಂದೆ ತುಂಬ ಕಷ್ಟಪಟ್ಟವರು ನಮ್ಮ ಅಧ್ಯಕ್ಷರು. ಅವರನ್ನು ನಾವು ಈ ಸಂದರ್ಭದಲ್ಲಿ ಒಂದು ಗುರುತಿಸಬೇಕಂತ ನಾವೇ ಒಂದು 4-5 ಜನ ಕಮಿಟಿ ಮೆಂಬರ್ಸ್ಗಳು ಅದನ್ನು ಯೋಚನೆ ಮಾಡಿದ್ದೀವಿ. ಈಗ ಸಂತೋಷ್ ರಾವ್ ಅವರು ವೇದಿಕೆ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು. ಅವರ ಧರ್ಮಪತ್ನಿ ಇದ್ದರೂ ಕೂಡ ಮತ್ತು ಅವರ ಮಕ್ಕಳು ವೇದಿಕೆಗೆ ಬರಬೇಕಂತ ನಾನು ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಕೇಳ್ಕೊಳ್ತಾ ಇದ್ದೇನೆ. ಹಾಗೆ 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 ಒಂದು ನಮ್ಮ ಕಮಿಟಿಯ ಸದಸ್ಯರ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಐಸಿರ, ಯೋಗೀಶ್ ಸಾಲಿಯಾನ್ ಮತ್ತು ಸಚಿನ್ ಸಾಲಿಯಾನ್, ಕಿಶೋರ್ ಕುಮಾರ್ ಇವರೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಂತೋಷ್ ರಾವ್ ಮತ್ತು ಅವರ ಧರ್ಮಪತ್ನಿ ಕೂಡ ವೇದಿಕೆ ಮೇಲೆ ಬರಬೇಕು. ನಾವೆಲ್ಲ ಖುಷಿಪಟ್ಟು ಇದನ್ನು ನಾವು ಕಮಿಟಿಯವರು ನಿರ್ಧಾರ ಮಾಡಿರುವಂಥದ್ದು. ಸಂತೋಷ್ ರಾವ್ ಅದನ್ನು ನಿರಾಕರಿಸಬಾರ್ದು. ದಯವಿಟ್ಟು ಅವರು ವೇದಿಕೆ ಮೇಲೆ ಬಂದು ಕೂತ್ಕೊಳ್ಬೇಕಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿಸ್ತಾ ಇದ್ದೇನೆ. ಹಾಗೆ ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಮಿತಿಯ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬನ್ನಿ, ಅವರ ಜೊತೆ ಒಂದು ನಾವೆಲ್ಲ ಫೋಟೋ ಸೆಷನ್ ಮಾಡುವಂತ. ಸಮಿತಿಯ ಎಲ್ಲ ಸದಸ್ಯರು ದಯಮಾಡಿ ಬನ್ನಿ. ಸಂತೋಷ್ ರಾವ್ ಅವರ ಧರ್ಮಪತ್ನಿ ಮತ್ತು ಅವರ ಮಕ್ಕಳು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು. ಇದೆಲ್ಲ ನಮ್ಮೆಲ್ಲರ ಕೋರಿಕೆ. ದಯವಿಟ್ಟು ವೇದಿಕೆಯಲ್ಲಿ ಬನ್ನಿ.
ಒಬ್ಬ ಲೇಖಕರು, ಕವಿಯೂ ಹೌದು, ಉತ್ತಮ ವಾಗ್ಮಿಯೂ ಆಗಿರುವಂತ KMES ಪದವಿ ಪೂರ್ವ ಕಾಲೇಜು ಕುಕ್ಕುಂದೂರು ಇಲ್ಲಿನ ಪ್ರಾಂಶುಪಾಲರು ಆಗಿರುವಂತ ಶ್ರೀ ಕೆ ಬಾಲಕೃಷ್ಣರಾವ್ ತಮ್ಮನ್ನು ವೇದಿಕೆಯ ಅಧ್ಯಕ್ಷ ಮಾತಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ವೇದಿಕೆಯ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳೇ, ಸೌ ಅಶ್ವಿನಿ ನಾಯಕ್, ಜಿಲ್ಲಾ ಪ್ರಮುಖರು ಸನಾತನ ಸಂಸ್ಥೆ ಉಡುಪಿ, ಶ್ರೀಮತಿ ಶಾಂತಾ ಪಿ ಸಾಲಿಯಾನ್, ಮಾಲಕರು ಹೋಟೆಲ್ ಉಷಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಜೋಡ್ ರಸ್ತೆ, ಶ್ರೀಮತಿ ದೀಪಾ ಕೆ ವಿಶ್ವನಾಥ್, ಉದ್ಯಮಿಗಳು ಅಬ್ಬಿಗೆರೆ ಬೆಂಗಳೂರು. ಅದೇ ರೀತಿಯಲ್ಲಿ ಗಣೇಶೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ರಮೇಶ್ ನಾಯ್ಕರವರೇ, ಗಣೇಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ವೃಷಭ ಕಡಂಬರವರೇ, ಹಾಗೂ ರವಿಕುಮಾರ್ ಆತ್ಮೀಯರಾಗಿರುವಂತಹ ರವಿಕುಮಾರ್ ಶೆಟ್ಟಿಯವರೇ, ಹಾಗೂ ಎದುರುಗಡೆ ಆಸೀನ ಆಗಿರುವಂತಹ ಎಲ್ಲ ಗಣ್ಯ ಮಹನೀಯರೇ, ಮಹಿಳೆಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಎಲ್ಲ ಮಕ್ಕಳು ಒಮ್ಮೆ ಜೋರಾಗಿ ಹೇಳಿ, ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ. ಜೋಡು ರಸ್ತೆಯ ಗಣೇಶನಿಗೆ ವಂದಿಸುತ್ತಾ, ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಈ ಒಂದು ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ಅವರೇ, ನಾನು KMES ಪ್ರಿನ್ಸಿಪಾಲನಾಗಿ ಎರಡೂವರೆ ತಿಂಗಳಾಯಿತು. ನನ್ನ ಆಫೀಸಿಗೆ ಬಂದು ನೀವು ಆಮಂತ್ರಣವನ್ನು ಕೊಟ್ಟಿದ್ದೀರಿ, ಇದು ನನ್ನ ಸೌಭಾಗ್ಯ ಅಂತ ನಾನು ಎಣಿಸ್ತೇನೆ. ನಿಮ್ಮ ಬಗ್ಗೆ ನನಗೆ ಹಲವು ವರ್ಷಗಳಿಂದ ನಾನು ಬಲ್ಲೆ. ಯಾಕೆಂತ ಹೇಳಿದ್ರೆ ನಾನು ಇಲ್ಲಿಯವನೇ, ಜೋಡಿಸ್ತೇವನೇ. ಇಲ್ಲಿಯ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಹೋಟೆಲ್ ಮಾಲೀಕರಾದಂತಹ ಶ್ರೀ KS ಆನಂದರಾವ್ ಅವರ ತಮ್ಮ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ನಾನು ಕೆಲವು ಮಹನೀಯರನ್ನು ನೆನಪಿಸ್ಕೊಳ್ತೇನೆ. ಶ್ರೀಯುತ ರಾಧಾಕೃಷ್ಣ ಶೆಟ್ಟಿಯವರು ಬಹಳ ಆತ್ಮೀಯರು. ಅವರ ಕಾಲದಲ್ಲಿ ಕೂಡ ಈ ಒಂದು ಗಣೇಶೋತ್ಸವ ಅದ್ದೂರಿಯಲ್ಲಿ ನಡೆದಿದೆ. ಅದೇ ರೀತಿಯಲ್ಲಿ ಶ್ರೀಯುತ ಸುಬ್ರಾಯ ಬಾಳಿಗ ಅವರು ತುಂಬ ಆತ್ಮೀಯರು. ಅವರನ್ನು ಕೂಡ ನಾನು ಈಗ ಗುರುತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಹಿಂದೆ, ಕೆಲವು ವರ್ಷಗಳ ಹಿಂದೆ, ಈ ಒಂದು ಗಣೇಶೋತ್ಸವದ ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂತಹ ದಿವಂಗತ ಗೋಪಾಲಕೃಷ್ಣ ಶೆಟ್ಟಿಯವರು, ಅದೇ ರೀತಿ ಉಷಾ ಬಾರ್ ಅದರ ಬಾಲಣ್ಣನವರು, ಅದೇ ರೀತಿ ಶ್ರೀಯುತ ರವಿರಾಜ ಕಡಂಬರವರು, ಆನಂತರ ತೀರ್ಥರಾಜರು ಮತ್ತು ಇನ್ನೂ ಹಲವರಿದ್ದಾರೆ. ಕಿಶೋರ್ ಕುಮಾರ್ ನನ್ನ ವಿದ್ಯಾರ್ಥಿ. ಇಲ್ಲಿ ಹೆಚ್ಚಿನದು ನನ್ನ ವಿದ್ಯಾರ್ಥಿಗಳ ಆಗಿದ್ದಾರೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಇದೆ. ಈಗ ತಾನೇ ಬಹುಮಾನವನ್ನು ಪಡೆದಂತಹ ಶ್ರುತಿಯವರು ನನ್ನ ವಿದ್ಯಾರ್ಥಿ ಆಗಿದ್ದರು. ಒಂದು ಬಹಳ ಸಂತೋಷದ ಕ್ಷಣ ಇದು. ಯಾಕೆಂತ ಹೇಳಿದ್ರೆ ನನ್ನ ಮನೆಯ ಹತ್ತಿರದಲ್ಲಿ ಆಗುವಂತಹ ಈ ಒಂದು ಗಣೇಶೋತ್ಸವ ಸಮಿತಿ ಅಧ್ಯಕ್ಷನಾಗಿ ಮಾತಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಆಗಿನ 42 ವರ್ಷಗಳ ಹಿಂದೆ ಸ್ಥಾಪಿತವಾದಂತಹ ಈ ಒಂದು ಗಣೇಶನ ಒಂದು ವಿಗ್ರಹ, ಮಣ್ಣಿನ ವಿಗ್ರಹ, ಅದರ ಜಲಸ್ತಂಭನ ಮಾಡುವುದನ್ನು ನಾನು ನೋಡಿದ್ದೇನೆ. ಆಗ ಜಲಸ್ತಂಭನ ಮಾಡಲಿಕ್ಕೆ ಇಲ್ಲಿಂದ ವೆಂಕಟರಮಣ ದೇವಸ್ಥಾನದ ಕೆರೆಗೆ ಹೋಗ್ತಾ ಇದ್ದರು. ಅಲ್ಲಿವರೆಗೆ ಹೋಗದೆ ಬಹಳ ಒಂದು ಖುಷಿಯ ವಿಷಯವಾಗಿತ್ತು ಮೆರವಣಿಗೆಯಲ್ಲಿ. ಈ ರೀತಿ
ನನ್ನ ಅತ್ಯಂತ ಒಂದು ಸಂತೋಷದ ದಿನ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತೇಳಿದ್ರೆ ನಮ್ಮೊಟ್ಟಿಗೆ ಸಂತೋಷ್ ಕುಮಾರ್ ಅವರಿದ್ದಾರೆ. ಈ ಒಂದು ಇಡೀ ಒಂದು 42ನೆಯ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಮತ್ತು ದುರ್ಗಾಪರಮೇಶ್ವರಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಅವರು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಓನರ್ ಆಗಿ ಮತ್ತು ಒಳ್ಳೆಯ ಸಹೃದಯರಾಗಿ ಇಷ್ಟು ವರ್ಷ ಇಲ್ಲಿ ಆಗಬೇಕಾಗಿದ್ದಂತಹ ಈ ಒಂದು ಬೆಳ್ಳಿಯ ರಜತ ಪ್ರಭಾವಳಿ ಅದರ ನೇತೃತ್ವವನ್ನು ವಹಿಸಿ ಸುಮಾರು 18 ಲಕ್ಷಗಳ ಒಂದು ಹಣವನ್ನು ಒಟ್ಟು ಮಾಡಿ ಇಷ್ಟು ಒಂದು ಸಂಭ್ರಮದಿಂದ ಈ ಒಂದು ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತಿರುವಂಥದ್ದು ಬಹುಶಃ ಅವರಿಗೆ ದೇವರೇ ಪ್ರೇರಣೆ ಕೊಟ್ಟದ್ದಿರಬೇಕು. ಗಣೇಶೋತ್ಸವ ಅಂತ ಹೇಳಿದರೆ ಅದು ಎಲ್ಲರ ಉತ್ಸವ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಆರಂಭಿಸಿದಂತಹ ಸೌಹಾರ್ದಯುತವಾದಂತಹ ಈ ಒಂದು ಉತ್ಸವ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಒಂದು ಒಗ್ಗಟ್ಟಿನ ಒಂದು ಬಲವನ್ನು ವೃದ್ಧಿಪಡಿಸಿತ್ತು ಆಗಿನ ಕಾಲದಲ್ಲಿ. ಅದೇ ಮುಂದುವರಿದು ಈಗ ಒಂದು ಅತ್ಯಂತ ಉತ್ತಮವಾಗಿರುವಂಥ ಸಂಘಟನೆಯನ್ನು ಮಾಡಲಿಕ್ಕೆ ಈ ಒಂದು ಉತ್ಸವ ಅತ್ಯಂತ ಅಗತ್ಯ. ನಮ್ಮ ಸನಾತನ ಧರ್ಮವು ಉಳಿಬೇಕಿದ್ದರೆ ನಾವು ಈಗಾಗಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ನಮಗೆ ಗೊತ್ತಿದೆ ನಮ್ಮ ಹಿಂದೆ ಇರುವಂತಹ ಎಷ್ಟೆಲ್ಲ ವ್ಯೂಹಗಳು ನಮ್ಮನ್ನು ಅಧಪತನದ ಕಡೆಗೆ ಹೋಗುವಲ್ಲಿ ಹಿಂದಿನಿಂದ ಕೆಲಸವನ್ನು ಮಾಡ್ತಾ ಇರುವುದು ಎಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕೆ ಧರ್ಮಸ್ಥಳವೇ ಅದಕ್ಕೆ ಒಂದು ಉದಾಹರಣೆ. ಆದರೆ ಜೋಡ್ರಸ್ತೆ ಗಣೇಶೋತ್ಸವ ಅಂತ ಹೇಳಿದರೆ ಅದು ಬಹಳ ಸೌಹಾರ್ದಯುತವಾದಂಥ ಒಂದು ಉತ್ಸವ. ಇಲ್ಲಿ ಎಲ್ಲ ಹಿಂದೂಗಳು ಇದ್ದಾರೆ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ರಾಜಕೀಯ ಧರ್ಮದಗಳು ಅವರು ಕೂಡ ಇದ್ದಾರೆ. ನಾನು ನೋಡಿದೆ ಫೆಲಿಕ್ಸ್ ಮೆಥಾಯಿಸ್ ಅವರು ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಹಣದ ರೂಪವಾಗಿ. ಮತ್ತು ಈಗ ಇಲ್ಲಿ ನಡೀತಾ ಇರುವಂಥ ಟ್ಯಾಬ್ಲೋ ಆಗಲಿ ಅಥವಾ ಯಾವುದೇ ಇದಕ್ಕೆ ಪೂರಕವಾಗಿರುವಂಥ ಎಲ್ಲ ಜವಾಬ್ದಾರಿಯನ್ನು ಅವರು ಹೊತ್ತುಕೊಂಡು ಬಂದಿದ್ದಾರೆ. ಮಾತ್ರವಲ್ಲದೆ ಮುಸ್ಲಿಂ ಜನಾಂಗದ ರಫೀಕ್ ಅವರು ಕೂಡ ನಾನು ನೋಡಿದೆ, ಇನ್ವಿಟೇಷನಲ್ಲಿದೆ. ಆದ್ದರಿಂದ ಜೋಡರಸ್ತೆಯ ಒಂದು ಗಣೇಶೋತ್ಸವ ಅಂತ ಹೇಳಿದ್ರೆ ಸೌಹಾರ್ದಯುತವಾದಂಥ ಒಂದು ಉತ್ಸವ. ಬಾಲ್ಯದಿಂದಲೇ ನನಗೆ ಭಾಳ ಆಸಕ್ತಿ ಇತ್ತು ಈ ಒಂದು ಉತ್ಸವದಲ್ಲಿ. ನಾನು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದೆ. ನಮ್ಮ ಮನೆ ಹತ್ತಿರವೇ ಇದು ಉತ್ಸವ ನಡೀತಾ ಇತ್ತು, ಬಹಳ ಸಂತೋಷ ಆಗ್ತಾ ಇತ್ತು. ಉಡುಪಿ ಜಿಲ್ಲೆಯನ್ನು ನಾವು ಗಮನಿಸಿದರೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಹೆಚ್ಚು ಬಹಳ ಗ್ರ್ಯಾಂಡಾಗಿ ನಡೆಯುವಂತಹ ಒಂದು ಉತ್ಸವ ಅಂತ ಹೇಳಿದ್ರೆ ನಮ್ಮ ಜೋಡರಸ್ತೆಯ ಒಂದು ಗಣೇಶೋತ್ಸವ. ಗಣೇಶನ ವಿಗ್ರಹವನ್ನು ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ. ಗಣೇಶ ಅಂತ ಹೇಳಿದ್ರೆ ಗ ಅಂತ ಹೇಳಿದ್ರೆ ಬುದ್ಧಿ ಅಂತೇಳಿ ಅರ್ಥ, ನ ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವಂತಹ ಜ್ಞಾನ ಅಂಥೇಳಿ ಅರ್ಥ. ಬುದ್ಧಿ ಮತ್ತು ಜ್ಞಾನ ಎರಡೂ ಇರಬೇಕು, ಆಗ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಆಗ್ತದೆ. ಗಣೇಶ ಅಂತ ಹೇಳಿದ್ರೆ ಈಶ ಅಂತ ಹೇಳಿದ್ರೆ ಒಡೆಯ ಅಂತೇಳಿ ಅರ್ಥ. ನಮ್ಮ ಬುದ್ಧಿ ಮತ್ತು ನಮ್ಮ ಜ್ಞಾನಶಕ್ತಿಯ ಒಡೆಯ ಗಣೇಶ. ಆದ್ದರಿಂದ ನಾವು ಇವತ್ತು ಕೆಲವು ಶಾಲೆಗಳಲ್ಲಿ ಕೂಡ ಕೆಲವು ಕಾಲೇಜುಗಳಲ್ಲಿ ಕೂಡ ನಾವು ಗಣೇಶನ ಒಂದು ಗುಡಿಯನ್ನು ನೋಡ್ತೇವೆ. ಇದರ ಅರ್ಥ ನಮಗೆ ಜ್ಞಾನ ಮತ್ತು ಬುದ್ಧಿಯನ್ನು ಕೊಡುವಂಥದ್ದು ಗಣೇಶ ದೇವರು. ನೀವು ಗಣೇಶ ದೇವರ ವಿಗ್ರಹವನ್ನು ನೋಡಿದಾಗ ನಮಗೆ ಏನು ಅನಿಸ್ತದೆ ಅಂತ ಹೇಳಿದರೆ, ಗಣೇಶನ ಕಿವಿಯನ್ನು ನೋಡಿ. ಗಣೇಶನ ಕಿವಿಯು ನಮಗೆ ಯಾವುದನ್ನು ಹೇಳ್ತದೆ ಅಂತ ಹೇಳಿದರೆ, ಫಸ್ಟಿಗೆ ನಾವು ವಿಷಯವನ್ನು ಕೇಳಬೇಕು ಅಂತ ನಾವು ಕೇಳುವುದು ಹೆಚ್ಚಿರಬೇಕು. ಆನಂತರ ಗಣೇಶನ ಬಾಯಿ ಬಹಳ ಚಿಕ್ಕದು, ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಕಡಿಮೆ ಮಾತಾಡಬೇಕು ಅಂಥೇಳಿ, ಹೆಚ್ಚು ಕೇಳಬೇಕು, ಕಡಿಮೆ ಮಾತಾಡಬೇಕು. ಗಣೇಶನ ತಲೆ ದೊಡ್ಡದು, ಅದರ ಅರ್ಥ
ನಾವು ಹೆಚ್ಚು ಕೇಳಬೇಕು, ಕಡಿಮೆ ಮಾತಾಡಬೇಕು, ಆಗ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಅಂತೇಳಿ ಅರ್ಥ. ಗಣೇಶನ ಹೊಟ್ಟೆ ಅದು ಬ್ರಹ್ಮಾಂಡದ ಒಂದು ಸಂಕೇತ. ಅದೇ ರೀತಿ ಗಣೇಶನನ್ನು ನಾವು ಪಾಶಾಂಕುಶ ಅಂತೇಳಿ ಕೂಡ ಕರೀತೇವೆ. ಪಾಶ ಅಂದರೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನು ತೆಗೆಯುವಂಥದ್ದು ಪಾಶ. ಅಂಕುಶ ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವೆಲ್ಲ ಕೆಟ್ಟ ಭಾವನೆಗಳಿದ್ದರೆ, ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ, ಇದನ್ನೆಲ್ಲ ಅಂಕುಶದಿಂದ ತೆಗೆಯುವಂಥದ್ದು ಅಂಕುಶ. ಗಣೇಶನು ಮೋದಕ ಪ್ರಿಯ ಅಂತ ಗೊತ್ತಿದೆ ನಮಗೆ. ಮೋದಕ ಅದು ಶ್ರೀಮಂತಿಕೆಯ ಸಂಕೇತ. ಗಣೇಶನ ಒಂದು ದಂತ ಅದು ಅರ್ಧ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಗಣೇಶ ಚತುರ್ಥಿಯ ದಿವಸ ಗಣೇಶನು ಬೇಕಾದಷ್ಟು ತಿಂದು ಹೊಟ್ಟೆಯನ್ನು ದೊಡ್ಡದು ಮಾಡಿ ಕೂತ್ಕೊಳ್ಳುವಾಗ ಮೇಲಿನಿಂದ ಚಂದ್ರ ನಗ್ತಾನೆ. ಆಗ ಗಣೇಶನಿಗೆ ಸಿಟ್ಟು ಬರ್ತದೆ. ಆ ಚಂದ್ರನಿಗೆ ತನ್ನ ದಂತವನ್ನು ತುಂಡು ಮಾಡಿ ಬಿಸಾಡ್ತಾನೆ. ಆನಂತರ ಚಂದ್ರನು ಹೇಳ್ತಾನೆ, ನನಗೆ ಈ ರೀತಿ ನೀನು ಬಿಸಾಡಿದೆಯಲ್ವಾ, ನಿನಗೆ ಭಕ್ತರು ಚೌತಿಯ ದಿವಸ ರಾತ್ರಿ ನನ್ನನ್ನು ನೋಡಿದರೆ ಅವರಿಗೆ ಅಪಮಾನ ಅಥವಾ ಅವರಿಗೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅಪವಾದ ಬರಲಿ, ಯಾವುದೇ ಕೆಲಸ ಮಾಡಿದರೂ ಕೂಡ ಅಪವಾದ ಬರಲಿ ಅಂಥೇಳಿ ಚಂದ್ರನ ಒಂದು ಶಾಪ ಇದೆ. ಆದ್ದರಿಂದ ನಾವು ಚೌತಿಯ ದಿವಸ ನಾವು ಚಂದ್ರನ ನೋಡಿದರೆ ಅಪವಾದ ನಮಗೆ ತಪ್ಪುವುದಿಲ್ಲ. ಗಣೇಶನನ್ನು ನಾವು ಹಲವಾರು ವಿಧಗಳಲ್ಲಿ ನೋಡ್ತೇವೆ. ಗಜಮುಖ, ಗಜಾನನ, ಗಜಕರ್ಣಿಕ, ವಕ್ರತುಂಡ, ಏಕದಂತ, ಲಂಬೋದರ, ಪಾಶಾಂಕುಶಧರ, ಮಹಾಗಣಪತಿ, ಮೋದಕ ಹಸ್ತ, ಈ ರೀತಿ ಒಟ್ಟಿಗೆ 32 ನಾಮಗಳಿವೆ ಗಣೇಶನಿಗೆ. ಗಣೇಶನಿಗೆ ಚೌತಿಯ ದಿವಸ ನಾವು ಕಡುಬು, ಮೋದಕ, ಕಬ್ಬು, ಗರಿಕೆ ಹುಲ್ಲು, ಪಂಚಕಜ್ಜಾಯ ಇತ್ಯಾದಿಗಳನ್ನು ಸಮರ್ಪಣೆ ಮಾಡ್ತೇವೆ. ಅಂದರೆ ಗಣೇಶನಿಗೆ ಈ ಎಲ್ಲ ಪಂಚಕಜ್ಜಾಯ ಮತ್ತು ಸಿಹಿ ವಸ್ತುಗಳು, ಕಡುಬು ಇದೆಲ್ಲ ಬಹಳ ಪ್ರಿಯ. ಬಗೆ ಬಗೆಯ ಹಣ್ಣುಗಳು ಮತ್ತು ಹೂಗಳನ್ನು ನೀಡಿದಾಗ ಗಣೇಶನಿಗೆ ಸಂತೋಷ ಆಗ್ತದೆ. ಗಣೇಶೋತ್ಸವದ ಅಥವಾ ಗಣೇಶ ಚತುರ್ಥಿಯ ದಿವಸ ಕೆಲವು ಕಡೆಗಳಲ್ಲಿ 21 ದಿವಸಗಳ ಕಾಲ ಗಣೇಶೋತ್ಸವವನ್ನು ಆಚರಿಸ್ತಾರೆ ಉತ್ತರ ಭಾರತದಲ್ಲಿ. ಆದರೆ ಇಲ್ಲಿ 1 ದಿವಸ, 3 ದಿವಸ, 5 ದಿವಸ, 11 ದಿವಸ, ಆನಂತರ 21 ದಿವಸ. ನಾವು ಗಣೇಶನಿಗೆ 21 ನಮಸ್ಕಾರಗಳನ್ನು ಕೊಡ್ತೇವೆ. ಅಂದರೆ 21 ಅಂತ ಹೇಳಿದರೆ ಗಣೇಶನಿಗೆ ಪ್ರಿಯವಾಗಿರುವಂಥ ಒಂದು ಸಂಖ್ಯೆಯಾಗಿದೆ. ಗಣೇಶೋತ್ಸವ ಹಿಂದಿನ ಕಾಲದಿಂದ ಬರ್ತಾ ಇದೆ. ಬೆಳಿಗ್ಗೆ ಪೂಜೆಗಳು, ಆನಂತರ 3 ತ್ರಿಕಾಲ ಪೂಜೆಯನ್ನು ಮಾಡ್ತಾರೆ ಇಲ್ಲಿ. ಆನಂತರ ದೊಡ್ಡ ದೊಡ್ಡ ಮಹಾಪೂಜೆಗಳು ನಡೀತವೆ, ಗಣಹೋಮ ನಡೀತದೆ. ಒಟ್ಟಿನಲ್ಲಿ ದೇವರ ಸನ್ನಿಧಿಗೆ ಮಾಡುವಂಥ ಎಲ್ಲ ಕೆಲಸಗಳು ಇಲ್ಲಿ ನಡೆಯುತ್ತದೆ. ಗಣೇಶೋತ್ಸವದ ಮುಖ್ಯವಾಗಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಸಂಘಟನೆ. ಈಗ ನಾವು ನೋಡಿರ್ಬೋದು ಎಷ್ಟು ಜನ ನಮ್ಮಲ್ಲಿ ಸಂಘಟಿತರಾಗಿದ್ದಾರೆ ಅಂಥೇಳಿ. ಇದನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಆಗ್ತದೆ. ನನಗೆ ಬಹಳ ಆಶ್ಚರ್ಯ ಆದದ್ದು ಏನು ಅಂತ ಹೇಳಿದರೆ, ಸಾಧಾರಣ 1-2 ಗಂಟೆಗಳ ಕಾಲ ಇಲ್ಲಿ ವಿದ್ಯಾರ್ಥಿಗಳು ಬಂದು ಬಹುಮಾನ ಸ್ವೀಕರಣೆ ಮಾಡಿದ್ದಾರೆ. ಎಷ್ಟೊಂದು ಸ್ಪರ್ಧೆಗಳು, ಕೆಲವು ನನಗೆ ಮರೆತು ಹೋಗಿದೆ ಈಗ ಸ್ಪರ್ಧೆಗಳು. ಬಹಳ ತಮಾಷೆಯ ಸ್ಪರ್ಧೆಗಳನ್ನು ಕೂಡ ಇಲ್ಲಿ ನಡೆಸಿದ್ದಾರೆ. ಬುಕ್ಕನ್ನು ತಲೆಯಲ್ಲಿ, ಪುಸ್ತಕವನ್ನು ತಲೆಯಲ್ಲಿ ಎತ್ತಿಕೊಂಡು ಹೋಗುವಂಥದ್ದು, ಆನಂತರ ಕಪ್ಪೆಯ ಓಟ, ಆನಂತರ 3 ಕಾಲಿನ ಓಟ, ಬಹಳ ತಮಾಷೆಯ ಕ್ರೀಡೆಗಳು. ಅದರ ಒಟ್ಟಿಗೆ ಬೇರೆ ಎಲ್ಲ ರೀತಿಯ ಕ್ರೀಡೆಗಳು. ಅದರ ಒಟ್ಟಿಗೆ ಯಾರೆಲ್ಲ ಪ್ರತಿಭಾವಂತರಿದ್ದಾರೆ ಅವರಿಗೆ ಇಲ್ಲಿ ಕರೆದು ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ, ಅವರಿಗೆ ಬಹುಮಾನವನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಎಲ್ಲ ಪ್ರತಿಸ್ಪರ್ಧಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದದ್ದು ಬಹಳ ಸಂತೋಷಕರವಾಗಿದೆ. ಗಣೇಶೋತ್ಸವದ
ಈ ಒಂದು ಸಂದರ್ಭದಲ್ಲಿ ಟ್ಯಾಬ್ಲೋಗಳು ಅದು ಬಹಳ ಸಂತೋಷವನ್ನು ಕೊಡ್ತದೆ. ಟ್ಯಾಬ್ಲೋಗಳಲ್ಲಿ ಇರುವಂತಹ ಆ ಒಂದು ಗಮ್ಮತ್ತು ಮತ್ತು ಎಲ್ಲಿ ಕೂಡ ಸಿಗಲಿಕ್ಕಿಲ್ಲ. ಬೇರೆ ಬೇರೆ ವೇಷಗಳು, ಹುಲಿ ವೇಷಗಳು, ಅದನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಅದೇ ರೀತಿ ತಟ್ಟಿರಾಯ, ಆನಂತರ ಕೆಲವೆಲ್ಲ ಯಕ್ಷಗಾನದ ವೇಷಗಳು, ಕೆಲವೆಲ್ಲ ಛದ್ಮವೇಷಗಳು. ಬಾಲ್ಯದಲ್ಲಿರುವಾಗ ಅದು ಹೇಗೆ ಆತನಿಗೆ ಆನೆಯ ತಲೆ ಬಂತು ಎಂಬುದು ಒಂದು ಕಥೆಯಾಗಿದೆ, ಪುರಾಣದ ಕಥೆಯದು. ಗಣೇಶನ ಬಾಲ್ಯದಲ್ಲಿರುವಾಗ ಪಾರ್ವತಿ ಒಳಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ಲು. ಮತ್ತು ಪಾರ್ವತಿ ಹೇಳಿದ್ಲು ಏನಂತ ಹೇಳಿದ್ರೆ, ಗಣೇಶ ಯಾರು ಬಂದರೂ ಕೂಡ ನೀನು ಒಳಗೆ ಬಿಡಬೇಡ ಅಂತೇಳಿ. ಆದರೆ ಶಿವನು ಅಲ್ಲಿ ಬಂದಾಗ ಗಣೇಶ ಅವನನ್ನು ಬಿಡಲಿಲ್ಲ. ಆಗ ಶಿವನಿಗೆ ಸಿಟ್ಟು ಬಂದು ಗಣೇಶನ ತಲೆಯನ್ನು ಕತ್ತರಿಸ್ತಾನೆ. ಆಗ ಏನಾಗ್ತದೆ ಅಂತ ಹೇಳಿದರೆ, ಪಾರ್ವತಿ ಒಳಗಿಂದ ಓಡಿ ಬರ್ತಾಳೆ. ಅವಳಿಗೆ ಬಹಳ ದುಃಖ ಆಗ್ತದೆ, ಶಿವನ ಕಾಲಿಗೆ ಬೀಳ್ತಾಳೆ. ಆಗ ಶಿವ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆಗ ಹತ್ತಿರದಲ್ಲಿದ್ದಂತಹ ಆನೆ ಮರಿಯ ಒಂದು ತಲೆಯನ್ನು ತಂದು ಗಣೇಶನ ಒಂದು ಮುಂಡಕ್ಕೆ ಜೋಡಿಸಿ ಆ ಗಣೇಶನಿಗೆ ಒಂದು ಜೀವ ಬರುವ ಹಾಗೆ ಮಾಡ್ತಾನೆ. ಮತ್ತು ಹೇಳ್ತಾನೆ, ಗಣೇಶ ನೀನು ಯಾರೇ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡುವಾಗ ಕೂಡ ನೀನು ಮೊದಲ ಬಾರಿಗೆ ಆಗಿ ಇರ್ತಿ, ಮೊದಲ ಬಾರಿಗೆ ಪೂಜೆಯನ್ನು ನಿನಗೆ ಸಲ್ಲಿಸ್ತಾರೆ. ಆದ್ದರಿಂದ ನೀನು ದುಃಖ ಪಡುವಂಥ ಅವಶ್ಯಕತೆ ಇಲ್ಲ. ಇಡೀ ಜಗತ್ತಿನಲ್ಲಿ ನಿನಗೆ ಎಲ್ಲರ ಮನೆಯಲ್ಲೂ ಕೂಡ ನಿನಗೆ ಗೌರವವನ್ನು ಕೊಡ್ತಾರೆ. ಆದ್ದರಿಂದ ನೀನು ಭೂಮಿಯಲ್ಲಿ ಒಂದು ಒಳ್ಳೆಯ ಕೀರ್ತಿಯನ್ನು ಪಡೆಯುತ್ತಿ ಅಂತ ಹೇಳಿ ಶಿವನು ಸಮಾಧಾನ ಮಾಡ್ತಾನೆ. ಅಂದಿನಿಂದ ಗಣೇಶನು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇದ್ದಾನೆ. ನಾವು ನಮ್ಮ ಮನೆಯಲ್ಲಿ ಗಣೇಶನನ್ನು ಪೂಜಿಸ್ತೇವೆ. ಅದೇ ರೀತಿಯಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಕೂಡ ನಾವು ಗಣೇಶನ ಈ ಒಂದು ಉತ್ಸವವನ್ನು ನಾವು ಮಾಡ್ತೇವೆ. ಗಣೇಶೋತ್ಸವದ ದಿವಸ ಉದಾಹರಣೆಗೆ ಈಗ 5 ದಿವಸ ಆಯಿತು. 5 ದಿವಸದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ ಇಲ್ಲಿ ಯಾವುದೆಲ್ಲ ಕಾರ್ಯಕ್ರಮ ನಡೆಸಿದ್ದಾರೆ ಅಂತೇಳಿ. ಪೂಜೆಯಿಂದ ಹಿಡಿದು ಇಲ್ಲಿಯ ಯಕ್ಷಗಾನ ತಾಳಮದ್ದಳೆ, ಆನಂತರ ತುಳುನಾಟಕ, ಆನಂತರ ಸಂಗೀತ ಸ್ಪರ್ಧೆ, ಸ್ಯಾಕ್ಸೋಫೋನ್ ಗಾಯನ ಇತ್ಯಾದಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿವಸಗಳು ನಡೆದಿದೆ. ಇದು ಎಲ್ಲರಿಗೂ ಕೂಡ ಮನೋರಂಜನೆಯನ್ನು ಕೊಡುವುದರ ಬದಲಿಗೆ ನಮಗೆ ದೇವರ ಮೇಲೆ ಇರುವಂಥ ಭಕ್ತಿ ಜಾಸ್ತಿ ಆಗಿದೆ. ಅದೇ ರೀತಿ ನಮ್ಮ ಸನಾತನ ಧರ್ಮ ಉಳಿಯುವಂತಹ ಒಂದು ಪ್ರೇರಣೆ ನಮಗೆ ಇಲ್ಲಿ ಸಿಕ್ಕಿದೆ ಅಂಥೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಗಣೇಶ ಉತ್ಸವದ ಈ ಸಂದರ್ಭದಲ್ಲಿ ಭಾವಗೀತೆ, ಭಕ್ತಿಗೀತೆ, ಪೌರಾಣಿಕ ಕೆಲವೆಲ್ಲ ಕಥೆಗಳು, ಹರಿಕತೆ, ಈ ರೀತಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿರುವುದು ಬಹಳ ಸಂತೋಷವನ್ನು ಕೊಟ್ಟಿರುವಂಥದ್ದು. ಅದರ ಒಟ್ಟಿಗೆ ಈ ಪ್ರಭಾವಳಿಯನ್ನು ಮಾಡಿರುವಂತಹ ಉಮೇಶ್ ಆಚಾರ್ಯ ಅವರನ್ನು ಇಲ್ಲಿ ಸನ್ಮಾನಿಸಿದ್ದು ಬಹಳ ಸಂತೋಷವನ್ನು ಕೊಡ್ತಾ ಇದೆ. ಎಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ಮಾಡಿದ್ದಾರೆ ಅಂಥೇಳಿ. ಅದೇ ರೀತಿಯಲ್ಲಿ ರಾಘು ದೇವಾಡಿಗ ಅವರಿಗೆ ಸನ್ಮಾನ ಮಾಡಿದ್ದು. ಈ ರೀತಿ ಹಲವಾರು ರೋಗಿಗಳಿಗೆ, ಅಂದರೆ ಹುಷಾರಿಲ್ಲದವರಿಗೆ ಇಲ್ಲಿ ಅವರಿಗೆ ಸಹಾಯವನ್ನು ಮಾಡಿರುವಂಥದ್ದು ಇದು ಮಾನವೀಯತೆಯ ಒಂದು ಸಂಕೇತ. ಆದರೆ ಇದು ಕೇವಲ ಉತ್ಸವ ಮಾತ್ರ ಅಲ್ಲ, ಕೇವಲ ಮೆರವಣಿಗೆ ಮಾತ್ರ ಅಲ್ಲ, ಅದರ ಒಟ್ಟಿಗೆ ಕಾಯಿಲೆಯಿಂದ ಬಳಲುವಂತಹ ರೋಗಿಗಳಿಗೂ ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕಿಂತ ಮಿಗಿಲಾದಂಥ ಒಂದು ಸಹಾಯ ಇಲ್ಲ ಅಂತ ನಾನು ಎಣಿಸ್ತೇನೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಆನಂತರ ಸಣ್ಣ ಸಣ್ಣ ಮಕ್ಕಳಿಗೆ ಅವರೆಲ್ಲ ಬಂದು ಇಲ್ಲಿ ಪ್ರೈಸ್ ತಗೊಳ್ಳುವಾಗ ಬಹಳ ಖುಷಿಯನ್ನು ಕೊಡ್ತದೆ. ಕೆಲವು ವರ್ಷಗಳ ಹಿಂದೆ ನಾನು ಕೂಡ ನನ್ನ ಮಗನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೆ ಸ್ಪರ್ಧೆಯನ್ನು ಮಾಡಲಿಕ್ಕೆ. ಆತನ ಒಂದು ಭಕ್ತಿಗೀತೆ ಹಾಡಿ ನಾವು ಪೇಟೆಗೆ ಹೋದೆವು. ಬರುವಾಗ ಆತನ ವಿನ್ ಆಗಿ ಆತನಿಗೆ ಫಸ್ಟ್ ಪ್ಲೇಸ್ ಅಂತೇಳಿ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದನ್ನು ನೋಡುವಾಗ ಬಹಳ ನನಗೆ ಖುಷಿ ಆಗ್ತಾ ಇದೆ. ಏನೇ ಇರಲಿ, ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ದಂತಹ ಪರಮಶಿವ ದುರ್ಗಾನಗರ ಅವರಿಗೆ ಕೊಟ್ಟಂತಹ ಒಂದು ಸಹಾಯಧನ, ಆನಂತರ ಶಿವಾನಂದ ಪೈ
ಅವರಿಗೆ ನೀಡಿದಂಥ ಸಹಾಯಧನ, ಈ ರೀತಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಕೂಡ ನಮ್ಮ ಘನ ಅಧ್ಯಕ್ಷರ ಒಂದು ಅವಧಿಯಲ್ಲಿ ಆಗಿದೆ. ಬಹುಶಃ ನಾನು ಕಂಡಂತಹ ಅತ್ಯಂತ ಒಳ್ಳೆಯ ಒಬ್ಬರು ಅಧ್ಯಕ್ಷರವರು. ಹಗಲು ರಾತ್ರಿ ದುಡಿದಿದ್ದಾರೆ. ಅವರು ಮಾತ್ರ ಅಲ್ಲ, ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ ಎಲ್ಲ ಇಲ್ಲಿರುವಂತಹ ಎಲ್ಲ ಅದರ ಕೆಳಗೆ ಬರುವಂತಹ ಎಲ್ಲರೂ ಕೂಡ ಉಪಾಧ್ಯಕ್ಷರಾಗಲಿ ಅಥವಾ ಕಾರ್ಯಕಾರಿಯ ಸಮಿತಿಯವರಾಗಲಿ ಎಲ್ಲರೂ ಕೂಡ ಹಗಲು ರಾತ್ರಿ ದುಡಿದ ಪರಿಣಾಮವಾಗಿ ಇಂದು ಇಷ್ಟು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮನಸ್ಸು ಮಾಡಿದರೆ ಏನು ಕೂಡ ಮಾಡ್ಬೋದು ಎಂಬುದು ನನಗೆ ಇದರಿಂದ ತಿಳಿಯುತ್ತದೆ. ಆದ್ದರಿಂದ ನಾನು ಶ್ರೀಯುತ ಸಂತೋಷ್ ಕುಮಾರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಕೂಡ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಮತ್ತು ವಂದನೆಯನ್ನು ಎರಡನ್ನೂ ಸಲ್ಲಿಸ್ತೇನೆ. ಅದೇ ರೀತಿ ಇದು ನನಗೆ ಹೊಸ್ತು ಊರಲ್ಲ. ನನ್ನ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ನಾನು ಇದೇ ಊರಿನ ಅವನು ಆಗಿರೋದ್ರಿಂದ ನನಗೆ ತುಂಬ ಜನ ಪರಿಚಯದವರಿದ್ದಾರೆ. ಬಂದಂತಹ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ನಾನು ವೈಯಕ್ತಿಕವಾಗಿ ಸಲ್ಲಿಸ್ತಾ ಇದ್ದೇನೆ. ತುಂಬ ಖುಷಿಯಾಗಿದೆ. ಗಣಪತಿ ದೇವರ ಅನುಗ್ರಹ ಎಲ್ಲರಿಗೂ ಕೂಡ ಇರಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನು ಮುಂದೆ ಕೂಡ ಇಂತಹ ಕಾರ್ಯಕ್ರಮಗಳು, ಒಳ್ಳೆಯ ಕಾರ್ಯಕ್ರಮಗಳು ನಡೆಯಲಿ ಅಂತ ಹೇಳಿ ನಾನು ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಸಮಿತಿಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತಾ ಒಂದು ಮಾಹಿತಿಯನ್ನು ನಮ್ಮ ಸಮಿತಿಯ ಸದಸ್ಯರಿಗೆ ನೀಡ್ತಾ ಇದ್ದೇನೆ. ದಯಮಾಡಿ ನಮ್ಮ ಸದಸ್ಯರು ಗಮನಿಸಬೇಕು. ವಿಸರ್ಜನಾ ಪೂಜೆ ಆದ ನಂತರ ಪ್ರಥಮವಾಗಿ ನಾವು ಪ್ರಬಾವಳಿಯನ್ನು ಮೆರವಣಿಗೆಯ ವಾಹನಕ್ಕೆ ತಗೊಂಡೋಗಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಮ್ಮ ಸಮಿತಿಯ ಸದಸ್ಯರು ಮಾಡಬೇಕು. ತದನಂತರ ನಾವು ಗಣಪತಿ ದೇವರ ವಿಗ್ರಹವನ್ನು ಮೆರವಣಿಗೆಯ ವಾಹನಕ್ಕೆ ತಗೊಳ್ಬೇಕು. ದಯಮಾಡಿ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡ ನಮ್ಮ ಸದಸ್ಯರು ಎಲ್ಲ ಟ್ಯಾಬ್ಲೆಗಳ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಬೇಕು. ಇಲ್ಲಿ ಬದಿಯಲ್ಲಿರುವಂತಹ ವೆಹಿಕಲ್ಗಳನ್ನು ತೆಗಿಬೇಕಂತ ಕೇಳಿಕೊಳ್ಳುತ್ತಾ ಶ್ರೀ ಮಹಾಗಣಪತಿ ದೇವರಿಗೆ ವಂದಿಸುತ್ತಾ ಇಂದಿನ ಈ ಸಮಾರೋಪ ಸಮಾರಂಭದ ಅಂತಿಮ ಹಂತಕ್ಕೆ ಬಂದು ನಿಂತಿರುತ್ತೇವೆ. ಈ ಸಮಾರಂಭದ ಆಗಮಿಸಿ ನಮಗೆಲ್ಲ ಪ್ರೋತ್ಸಾಹಿಸಿ ಹಿತನುಡಿಗಳನ್ನು ತಿಳಿಸಿದಂತಹ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಬಾಲಕೃಷ್ಣರಾವ್, ಪ್ರಾಂಶುಪಾಲರು, KMS ಪದವಿ ಪೂರ್ವ ಕಾಲೇಜು ಕುಕ್ಕುಂದೂರು, ಇವರಿಗೆ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡ್ ರಸ್ತೆಯ ಸರ್ವ ಸದಸ್ಯರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ಸನಾತನ ಸಂಸ್ಥೆಯ ಜಿಲ್ಲಾ ಪ್ರಮುಖರು ಸೌಭಾಗ್ಯವತಿ ಅಶ್ವಿನಿ ನಾಯಕ್ ಇಂದು ನಮ್ಮ ಸಭೆಗೆ ಆಗಮಿಸಿ ಹಿತನುಡಿಗಳನ್ನು ನುಡಿದಿದ್ದಾರೆ. ಇವರಿಗೂ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡ್ ರಸ್ತೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ಜೋಡ್ ರಸ್ತೆ ಗಣಪತಿಗೆ ವಿಜೃಂಭಣೆಯ ಗಣೇಶೋತ್ಸವ ಆಚರಿಸಲು ಸ್ಥಳದಾನ ನೀಡಿದವರು ಶ್ರೀಮತಿ ಶಾಂತಾ ಪಿ ಸಾಲ್ಯಾನ್. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತನು ಮನ ಧನದೊಂದಿಗೆ ಸಂಪೂರ್ಣವಾಗಿ ಸಹಕರಿಸುತ್ತಿರುವ ಶ್ರೀ ಸಚಿನ್ ಪಿ ಸಾಲ್ಯಾನ್ ರವರ ಮಾತೃಶ್ರೀರವರಾಗಿರುತ್ತಾರೆ. ಇವರಿಗೂ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀಮತಿ ದೀಪಾ ಕೆ ವಿಶ್ವನಾಥ್, ಉದ್ಯಮಿಗಳು, ಅಬ್ಬಿಗೆರೆ, ಬೆಂಗಳೂರು, ಇವರು ಕೂಡ ನಮ್ಮ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸಹಕಾರ ನೀಡಿರುತ್ತಾರೆ. ಇವರಿಗೂ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡಸೆ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಸಂತೋಷ್ ರಾವ್, ಯಾವುದೇ ಒಂದು ಸಂಘಟನೆ ಉತ್ತಮ ರೀತಿಯಲ್ಲಿ ಸಾಗಲು ಅದರ ನಾಯಕತ್ವ ಬಹಳ ಪ್ರಮುಖವಾಗಿರುತ್ತದೆ. ನಮ್ಮ ಈ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಗಣಪತಿ ದೇವರಿಗೆ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದ ಸುಂದರವಾದ ಬೆಳ್ಳಿಯ ಪ್ರಭಾವಳಿಯ ನಿರ್ಮಾಣದ ಜವಾಬ್ದಾರಿ ವಹಿಸಿಕೊಂಡು ಊರಿನ ದಾನಿಗಳ ಸಹಾಯ ಸಹಕಾರದಿಂದ ಈ ಬಾರಿಯ ಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿದ ಶ್ರೇಯಸ್ಸು ನಮ್ಮ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡ್ ರಸ್ತೆಯ ಅಧ್ಯಕ್ಷರಾದ ಯಶಸ್ವಿ ನಾಯಕ ಶ್ರೀಯುತ ಸಂತೋಷ್ ರಾವ್ ಇವರಿಗೆ ಸಲ್ಲುತ್ತದೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದ ಸಮರ್ಪಿಸುತ್ತೇನೆ. ನಮ್ಮ ಈ ಗಣಪತಿ ಉತ್ಸವವು 42ನೇ ವರ್ಷದ ಆಚರಣೆಯ ಹಿಂದೆ ಹಲವು ಜನರ ಪರಿಶ್ರಮವಿದೆ. ಅವರಲ್ಲೂ ನಮ್ಮ ಗೌರವ ಅಧ್ಯಕ್ಷರು ಶ್ರೀಯುತ ರಮೇಶ್ ನಾಯಕ್ ಇವರು ಒಬ್ಬರು.
ವೇದಿಕೆಯಲ್ಲಿ ಆಸೀನರಾಗಿರುವ ಇವರಿಗೂ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡಸ್ತೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಶ್ರೀ ವೃಷಭರಾಜ್ ಕಡಂಬ ಸಮಿತಿಯ ಉಪಾಧ್ಯಕ್ಷರಾಗಿ ಗಣೇಶೋತ್ಸವದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ತಾನು ತೊಡಗಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿದವರು. ಶ್ರೀ ವೃಷಭರಾಜ್ ಕಡಂಬ ಇವರಿಗೂ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು. ಇಂದಿನ ನಮ್ಮ ಗಣಪತಿ ದೇವರ ಶುಭಯಾತ್ರೆಗೆ ಹಾಗೂ ವಿಸರ್ಜನೆ ಪೂಜೆಗೆ ಸೇರಿರುವ ಎಲ್ಲ ಭಕ್ತಾಭಿಮಾನಿಗಳಿಗೆ ಪ್ರೀತಿಯ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮದ ಸುಂದರ ವೇದಿಕೆ ಹಾಗೂ ಸದೃಢವಾದ ಚಪ್ಪರ ಮತ್ತು ಲೈಟಿಂಗ್ ವ್ಯವಸ್ಥೆ ಮಾಡಿದಂತಹ ರಿಯಾ ಆರ್ಟ್ಸ್ ಜೋಡರಸ್ತೆ ಇವರಿಗೂ ಧನ್ಯವಾದಗಳು. ನಮ್ಮೊಂದಿಗೆ ಕಾನೂನು ಪಾಲನೆಗೆ ಸಹಕರಿಸಿದಂತಹ ಕಾರ್ಕಳ ಠಾಣೆಯ ಆರಕ್ಷಕ ಸಿಬ್ಬಂದಿಗೂ ಗೃಹ ರಕ್ಷಕ ಸಿಬ್ಬಂದಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಈ ಗಣೇಶೋತ್ಸವಕ್ಕೆ ಪ್ರಚಾರ ನೀಡಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಶ್ರೀ ಗಣಪತಿ ದೇವರ ಪ್ರಭಾವಳಿ ಹಾಗೂ ಗಣೇಶೋತ್ಸವಕ್ಕೆ ಸಹಕಾರ ನೀಡಿದ ಎಲ್ಲ ದಾನಿಗಳಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕಳೆದ ಹಲವಾರು ದಿನಗಳಿಂದ ಗಣೇಶೋತ್ಸವದ ಯಶಸ್ಸಿಗಾಗಿ ಹಗಲಿರುಳು ದುಡಿದ ಸಮಿತಿಯ ಸರ್ವ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೂ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ಸೇರಿರುವ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಶ್ರೀ ಗಣಪತಿ ದೇವರು ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಸಮಾರಂಭದ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕೆ ನೀಡುತ್ತಿದ್ದೇನೆ. ಸಮಾರಂಭದಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ 42ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶ ಸಮಿತಿಯ ಸಮಾರೋಪ ಸಮಾರಂಭದ ಈ ಸಭಾ ಕಾರ್ಯಕ್ರಮವನ್ನು ಕೊನೆಗೊಳಿಸಲಿವೆ. ಭಾಗವಹಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಶ್ರೀ ಸಾರ್ವಜನಿಕ ಗಣೇಶ ಸಮಿತಿಯ ಪರವಾಗಿ ವಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇದೀಗ ರಾತ್ರಿಯ ಮಹಾಪೂಜೆ ಇನ್ನೇನು ಕೆಲವು ಹೊತ್ತಿನಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ.